ಹಾಯ್ ಪ್ರೈಸ್ ಲಾರ್ಡ್. ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ. ಅನ್ಯ ಭಾಷೆ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಪ್ರಶ್ನೆಗಳು. ಅದರಲ್ಲಿ ಮೊದಲನೇದಾಗಿ ಅನ್ಯ ಭಾಷೆ ಎಂದರೇನು, ಎರಡನೇದಾಗಿ ಅನ್ಯ ಭಾಷೆಯನ್ನು ಯಾರು ನೀಡ್ತಾರೆ, ಅನ್ಯ ಭಾಷೆಯನ್ನು ಯಾರಿಗೆ ನೀಡ್ತಾರೆ, ಅನ್ಯ ಭಾಷೆಯನ್ನು ಹೇಗೆ ನೀಡ್ತಾರೆ, ಅನ್ಯ ಭಾಷೆಯನ್ನು ಯಾವಾಗ ನೀಡ್ತಾರೆ, ಅನ್ಯ ಭಾಷೆಯನ್ನು ಯಾಕೆ ನೀಡ್ತಾರೆ, ಅನ್ಯ ಭಾಷೆಯಲ್ಲಿ ಎಷ್ಟು ವಿಧಗಳಿವೆ, ಅವು ಯಾವುವು, ಅನ್ಯ ಭಾಷೆಯ ಉಪಯೋಗಗಳೇನು, ಅನ್ಯ ಭಾಷೆಯನ್ನು ಹೇಗೆ ಉಪಯೋಗಿಸ್ಬೇಕು, ಅನ್ಯ ಭಾಷೆಯನ್ನು ಎಲ್ಲಿ ಉಪಯೋಗಿಸ್ಬೇಕು, ಅನ್ಯ ಭಾಷೆಯನ್ನು ಯಾವಾಗ ಉಪಯೋಗಿಸ್ಬೇಕು, ಅನ್ಯ ಭಾಷೆಯನ್ನು ಹೊಂದಿಕೊಳ್ಳುವುದು ಕಡ್ಡಾಯವೇ, ಅನ್ಯ ಭಾಷೆಯನ್ನು ಹೊಂದಿಕೊಳ್ಳಿದ್ರೆ ಏನಾಗ್ತದೆ, ಅನ್ಯ ಭಾಷೆಯನ್ನು ಹೊಂದಿಲ್ಲ ಎಂದಾದರೆ ಪವಿತ್ರಾತ್ಮನನ್ನು ಹೊಂದಿಲ್ಲ ಎಂದು ಅರ್ಥವೇ, ಅನ್ಯ ಭಾಷೆ ಅರ್ಥ ಹೇಳದೆ ಅದನ್ನು ಸಭೆಯಲ್ಲಿ ಉಪಯೋಗಿಸಬಹುದೇ. ವಾವ್, ಸೂಪರ್. 16 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದು ಪ್ರಶ್ನೆ ಇದೆ, 17ನೇದು. ಈ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ವಚನಗಳಿಂದ ದಯವಿಟ್ಟು ಉತ್ತರಿಸಿರ ಅಂತ. ಖಂಡಿತ ಉತ್ತರಿಸೋಣ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನ ನೋಡ್ಕೊಂಡು ಬಂದು ಆಮೇಲೆ ಈ 16 ಪ್ರಶ್ನೆಗಳೇನಿದೆ ಅದಕ್ಕೆ ಉತ್ತರಿಸೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ನೋಡ್ಕೊಂಡು ಬರೋಣ, ಈ ಯಾವ ವಿಚಾರಗಳು ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಸತ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ಸೋಲೊಮೋನು ಒಂದು ಮಾತು ಹೇಳ್ತಾನೆ. ಜ್ಞಾನೋಕ್ತಿ 18ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಮೊದಲು ವಾದಿಸುವವನು ನ್ಯಾಯವಾದಿ ಎಂದು ತೋರುವನು, ಪ್ರತಿವಾದ ಆದ್ಮೇಲೆ ಅವನ ಪರೀಕ್ಷೆ ಆಗುವುದು. ಎಷ್ಟು? ಜ್ಞಾನೋಕ್ತಿ 18ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ. ಇಲ್ಲಿ ವಾದಿ ಅನ್ನೋದು 3 ವ್ಯಕ್ತಿಗಳನ್ನ ನೋಡ್ಬೋದು. ಒಂದು ವಾದಿಸುವವನು, ಎರಡನೇದು ಪ್ರತಿವಾದ ಮಾಡುವವನು, ಎರಡರಲ್ಲಿ ಇದ್ದಾಗ ನ್ಯಾಯವಾದಿ ಯಾರು ಅಂತ ಗೊತ್ತಾಗ್ತದೆ. ಇಲ್ಲಿ 3: ವಾದಿಸುವವನು, ಪ್ರತಿವಾದ ಮಾಡುವವನು, ಕಡೆಯಲ್ಲಿ ನ್ಯಾಯವಾದಿ. ಇದರಲ್ಲಿ ಯಾರು ಸರಿಯಾಗಿರ್ತಾರೆ ಅವರು ನ್ಯಾಯವಾದಿ ಅಂತ ತೋರ್ತಾರೆ ಅಂತ. ಸರಿನಾ? ಓಕೆ. ನೆಕ್ಸ್ಟ್ ಇನ್ನೊಂದು ಅದೇ ಜ್ಞಾನೋಕ್ತಿಯಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡಬೇಡ, ನೀನು ಅವನಿಗೆ ಸಮನಾದಿ. ಇಲ್ಲಿ ಸರಿಯಾಗಿ ಅನ್ನೋ ಜಾಗದಲ್ಲಿ ನಾವು ಮೂರ್ಖನಂತೆ ಅಂತ ಹಾಕಬೇಕು. ಸೊ ಮೂರ್ಖನಂತೆ ಉತ್ತರ ಕೊಡಬೇಡ, ನೀನು ಮೂರ್ಖನಿಗೆ ಸಮನಾದಿ ಅಂತ ಅವನು ಹೇಳಕ್ ಬರ್ತಿರೋದು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡು, ತನ್ನನ್ನು ಜ್ಞಾನಿ ಅಂತ ಎಣಿಸಿಕೊಂಡಾನು ಅಂತ. ಇಲ್ಲಿ ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಅಂದ್ರೆ ತಿಳಿಯುವಂತೆ ಉತ್ತರ ಕೊಡು, ಇಲ್ಲಾಂದ್ರೆ ಅವನು ತನ್ನನ್ನು ಜ್ಞಾನಿ ಅಂತ ಅನಿಸ್ಕೊಬಿಡ್ತಾನೆ ಅಂತ. ಜ್ಞಾನೋಕ್ತಿ 26ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯದಲ್ಲಿ ಇದನ್ನ ನಾವು ನೋಡ್ತೀವಿ. ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ವಿ ಅಂದ್ರೆ ಕಾರಣ ಇದೆ. ನೆಕ್ಸ್ಟ್ ಹಾಗೆ ನೋಡ್ಬೇಕಾದ್ರೆ ತಿಳಿಯದವರು ಅಂತ 2 ಮೇಜರ್ ವರ್ಗದವರು ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ತನಗೆ ಗೊತ್ತಿದೆ ಎಂಬುದನ್ನು ತಿಳಿದವರು, ಈ ವಿಚಾರ ನನಗೆ ಗೊತ್ತಿದೆ ಅಂತ ತಿಳಿದವರು. ಎರಡನೇದು ತನಗೆ ಗೊತ್ತಿಲ್ಲ ಎಂಬುದನ್ನು ತಿಳಿದವರು, ನನಗೆ ಈ ವಿಚಾರ ಗೊತ್ತಿಲ್ಲ ಅಂತೇಳಿ ಅವರು ಸುಮ್ಮನಿರ್ತಾರೆ. ಈ ತಿಳಿಯದವರು ಇದೆಯಲ್ಲ, ಈ ಬ್ಯಾಚಲ್ಲಿ 2 ವರ್ಗ ಇದೆ. ಅದರಲ್ಲಿ ತನಗೆ ಗೊತ್ತಿದೆ ಎಂಬುದನ್ನ ತಿಳಿಯದವರು ಅಂದ್ರೆ ಒಂದು ವಿಚಾರ ಅವ್ರಿಗೆ ಗೊತ್ತಿದೆ, ಆದ್ರೆ ಅವ್ರಿಗೆ ಗೊತ್ತಿದೆ ಅನ್ನೋದೇ ಗೊತ್ತಿರಲ್ಲ. ಯಾರು ಬಂದು ಹೇಳಿದಾಗ ವಿಚಾರ ನನಗೆ ಗೊತ್ತಿತ್ತಲ್ಲ ಅಂತ ಅವಾಗ ಅನ್ಕೋತಾರೆ ಅವರು. ನೆಕ್ಸ್ಟ್ ತನಗೆ ಗೊತ್ತಿಲ್ಲ ಎಂಬುದನ್ನೇ ತಿಳಿದವರು, ಇವ್ರಿಗೆ ಗೊತ್ತಿಲ್ಲ ಅದು, ಆದ್ರೆ ಸುಮ್ಮನೆ ವಾದ ಮಾಡೋದು, ಬಿಜ್ಜಾಗದಲ್ಲಿ ಒದ್ದಾಡ್ತಾರೆ ಅಂತಾರಲ್ಲ, ಆ ಥರ ವಾದ ಮಾಡುವಂಥವ್ರು ಇವರು. ಸೊ ಈ 4 ವರ್ಗದವರು. ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮೂಢತನಕ್ಕೂ ಮೂರ್ಖತನಕ್ಕೂ ವ್ಯತ್ಯಾಸ ಇದೆ. ಮೂಢತನ ಎಂಬುದು ತಿಳಿಯದೆ ಮಾಡೋದು, ಮೂರ್ಖತನ ಎಂಬುದು ತಪ್ಪು ತಿಳಿದ ಮೇಲೂ ಮಾಡಿದ ತಪ್ಪನ್ನೇ ಬೇಕೆಂದು ಪುನಃ ಮಾಡೋದು. ಮೊದಲನೇದಾಗಿ ಮೂಢತನ ಎಂಬುದು ತಿಳಿಯದೆ ಮಾಡೋದು, ಮೂರ್ಖತನ ಎಂಬುದು ತಪ್ಪು ಅಂತ ತಿಳಿದ ಮೇಲೂ ಮಾಡಿದ ತಪ್ಪನ್ನೇ ಬೇಕು ಅಂತ ಮಾಡೋದು. ಸರಿ, ಇದೇ ಮೂಢತನಕ್ಕೂ ಮೂರ್ಖತನಕ್ಕೂ ವ್ಯತ್ಯಾಸ. ನೆಕ್ಸ್ಟ್ ನೋಡೋಣ. ಹಾಗೆ ನೋಡ್ಬೇಕಾದ್ರೆ ಪ್ರಶ್ನೆಯನ್ನು ಕೇಳುವಂತ 3 ವರ್ಗದವರು ಇದ್ದಾರೆ. ಒಂದು ಯಾವುದೇ ವಿಚಾರಗಳು ಮಾಡ್ಬೇಕಾದ್ರೆ ಪ್ರಶ್ನೆ ಮಾಡೋಕ್ಕೆ 3 ವರ್ಗದವರು ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ವಿಷಯಗಳನ್ನ ತಿಳಿದೇ ಇದ್ದು ಅದನ್ನು ತಿಳಿದುಕೊಳ್ಳೋದಕ್ಕಾಗಿ ಪ್ರಶ್ನೆ ಮಾಡೋರು. ಇವರು ಒಂಥರ ಹಾನೆಸ್ಟ್ ಆಗಿ ಇರ್ತಾರೆ, ನನಗಿದು ಗೊತ್ತಿಲ್ಲ, ಸೊ ನನಗೆ ಹೇಳ್ಕೊಡಿ ಅಂತ ಹಾನೆಸ್ಟ್ ಆಗಿ ಪ್ರಶ್ನೆ ಮಾಡುವಂಥವ್ರು ಇವರು. ನೆಕ್ಸ್ಟ್ 2ನೇ ವರ್ಗದವರು ಸರಿಯಾಗಿ ತಿಳಿದವರಿಗೆ ಅರ್ಥ ಮಾಡಿಸಲು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಏನೋ ಸರಿಯಾಗಿ ತಿಳಿಯದವರಿಗೆ ಅರ್ಥ ಮಾಡಿಸಲು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಇವರು ಯಾರು ಅಂತ ಹೇಳಿದ್ರೆ, ಇವರು ಗೊತ್ತಿದೆ, ನನಗೆ ಮಾತ್ರ ಗೊತ್ತಿರೋದು, ಇವ್ರಿಗೆ ಗೊತ್ತಿಲ್ಲ ಆ ಥರ ಅಲ್ಲ. ಅವರು ಸರಿಯಾಗಿ ತಿಳ್ಕೊಂಡವ್ರ ಇಲ್ವಾ ಅಂತ ಕೇಳೋಕ್ಕೋಸ್ಕರ ಅವ್ರಿಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಅವ್ರಿಗೆ ಪ್ರಶ್ನೆ ಕೇಳುವಂಥದ್ದು. ನೆಕ್ಸ್ಟ್ ಅರ್ಧಂಬರ್ಧ ತಿಳ್ಕೊಂಡು ಎಲ್ಲಾ ತಿಳಿದವರಂತೆ ನಾಟಕ ಮಾಡ್ಕೊಂಡು ಮತ್ತೊಬ್ಬರ ಕಾಲು ಹೇಳಿ ಪ್ರಶ್ನೆ ಕೇಳ್ತಿರ್ತಾರೆ. ಇವರು ಮೋಸ್ಟ್ ಡೇಂಜರಸ್ಸು ಫೆಲಸ್ಸು. ಏನಂದ್ರೆ ಅರ್ಧಂಬರ್ಧ ತಿಳ್ಕೊಳ್ಳೋದು, ಸೊ ಎಲ್ಲಾ ತಿಳಿದವ್ರ ಥರ ನಾಟಕ ಮಾಡ್ಕೊಂಡು ಮತ್ತೊಬ್ಬರಿಗೆ ಹೋಗಿ ಕಾಲು ಎಳೆಯಕ್ಕೆ ಹೋಗೋದು. ಅವ್ರ ನಡತೆಯಿಂದನೇ ಅಲ್ಲಿ ಏನು ಅಂತ ಗೊತ್ತಾಗ್ತದೆ.
ಸರಿನಾ. ನೆಕ್ಸ್ಟ್ ಹಾಗೆ ಬರಬೇಕಾದ್ರೆ ಬೇರೆ ವಿಧದ 5 ವರ್ಗದ ಜನರು. ಇವರು ಯಾರು ಅಂದರೆ ಮೊದಲನೇದಾಗಿ ಎಲ್ಲ ಗೊತ್ತಿರೋರು, ಆಲ್ಮೋಸ್ಟ್ ಒಂದು ವಿಚಾರ ಅವ್ರಿಗೆ ಗೊತ್ತಿರ್ತದೆ, ಎಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ಇಂಥವ್ರು. ಮತ್ತು ಏನು ಗೊತ್ತಿಲ್ಲದಿರೋರು, ನನಗೆ ಇದು ಮ್ಯಾಟ್ರೇ ಗೊತ್ತಿಲ್ಲ ಅಂತ ಸೈಲೆಂಟ್ ಆಗಿರ್ತಾರೆ. ನೆಕ್ಸ್ಟು ಅರ್ಧಂಬರ್ಧ ತಿಳ್ಕೊಂಡಿರೋರು, ಆ ವಿಚಾರದಲ್ಲಿ ಅರ್ಧಂಬರ್ಧ ತಿಳ್ಕೊಂಡಿರೋರು. ನೆಕ್ಸ್ಟ್ ನೋಡ್ಬೇಕಾದ್ರೆ ಏನು ಗೊತ್ತಿಲ್ಲದಿರೋರು ಎಲ್ಲ ಗೊತ್ತಿರುವಂತೆ ನಟಿಸೋರು. ಅವ್ರಿಗೆ ಏನೂ ಗೊತ್ತಿರಲ್ಲ, ಮಣ್ಣು ಗೊತ್ತಿರಲ್ಲ, ಎಲ್ಲ ಗೊತ್ತಿರೋ ಥರ ನಾಟಕ ಮಾಡ್ತಿರ್ತಾರೆ. ನೆಕ್ಸ್ಟ್ ಎಲ್ಲ ಗೊತ್ತಿದ್ದರು ಏನು ಗೊತ್ತಿಲ್ಲದಂತೆ ಸುಮ್ಮನೆ ಇರ್ತಾರೆ. ಇವ್ರು ಯಾರು ಅಂತ ಹೇಳಿದ್ರೆ ಸಮಯ ಸಿಕ್ಕಿದಾಗ ಮಾತ್ರನೇ ಅದನ್ನ ಕರೆಕ್ಟಾಗಿ ರಿಲೈಸ್ ಮಾಡ್ಕೊಳ್ತಾರೆ. ಅದರಲ್ಲಿ ಇವ್ರು ಇಬ್ಬರು ಇದಾರಲ್ಲ, ಈ 3ನೇದು ಮತ್ತು ಈ 4ನೇದು, ಇವರು ಮೋಸ್ಟ್ ಡೇಂಜರಸ್ ಕ್ರೀಚರ್ಸ್ಗಳು ಇವರು. ಸೊ ತಾನು ಹಾಳಾಗೋದಲ್ಲದೆ ಎಲ್ಲರನ್ನೂ ಹಾಳು ಮಾಡೋರು, ಸರಿನಾ. ನೆಕ್ಸ್ಟ್ ಹಾಗೆ ನೋಡ್ಬೇಕಾದ್ರೆ ಶಾಡನ್ ಫ್ರೈಡ್ ಅಂತ ಒಂದು ಪದ ಇದೆ. ಇದು ಜರ್ಮನ್ ವರ್ಡ್, ಇದು ಇಂಗ್ಲೀಷ್ ವರ್ಡ್ ಅಲ್ಲ, ಇದೊಂದು ಜರ್ಮನ್ ವರ್ಡ್. ಸೊ ಇದಕ್ಕೆ ಅರ್ಥ ನೋಡಿ, ಶಾಡನ್ ಫ್ರೈಡ ಇದಕ್ಕೆ ಅರ್ಥ ಪ್ಲೆಜರ್ ಡಿರೈವ್ಡ್ ಬೈ ಸಮ್ ಒನ್ ಫ್ರಮ್ ಅನದರ್ ಪರ್ಸನ್ಸ್ ಮಿಸ್ಫಾರ್ಚೂನು. ಕನ್ನಡದಲ್ಲಿ ನೋಡ್ಬೇಕಾದ್ರೆ ಅದಕ್ಕೆ ಅರ್ಥ ಪರಪೀಡಾನಂದ, ಅಂದರೆ ಇತರರ ಸಂಕಟ ನೋಡಿ ಸಂತೋಷ ಪಡೋದು. ಒಬ್ಬರಿಗೆ ಸಂಕಟಕ್ಕೆ ಸಮಸ್ಯೆಗೆ ಸಿಗಿಸ್ಬಿಟ್ಟು ಎಲ್ಲ ಸಮಸ್ಯೆ ತಂದಾಕ್ಬಿಟ್ಟು ಆ ಜಾಗದಲ್ಲಿ ಖುಷಿ ಇವ್ರಿಗೆ ಒಳ್ಳೊಳಗೆ ಆನಂದ ಆಗ್ತಿರ್ತದೆ, ಹೊರಗಡೆ ತೋರಿಸ್ಕೊಳಕ್ಕಿಲ್ಲ, ಒಳಗಡೆ ಮಾತ್ರ ಆನಂದ. ನೋಡಿ, ಶಾಡನ್ ಅಂದರೆ ಅರ್ಥ ಇಂಗ್ಲೀಷಲ್ಲಿ ಹಾರ್ಮ್, ತೊಂದರೆ ಅಂದರೆ ಕಷ್ಟಪಡಿಸೋದು, ತೊಂದರೆ ಪಡಿಸೋದು ಇಲ್ಲ ಕಷ್ಟಪಡಿಸೋದು. ಫ್ರೈಡ ಅಂತ ಹೇಳ್ತೀವಿ, ಇದಕ್ಕೆ ಜಾಯ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ಟ್ರಾನ್ಸ್ಲೇಷನ್ ಜಾಯ್ ಅಂತ, ಕನ್ನಡದಲ್ಲಿ ಅದಕ್ಕೆ ಸಂತೋಷ, ಆನಂದ, ಸಂತೋಷ, ಹಿಗ್ಗು ಅಂತದ್ದು. ಇನ್ನೊಂದು ವಿಚಾರ ಇದೆ, ನ್ಯಾರ್ಸಿಸಿಸ್ಟ್ ಅಂತ ಒಬ್ರು ಬರ್ತಾರೆ. ಈ ನ್ಯಾರ್ಸಿಸಿಸ್ಟ್ಗಳು ಏನಂತ ಹೇಳಿದ್ರೆ ಎ ಪರ್ಸನ್ ಹೂ ಹ್ಯಾಸ್ ಅನ್ ಎಕ್ಸೆಸಿವ್ ಇಂಟ್ರೆಸ್ಟ್ ಇನ್ ಆರ್ ಅಡ್ಮಿರೇಷನ್ ಆಫ್ ದೆಮ್ಸೆಲ್ಫ್. ಕನ್ನಡದಲ್ಲಿ ಆತ್ಮಾಭಿಮಾನಿ ಅಂತ. ಹೇಗೆ ಅಂತ ಹೇಳಿದ್ರೆ ಅತಿಯಾದ ಸ್ವಯಂ ಆಸಕ್ತಿ ಹೊಂದಿರುವಂಥ ವ್ಯಕ್ತಿ, ಅಥವಾ ತಮ್ಮನ್ನು ತಾವೇ ಮೆಚ್ಕೊಳ್ಳೋದು. ಇವರು ತಮ್ಮನ್ನು ತಾವೇ ಮೆಚ್ಕೊಳ್ಳೋದು. ಇನ್ನೊಬ್ಬರ ಬಗ್ಗೆ ಇವ್ರ ಮುಂದೆ ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಅವಾಗಲೇ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು. ಇಂಥವ್ರಿಗೆ ನ್ಯಾರ್ಸಿಸಿಸ್ಟ್ ಅಂತ ಹೇಳ್ತಾರೆ. ಇನ್ನೊಬ್ಬರನ್ನ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕೆ ಇಲ್ಲ. ಅವ್ರದ್ದೇ ಸರಿ, ನಮ್ಮದೇ ಸರಿ, ಈ ಜಾಗದಲ್ಲಿ ಒದ್ದಾಡೋರು ಅಂತ ಹೇಳ್ತಾರೆ ನಮ್ಮ ಕಡೆ ಅಂತ. ನೆಕ್ಸ್ಟು ಹಾಗೆ ನೋಡಬೇಕಾದ್ರೆ ಸಭೆ ಸ್ಟಾರ್ಟ್ ಆಗಿ 2000 ವರ್ಷಗಳಾಗಿದೆ. ಸೈತಾನು 2000 ವರ್ಷಗಳಿಂದನೂ ಒಂದಲ್ಲ ಒಂದು ಸಮಸ್ಯೆ, ಯಾವ್ದಾರ ಒಂದು ವಿಚಾರಗಳನ್ನ ತಂದು ಹಾಕಿ ಸಭೆಗಳಲ್ಲಿ ಗಲಿಬಿಲಿ ಮಾಡ್ತಾ ಇದ್ದಾನೆ. ಅದರಲ್ಲಿ ಮೇಜರ್ ಆಗಿ 3 ವಿಚಾರಗಳು. ಅದನ್ನು ನಾನು ಇಂಗ್ಲೀಷಲ್ಲಿ 3 T's ಅಂತ ಹೇಳ್ತಾ ಇರ್ತೀನಿ. ಟಿ ಅಂದರೆ ಟೀ ಕುಡಿಯೋದಲ್ಲ, ಈ RST ಲೆಟರ್ಸಲ್ಲಿ ಬರೀಬೇಕಾದ್ರೆ RST ಅಂತ ಹೇಳ್ತೀವಲ್ಲ, ಟೀಸ್ ಅಂತ ಹೇಳೋದು ನಾನು. ಅದ್ರ ಬಗ್ಗೆ ನೋಡೋಣ. 3 types ಆಫ್ ಟೀಸ್, ಸರಿನಾ. ನೆಕ್ಸ್ಟು ಒಂದನೇದಾಗಿ ಟ್ರಿನಿಟಿ, ಎರಡನೇದಾಗಿ ಟೈಪ್ಸ್, ಮೂರನೇದಾಗಿ ಟಂಗ್ಸ್. ಈ ಮೂರು ಸಬ್ಜೆಕ್ಟ್ನ ಇಟ್ಕೊಂಡೇ ಅವನು ಇವತ್ತು 2000 ವರ್ಷಗಳಿಂದನೂ ಸಭೆನ ಅಲ್ಲೋಲ ಮಾಡ್ತಾ ಬರ್ತಾ ಇದ್ದಾನೆ. ಅದನ್ನು ಡೈರೆಕ್ಟಾಗಿ ಅಲ್ಲೋಲ ಮಾಡ್ತಾ ಇಲ್ಲ, ಅವನು ದೂತರುಗಳನ್ನ ಇಟ್ಕೊಂಡು. ಅಂದರೆ ಅದನ್ನು ನಂಬಲ್ಲ, ಅದು ಹಾಗೆ ಇದು ಹೀಗೆ ಅಂತ ಕತೆ ಕಾದಂಬರಿಗಳನ್ನ ಹೊಡ್ಸ್ಕೊಂಡು ಅವ್ರ ದೂತರು ಅಂದರೆ ಯಾರು ದೇವದೂತರ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಲೋಕದಲ್ಲಿ ಸೇವಕರು ಅಂತ ಹೇಳುವಂಥ ನಾಮಕಾವಸ್ಥ ಸೇವಕರುಗಳನ್ನ ಇಟ್ಕೊಂಡು, ಕೆಲವೊಬ್ಬರನ್ನ ಇಟ್ಕೊಂಡು ಅವನು ಕತೆ ಕಾದಂಬರಿ ಹೊಡಿಸಿ ಸಭೆಗಳನ್ನ ಅಲ್ಲೋಲ ಮಾಡ್ಕೊ ಬರ್ತಾ ಇದ್ದಾನೆ, ಸರಿನಾ. ಇಂಥವ್ರನ್ನ ಕುರಿತು ಸ್ವಲ್ಪ ಎಚ್ಚರಿಕೆಯಾಗಿರಿ. ನೆಕ್ಸ್ಟ್ ನಾವು ನೋಡೋಣ. ವಿಷಯಗಳನ್ನ ವಿಮರ್ಶೆ ಮಾಡುವಾಗ ಗಮನಿಸಬೇಕಾದ ವಿಚಾರಗಳು. ನಾವು ಕೆಲವೊಂದು ಯಾವುದೇ ಒಂದು ಸಬ್ಜೆಕ್ಟ್ ಸ್ಟಡಿ ಮಾಡಬೇಕಾದ್ರೆ, ಒಂದು ಸಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಮೇಜರ್ ಆಗಿ ಕೆಲವು ವಿಚಾರಗಳನ್ನ ಗಮನಿಸಬೇಕು. ಅದನ್ನು ನಾವು ಗಮನಿಸಿದಾಗ್ಲೇ ನಮಗೆ ಸುಳ್ಳು ಬೋಧನೆ ಯಾವುದು, ನಿಜವಾದ ಬೋಧನೆ ಯಾವುದು ಅಂತ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದರಲ್ಲಿ ಮೊದಲನೇದಾಗಿ ಒಂದು ವಿಚಾರನ ನೋಡಬೇಕಾದ್ರೆ ಯಾರು ಹೇಳಿದ್ರು, ಎರಡನೇದಾಗಿ ಯಾರಿಗೆ ಹೇಳಿದ್ರು, ಮೂರನೇದಾಗಿ ಯಾವಾಗ ಹೇಳಿದ್ರು, ನಾಲ್ಕನೇದಾಗಿ ಎಲ್ಲಿ ಹೇಳಿದ್ರು, ಐದನೇದಾಗಿ ಏಕೆ ಹೇಳಿದ್ರು, ಆರನೇದಾಗಿ ಹೇಗೆ ಹೇಳಿದ್ರು, ಏಳನೇದಾಗಿ ಏನು ಹೇಳಿದ್ರು. ಇಷ್ಟು ವಿಚಾರಗಳನ್ನ ನಾವು ನೋಡಬೇಕು. ಮೊದಲನೇದಾಗಿ ಯಾರು ಹೇಳಿದ್ರು, ಎರಡನೇದಾಗಿ ಯಾರಿಗೆ, ಯಾವಾಗ, ಎಲ್ಲಿ, ಏಕೆ, ಹೇಗೆ, ಏನು ಹೇಳಿದ್ರು ಅಂತ ನೋಡಿ. ಮೊದಲನೇದು ಯಾರು ಹೇಳಿದ್ರು ಅಂತ ಹೇಳಿದಾಗ ವಿಷಯವನ್ನ ಹೇಳಿದ ವ್ಯಕ್ತಿ. ನೆಕ್ಸ್ಟ್ ಯಾರಿಗೆ ಹೇಳಿದ್ರು ಅಂತ ಹೇಳಿದಾಗ ವಿಷಯವನ್ನ ಕೇಳಿದ ವ್ಯಕ್ತಿ. ಇವ್ರಿಗೆ ಕೇಳಿದಂಥ ವ್ಯಕ್ತಿ. ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು. ನೆಕ್ಸ್ಟ್ ಯಾವಾಗ ಹೇಳಿದ್ರು ಅಂತ ಹೇಳಿದಾಗ ವಿಷಯವನ್ನ ಹೇಳಿದ ಸಮಯ. ಎಲ್ಲಿ ಅಂತ ಹೇಳಿದಾಗ ಲೊಕೇಶನ್ ಬರುತ್ತೆ, ವಿಷಯವನ್ನು ಹೇಳಿದ ಸ್ಥಳ.
ಏಕೆ ಅಂತ ಕೇಳಿದಾಗ ರೀಸನ್, ವಿಷಯವನ್ನು ಹೇಳಿದ್ದಕ್ಕೆ ಕಾರಣ. ಹೇಗೆ ಅಂತ ಹೇಳಿದಾಗ ವಿಷಯವನ್ನು ಹೇಳಿದಾಗ ಇದ್ದಂಥ ವಾತಾವರಣ ಅಥವಾ ಭಾವನೆ. ವಾತಾವರಣ ಅಂದರೆ ಸನ್ನಿವೇಶಕ್ಕೆ ಕುರಿತು ಹೇಳ್ತಿರುವಂಥದ್ದು. ಹೇಗೆ ಹೇಳಿದ್ರು ಆ ಸನ್ನಿವೇಶನ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಏನು ಹೇಳಿದ್ರು ಅಂತ ಹೇಳಿದ್ರೆ ಹೇಳಿದ ವಿಷಯ ಕುರಿತು, ಹೇಳಿದ ವಿಚಾರ ಕುರಿತು ನಾವು ಮೇಜರ್ ಆಗಿ ಗಮನಿಸ್ಬೇಕು. ಇಷ್ಟು ವಿಷಯಗಳನ್ನ ನಾವು ಗಮನಿಸಿದಾಗ ನಾವು ಡೆಪ್ತ್ ಆಗಿ ಸ್ಟಡಿ ಮಾಡೋಕ್ಕೆ ಸಾಧ್ಯ. ಇದರಲ್ಲಿ ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಹೇಗೆ ಹೇಳಿದ್ರು, ಏನು ಹೇಳಿದ್ರು, ಇದು ಅಲ್ಲೇ ಇರ್ತದೆ. ನಾವು ಮೇಲೆ ಕೆಳಗೆ ಸುತ್ತಮುತ್ತ ಹುಡುಕಿದ್ರೆ ಅಲ್ಲೇ ಇರ್ತದೆ. ಆದರೆ ಏಕೆ ಹೇಳಿದ್ರು, ಹೇಗೆ ಹೇಳಿದ್ರು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗಲೇ ಮಾತ್ರನೇ ನಮಗೆ ಗೊತ್ತಾಗುವಂಥದ್ದು. ಈಗ ಒಂದು ಯಾರಿಗೋ ಒಬ್ರಿಗೆ ನಾವು ಮೆಸೇಜ್ ಮಾಡ್ತೀವಿ, ಅವ್ರಿಗೆ ಫೋನ್ ಮಾಡ್ತಿರ್ತೀವಿ, ಅವ್ರು ಫೋನ್ ತೆಗಿತಾರಲ್ಲ. ಆ ವ್ಯಕ್ತಿಗೆ ನಾವು ಮೆಸೇಜ್ ಮಾಡ್ತೀವಿ, ಏನು ಬ್ರದರ್ ನಾನು ಇಷ್ಟೊಂದು ಫೋನ್ ಮಾಡ್ತಾ ಇದ್ದೀನಿ, ತೆಗಿತಾ ಇಲ್ಲ, ಯಾಕೆ ನನ್ನ ಮೇಲೆ ಬೇಜಾರ ಅಂತ ಮೆಸೇಜ್ ಮಾಡಿದಾಗ ಓದಂಥ ವ್ಯಕ್ತಿ, ಏನು ಬ್ರದರ್ ನಾನು ಇಷ್ಟು ಮೆಸೇಜ್ ಮಾಡ್ತಾ ಇದ್ದೀನಿ, ನೀವು ತೆಗಿತಾನೆ ಇಲ್ಲ ಅಂತ ಅವನು ಆ ಭಾವನೆಯಲ್ಲಿ ಓದಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಕಳಿಸ್ತಂಥ ವ್ಯಕ್ತಿ ಹೊಣೆ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಅರ್ಥ ಮಾಡ್ಕೊಂಡ ವ್ಯಕ್ತಿ ಹೊಣೆ. ಸರಿನಾ? ಇಲ್ಲಿ ಅದನ್ನೇ ಹೇಳ್ತಿರೋದು, ಹೇಗೆ ಹೇಳಿದ್ರು ಅಂತ ವಾತಾವರಣ, ಭಾವನೆ ಅಂತ ಬರುವಂಥದ್ದು. ಏಕೆ ಹೇಳಿದ್ರು, ಅವ್ರು ಏನಕ್ಕೆ ಮಾತಾಡ್ತಾ ಇಲ್ಲ, ಆ ರೀಸನ್ ತಿಳ್ಕೊಳ್ಳವ ಅನ್ನೋದಕ್ಕೋಸ್ಕರ ಅಲ್ಲಿ ಅವರು ಕೇಳ್ತಾ ಇದ್ದಾರೆ. ಈಗ ಬರವಣಿಗೆಯಲ್ಲಿ ಅದನ್ನ ಭಾವನೆಗಳನ್ನ ತಿಳಿಸೋಕ್ಕಾಗಲ್ವಲ್ಲ. ಹಾಗಾಗಿನೇ ಈಗ ಮೆಸೇಜ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಮೈಲೀಸ್ಗಳೆಲ್ಲ ಬಂದಿರುತ್ತೆ. ಆ ಸ್ಮೈಲೀಸ್ಗಳನ್ನ ಆ್ಯಡ್ ಮಾಡಿ ನಾವು ಹೇಳ್ಕೋಬೋದು. ಅವ್ರಿಗೆ ಓಕೆ, ಏನೋ ಕೋಪದಿಂದ ಹೇಳ್ಬೇಕಾದ್ರೆ ಅದಕ್ಕೆ ಕೋಪದ ಸ್ಮೈಲಿ ಹಾಕಿ ಒಂದು, ಇಲ್ಲ ಸಂತೋಷವಾಗಿರೋ ಒಂದು ಸ್ಮೈಲ್ ಹಾಕಿ ಹೇಳಿ ಒಂದು ಅರ್ಥ ಮಾಡಿಸ್ಬೋದು. ಆದರೆ ರೈಟಿಂಗಲ್ಲಿ ನಾವು ಪೆನ್ ತಗೊಂಡು ಬರೀಬೇಕಾದ್ರೆ ಅಲ್ಲಿ ಕೆಲವು ವಿಚಾರಗಳು ಅರ್ಥ ಮಾಡಿಸೋಕ್ಕಾಗಲ್ಲ. ಹಾಗೇನೆ ಸತ್ಯವೇದದಲ್ಲೂ ಸಹ ನಮಗೆ ಬರೆಸ್ಕೊಟ್ಟಂಥ ವ್ಯಕ್ತಿ ಪರಿಶುದ್ಧ ಆತ್ಮ. ಹೇಗೆ ಹೇಳಿದ್ರು, ಹೇಗೆ ಹೇಳಿದ್ರು ಅನ್ನೋದನ್ನ ನಾವು ಅವ್ರ ಹತ್ರನೇ ಕೇಳಬೇಕು. ಅದಕ್ಕೆ ಯೆರೆಮೀಯ 33:3 ಬರೆದಿರೋದು, ನನ್ನನ್ನು ಕೇಳಿಕೋ, ನಾನು ನಿನಗೆ ಸೂತ್ರದಂತೆ ಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನ ಗೋಚರಪಡಿಸ್ತೀನಿ ಅಂತ ಸ್ಥಳದಲ್ಲಿ ಹೇಳ್ತಾರೆ. ನಮಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬೈಬಲ್ ಓದಬೇಕಾದ್ರೆ 3 ಆ್ಯಂಗಲಲ್ಲಿ ನೋಡ್ತೀವಿ. ಮೊದಲನೇದಾಗಿ ನಮಗೆ ಕಲಿಸ್ಕೊಟ್ಟಂಥ ವ್ಯಕ್ತಿ, ಎರಡನೇದಾಗಿ ನಾವು ಓದಿ ನಾವು ಅರ್ಥ ಮಾಡ್ಕೊಳ್ಳುವಂಥ ಕಾರ್ಯಗಳು, ಮೂರನೇದಾಗಿ ಪರಿಶುದ್ಧಾತ್ಮನ ಅವ್ರು ನಿಜವಾಗ್ಲೂ ಯಾವ ಕಾರಣದಿಂದ, ಯಾವ ಭಾವನೆಯಿಂದ ಹೇಳಿದ್ರು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಪಾಯಿಂಟ್ ಆಫ್ ವ್ಯೂಲಿ ನಾವು ನೋಡಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಮಗೆ ಯಾರೊಬ್ರು ಕಲ್ಸ್ಕೊಟ್ಟಿರ್ತಾರೆ, ಅದನ್ನ ಇವತ್ತು ನಾವು ಓದ್ಕೊಂಡು ಹೋಗ್ತಿದ್ದೀವಿ. ಇಲ್ಲ ನಾವು ಓದ್ಬಿಟ್ಟು ಏನೋ ಒಂದು ಅರ್ಥ ಮಾಡ್ಕೊಂಡು ಜನಗಳಿಗೆ ಅದನ್ನ ಕಲ್ಸ್ಕೊಡ್ತಾ ಇದೀವಿ. ಆದರೆ ಈ 3ನೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗ್ತಿರೋದು 100ಕ್ಕೆ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ರು ವ್ಯಕ್ತಿಗಳು ಅದನ್ನ ಮಾಡ್ತಾ ಇದ್ದಾರೆ. ಆದರೆ 100ಕ್ಕೆ ಹೆಚ್ಚು ಕಮ್ಮಿ ಒಂದು 90 ಭಾಗ ಜನ ಮಾಡೋದು ಎಡವಟ್ಟಲ್ಲ. ಅವರು ಕಲ್ತದನ್ನ ಕಲ್ಸ್ಕೊಡ್ತಾವ್ರೆ, ಮತ್ತೆ ಇವರೇ ಓನ್ ಆಗಿ ಏನೇನೋ ಅರ್ಥ ಮಾಡ್ಕೊಂಡು ಹೇಳ್ಕೊಡ್ತಾವ್ರೆ. ಅದು ನಿಜವಾಗ್ಲೂ ಒಂದು 10% ಜನ ಯಥಾರ್ಥವಾಗಿ ದೇವ್ರ ವಾಕ್ಯವನ್ನ ಯಥಾರ್ಥವಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಅಂಥವ್ರ ಹತ್ರ ಹೋಗಿ ನಮ್ಮ ಡೌಟ್ಗಳನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂಥವ್ರ ಹತ್ರ ಹೋಗಿ ನಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೆ ಅವರು ನೀಟಾಗಿ ಕಲಿಸ್ಕೊಡ್ತಾರೆ. ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರು ಅಂಥವ್ರನ್ನ ಆಟೋಮೆಟಿಕ್ ಆಗಿ ನಿಮಗೆ ಕಾಂಟ್ಯಾಕ್ಟ್ ಕೊಡಿಸ್ತಾರೆ. ಸರಿನಾ? ಯಾಕಂದ್ರೆ ನಾವು ಪ್ರಾರ್ಥನೆ ಕೇಳುವಂಥ ದೇವರು ನೋಡಿ, ದಾಹವುಳ್ಳವನು ನನ್ನ ಬಳಿಗೆ ಬರಲಿ ಅಂತ ಹೇಳಿದ್ದಾರೆ. ಸೊ ನನಗೆ ಆ ಪರಿಶುದ್ಧಾತ್ಮನ ಶಬ್ದವನ್ನ ಸರಿಯಾಗಿ ಗ್ರಹಿಸೋಕ್ಕಾಗೋದಾದ್ರೆ ನಾನು ಓಕೆ ಸ್ಟಡಿ ಮಾಡೋಣ, ಇನ್ನೂ ನನಗೆ ಆ ಶಬ್ದ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದಾಗ ಸೊ ಅದನ್ನ ಸರಿಯಾಗಿ ಹೇಳ್ಕೊಡುವಂಥ ವ್ಯಕ್ತಿಗಳ ಹತ್ರ ಹೋಗಿ ನಾವು ಕಲಿಯುವಂಥದ್ದು ಸೂಕ್ತ. ಇಲ್ಲ ಅಂತ ಹೇಳಿದ್ರೆ ಈ ಅರ್ಧ ಬೆಂದಿರೋರ ಹತ್ರ ಹೋಗಿ ನಾವು ಕೇಳಕ್ ಹೋದಾಗ ಹಿಂಗೇನೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಗಲಿಬಿಲಿಯಾಗಿ, ನಾವು ಅಲ್ಲಲ್ಲಕ್ಕಲಾಗಿ ಇನ್ನೊಬ್ರು ಗಲಿಬಿಲಿ ಮಾಡಿ ಅವ್ರನ್ನೂ ಅಲ್ಲಲ್ಲಕ್ಕಲ್ಲ ಮಾಡೋದು. ಕೊನೆಯಲ್ಲಿ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಬ್ಬು ನಾರೆದೊಳಿಸೋದು. ಸರಿನಾ? ಈ 16 ಪ್ರಶ್ನೆಗಳು ಹಿಂಗೇನೆ ಗಬ್ಬು ನಾರೆದೊಳಿಸ್ತಾ ಇದಾರೆ ಇವತ್ತು. ಅದಕ್ಕೆ ನೋಡೋಣ, ಆಮೇಲೆ ನೋಡೋಣ. ಓಕೆ, ನೆಕ್ಸ್ಟ್ ಇನ್ನೂ ಕೆಲವೊಂದು ಕಾರ್ಯಗಳನ್ನ ನೋಡೋಣ. ಫುಲ್ಫಿಲ್ಮೆಂಟ್ಸ್ ಬಗ್ಗೆ ನೋಡೋಣ. ಸರಿನಾ? ಸೊ ಇದರಲ್ಲಿ ಮೇಜರ್ ಆಗಿ 3 ವಿಚಾರಗಳಿದೆ. ಸೊ ಮೊದಲನೇದಾಗಿ ಪ್ರೋಟೋ ಫುಲ್ಫಿಲ್ಮೆಂಟು, ಎರಡನೇದಾಗಿ ಟ್ಯೂಟರೋ ಫುಲ್ಫಿಲ್ಮೆಂಟು, ಮೂರನೇದಾಗಿ ಟ್ರೀಟೋ ಫುಲ್ಫಿಲ್ಮೆಂಟು ಅಥವಾ ಮಲ್ಟಿಪಲ್ ಫುಲ್ಫಿಲ್ಮೆಂಟು. ಈ ಪ್ರೋಟೋ ಫುಲ್ಫಿಲ್ಮೆಂಟ್ ಅನ್ನೋದು ಒಂದು ಸಲ ಆಗುವಂಥದ್ದು. ಸತ್ಯದಲ್ಲಿ ಒಂದು ಸಲ ಆಗಿರುವಂಥದ್ದು. ಸ್ವಾಮಿ ಒಂದು ಸಲ ಶಿಲ್ಬೆಗೆ ಇರೋದ್ರು. ಸೊ ಈ ಥರ ಒಂದು ಸಲ ಅದಾಗಿರೋದು ಮತ್ತೆ ಅದು ನಡೆಯುವಂಥದ್ದಲ್ಲ. ಸರಿನಾ? ಯೂದ ಒಂದು ಸಲ ಹಿಡ್ಕೊಟ್ಟ, ಆಮೇಲೆ ಏನು ಮಂಜುಷ ಪೆಟ್ಟಿಗೆ ತಗೊಂಡು ಯೋರ್ದಾನ್ ನದಿಯಲ್ಲಿ ಕಾಲಿಟ್ರು, ಅದು ಸೀಳ್ತು. ಸೊ ಇದೆಲ್ಲ ಒಂದು ಸಲ ಪ್ರೋಟೋ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಡ್ಯೂಟರೋ ಫುಲ್ಫಿಲ್ಮೆಂಟ್, ಒಂದಕ್ಕಿಂತ 2 ಸಲ ಆಗಿರ್ತದೆ. ಎಲಿಯಾ ಯೋರ್ದಾನ್ ನದಿಯನ್ನ ಹೊಡಿತಾನೆ. ನೆಕ್ಸ್ಟ್ ಅದನ್ನೇ ನೋಡಿ
ಎಲಿಶಾ ಹೊಡಿತಾನೆ, 2 ಸಲ ಆಯಿತು ಅದು, ಸರಿನಾ? ಈಗ ಅವ್ರು ಮಾಡೋದ್ರಲ್ಲದ ಹೋಗಿ ನಾವು ಮಾಡೋಕ್ಕಾಗಲ್ಲ, ಅದು 2 ಸಲ ಆಗಿದೆ. ಎಕ್ಸಾಂಪಲ್ ಹೇಳ್ತಿರುವಂಥದ್ದು. ಹಾಗೆ ಟ್ರೀಟ್ ಆಫ್ ಫುಲ್ಫಿಲ್ಮೆಂಟ್ ಅಂತ ನೋಡಿದಾಗ ಅದಕ್ಕೆ ತುಂಬ ಎಕ್ಸಾಂಪಲ್ಸ್ಗಳಿದೆ. ನನ್ನನ್ನು ನಾನು ಮಾಡೋ ಕಾರ್ಯಗಳನ್ನ ಮಾಡ್ತಾನೆ, ಅದಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನ ಮಾಡ್ತಾನೆ, ಅದಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನ ಮಾಡ್ತಾನೆ ಅಂದರೆ ಅಲ್ಲಿ ಕ್ವಾಂಟಿಟಿ ವೈಸ್ ಹೇಳ್ತಾ ಇದ್ದಾರೆ ಹೊರತು ಕ್ವಾಲಿಟಿ ವೈಸ್ ಹೇಳ್ತಾ ಇಲ್ಲ, ಸರಿನಾ? ರೋಗಿಗಳ ಮೇಲೆ ಕೈ ಇಟ್ಟರೆ ಅವ್ರು ಗುಣ ಆಗ್ತಾರೆ. ಸೊ ಇದೆಲ್ಲ ಮಲ್ಟಿಪಲ್ ಫುಲ್ಫಿಲ್ಮೆಂಟ್ಸ್ಗಳು. ಇದನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ವರ್ಗದವ್ರು ಹೆಂಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಈ ಥರ ಒಂದು ಗಬ್ಬೆಳಿಸುವಂಥ ವರ್ಗದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದೆಲ್ಲ ಆದಿಸಬೇಕಿತ್ತು ಈಗಿಲ್ಲ, ಸೊ ಅದೆಲ್ಲ ಆಗಿತ್ತು ಈಗಿತ್ತು ಅಂತ ಕತೆ ಕಾದಂಬರಿ ಹೊಡ್ಕೊಂಡು ಬರುವಂಥದ್ದು. ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕಿತ್ತೋಗಿರೋ ಕಾಲೇಜಲ್ಲಿ ಬೈಬಲ್ ಸ್ಟಡಿ ಮಾಡ್ಕೊಬಂದ್ಬಿಟ್ಟಿರ್ತಾರೆ. ಒಂದು ಕಿತ್ತೋಗಿರೋ ಸರ್ಟಿಫಿಕೇಟ್ ತಗೊಬಂದ್ಬಿಟ್ಟು ಆರ್ಡಿನೇಷನ್ ತಗೊಬಂದ್ಬಿಟ್ಟು ಇವತ್ತು ನಾವು ಸೇವಕರುಗಳು ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇರ್ತಾರೆ, ಸರಿನಾ? ಸೊ ಅಂಥವರೇ ಇಲ್ಲಿ ಬಂದ್ಬಿಟ್ಟು ಅರೆ ಬಂದಿರೋವು. ಅಂಥವ್ರ ಬಗ್ಗೆನೇ ಹೋಶೇಯ 7ನೇ ಅಧ್ಯಾಯದಲ್ಲಿ ದೇವ್ರು ಹೇಳ್ತಾರೆ, ಎಫ್ರಾಯಿಮ್ ನಿಂತಿರುವಾಕದ ಚಪಾತಿ ಅಂತ. ಎಫ್ರಾಯಿಮ್ ಅಂದ್ರೆ ಅರ್ಥ ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತ. ನೀನು ಅಭಿವೃದ್ಧಿ ಆಗೋಣದಾದ್ರೆ ಒಂದ್ ಕಡೆ ಬಂದ್ಬಿಟ್ಟು ಡೆವಲಪ್ ಆಗದೆ ಇದೆಯಾ ನೀನು ಅಂತ. 2 ಕಡೆನೂ ಬೆಂದಿರೋ ಚಪಾತಿ ಮಾತ್ರ ಟೇಸ್ಟ್ ಆಗಿರುವಂಥದ್ದು. ಇವರು ಈ ವರ್ಗದವ್ರು ಯಾರು ಅಂತ ಹೇಳಿದ್ರೆ, ಈ ಸದ್ದುಕಾಯರು, ಫರೀಸಾಯರು ಅಂತ ನೋಡ್ತೀವಲ್ಲ, ಈ ಫರೀಸಾಯರು ಅಂತ ಹೇಳಿದ್ರೆ ಬರೀ ತಪ್ಪುಗಳನ್ನ ಕೊರತೆಗಳನ್ನ ಕಂಡಿಡ್ಕೊಂಡು ಹೋಗೋರು. ಈ ಸದ್ದುಕಾಯರು ಯಾರು ಅನ್ನೋದಾದ್ರೆ ವಾಕ್ಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಅದು ಅವಾಗಿತ್ತು ಇವಾಗಿಲ್ಲ ಅನ್ನೋರು. ಯಾಕಂದ್ರೆ ಇವರು ಬೈಬಲ್ ನಾವು ತೆಗೆದು ನೋಡ್ಬೇಕಾದ್ರೆ ಇವರು ಪುನರುತ್ಥಾನ ಇಲ್ಲ ಅಂತ ಹೇಳುವಂಥವ್ರು, ಪುನರುತ್ಥಾನ ಅನ್ನೋದೇ ಇಲ್ಲ ಅಂತ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಥೋರ ಅಂತ ನೋಡ್ತೀವಲ್ಲ, ಧರ್ಮಶಾಸ್ತ್ರ 5 ಗ್ರಂಥಗಳು, ಆದಿಕಾಂಡ, ವಿಮೋಚನಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮಶಾಸ್ತ್ರ, ಈ 5 ಪುಸ್ತಕಗಳನ್ನ ಮಾತ್ರ ಅವರು ಬಿಲೀವ್ ಮಾಡೋದು. ಅದರಲ್ಲಿ ಪುನರುತ್ಥಾನದ ಬಗ್ಗೆ ಎಲ್ಲ ಏನು ಇಲ್ವಲ್ಲ, ಸತ್ತವರು ಎದ್ದಿರೋದು ಅದರಲ್ಲ. ಯಾಕಂದ್ರೆ ನೆಕ್ಸ್ಟ್ ಸತ್ತವರು ಎದ್ದೇಳಿಸೋದ ಎಲಿಶಾ ಎಲ್ಲ ಬಂದು ಎದ್ದೇಳಿಸ್ತಾರೆ. ಅಲ್ಲಿ ಬರ್ಬೇಕಾದ್ರೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಅವರು. ಅದಕ್ಕೇನೆ ಸ್ವಾಮಿ ಬರ್ಬೇಕಾದ್ರೆ ಹೇಳ್ತಾರೆ, ಈ ಆ ಪೊದೆ ವಿಷಯದಲ್ಲಿ ಓದಿಲ್ವಾ ನೀವು? ಸದ್ದಿಕಾರದ ಗಮನಿಸಿ, ಆ ಪೊದೆ ವಿಷಯದಲ್ಲಿ ಓದಿಲ್ವಾ ನೀವು? ಆತನು ಅಬ್ರಾಮ, ಇಸಾಕ, ಯಾಕೋಬಗೆ ದೇವರಾಗಿದ್ದಾರೆ ಹೊರತು, ಅಂದ್ರೆ ಸತ್ತವ್ರಿಗೆ ದೇವರಲ್ಲ, ಜೀವಿಸೋರಿಗೆ ಬದುಕಿರೋರಿಗೆ ದೇವರು ಅಂತ ಅವ್ರಿಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಆ ಎಕ್ಸಾಂಪಲ್ ಕೊಟ್ಟೆ ಸ್ವಾಮಿ ಆ ಸ್ಥಳದಲ್ಲಿ ಮಾತಾಡ್ತಾ ಇದ್ರೆ. ಆದ್ರೂ ಅವ್ರು ಅದಕ್ಕೆ ಕಿವಿಗೊಟ್ಟಿಲ್ಲ. ಇವುಗಳು ಇವತ್ತು ಹಿಂಗೆ ಹೇಳ್ಕೊಡ್ತಿರೋದು, ಅವಾಗಿತ್ತು ಇವಾಗಿಲ್ಲ, ಅದೆಲ್ಲ ಮುಗಿದೋಗಿದೆ, ಆದಿಸಬೇಕಿತ್ತು ಅನ್ಕೊಂಡು ಕತೆ ಕಾದಂಬರಿ ಹೊಡ್ಕೊಂಡು ಇವ್ರಿಗೆ ಯಾರೋ ತಲೆ ಕೆಡ್ಸಿರ್ತಾರೆ, ಇವರು ತಲೆ ಕೆಡ್ಸ್ಕೊಂಡು ಬಂದ್ಬಿಟ್ಟು ಎಲ್ಲರಿಗೂ ತಲೆ ಕೆಡ್ಸ್ತಾಕ್ತಿರೋದು. ಇವ್ರನ್ನೆಲ್ಲ ದೇವರೇ ಕಾಪಾಡಬೇಕು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡೋಣ. ಹಾಗೆ ನಾವು ಮತ್ತಾಯ ಬರೋ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ನಾನು ಒಂದು 12ನೇ ಅಧ್ಯಾಯದ ಕುರಿತು ಲಾಸ್ಟ್ ಇಯರ್ ಒಂದು ಆರ್ಟಿಕಲ್ ಬರ್ತಿದ್ದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಮಾತಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 16 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದು ಅರ್ಥ ಆದರೆ ಮಾತ್ರ ನಮಗೆ ಅಲ್ಲಿ ಅದು ಏನು ಅಂತ ನಮಗೆ ವಿಚಾರಗಳು ಗೊತ್ತಾಗುವಂಥದ್ದು. ಈ 16 ಕ್ವಶನ್ಗಳನ್ನ ಅದು ಯಾರೇ ಕೇಳಿರಲಿ, ಆದರೆ ಯಾರ ಪ್ರೇರೇಪಣೆಯಿಂದ ಕೇಳಿದ್ದಾರೆ ಅನ್ನೋದು ನಮಗೆ ಮುಖ್ಯ ಅಲ್ವಾ? ಸೊ ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರನೇ ಬರೋ ಸ್ವಾರ್ಥ 12ನೇ ಅಧ್ಯಾಯನ ನಾನು ಸ್ವಲ್ಪ ಡೆಪ್ತ್ ಆಗಿ ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಒಂದೊಂದು ವಾಕ್ಯನ ನೋಡ್ಕೊಂಡು ಬರೋಣ. ಫರಿಸಾಯರು ಯೇಸುವನ್ನು ದೂಷಿಸಿದ್ದು ಸೂಚಕ ಕಾರ್ಯವನ್ನ ನೋಡಬೇಕೆಂದು ಕೇಳಿದ್ದು. ಮತ್ತೆ 12ನೇ ಅಧ್ಯಾಯ 22ರಿಂದ 45ನೇ ವಾಕ್ಯ ತನಕ ಎಷ್ಟು ಬ್ರೀಫ್ ಆಗಿ ಹೇಳೋಕ್ಕಾಗುತ್ತೋ ಅಷ್ಟು ಬ್ರೀಫ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಟೈಮ್ ತಗೊಳಕ್ಕೆ ನಾನು ಇಷ್ಟಪಡಲ್ಲ. ಓಕೆ, 22ನೇ ವಾಕ್ಯದಲ್ಲಿ, ದೆವ್ವ ಹಿಡಿದು ಕುರುಡನು ಮೂಕನಾಗಿರುವ ಒಬ್ಬನನ್ನ ಆತನ ಬಳಿಗೆ ಕರೆತಂದರು. ಆತನು ಅವನನ್ನ ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು 2 ಬಂತು. ದೆವ್ವ ಹಿಡಿದು ಕುರುಡನು ಮೂಕನಾಗಿರೋ ಒಬ್ಬನನ್ನ ಯೇಸುಸ್ವಾಮಿ ಹತ್ರ ಕರ್ಕೊ ಬರ್ತಾರೆ. ಯೇಸುಸ್ವಾಮಿ ಅವನನ್ನ ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು 2 ಬಂತು. ಅವನಿಗೆ ಒಂದು ದುರಾತ್ಮ ಇತ್ತು. ಯೇಸುಸ್ವಾಮಿ ಅದನ್ನ ಓಡಿಸಿದ್ರು. ಸೊ ಅವನು ಆ ಸ್ಥಳದಲ್ಲಿ ಅವನಿಗೆ ಕಣ್ಣು ಬಾಯಿ 2 ಸಹ ಬಂತು ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಈತನು ದಾವೀದನ ಕುಮಾರನೇನು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಫರಿಸಾಯರು ಅದನ್ನ ಕೇಳಿ ನೋಡಿ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಫರಿಸಾಯರು ಅದನ್ನ ಕೇಳಿ, ಇದು ಆದರೆ ಅಂತ ಹೇಳ್ತಿರುವಂಥದ್ದು ಅವರು ಹುರ್ಕೊಂಡಿದ್ದಾರೆ, ಆ ಜಾಗದಲ್ಲಿ ಫುಲ್ ಹುರ್ಕೊಬಿಟ್ಟವ್ರೆ. ಫರಿಸಾಯರು ಅದನ್ನ ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನ ಸಹಾಯದಿಂದ ದೆವ್ವಗಳನ್ನ ಬಿಡಿಸ್ತಾನೆ ಹೊರತು ಬೇರೆ ರೀತಿಯಿಂದ ಇವನು ದೆವ್ವಗಳನ್ನ ಬಿಡಿಸ್ತಾ ಇಲ್ಲ ಅಂತ ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ? ಇಲ್ಲಿ ನೋಡಿ, ಈ ಸ್ಥಳದಲ್ಲಿ ಮತ್ತಾಯ ಬರಿಬೇಕಾದ್ರೆ ಇಷ್ಟನ್ನ ಬರೀತಾನೆ, ಆದರೆ ಮಾರ್ಕ ಇನ್ನೂ ಡೀಟೇಲ್ಡ್ ಆಗಿ ಮಾರ್ಕ ಬರಿಬೇಕಾದ್ರೆ ಇನ್ನೊಂದು ಕೆಲವೊಂದು ವಿಚಾರಗಳನ್ನ ಹ್ಯಾಡ್ ಮಾಡಿ ಬರೀತಾನೆ. ಮಾರ್ಕ 3ನೇ ಅಧ್ಯಾಯದಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ಬರೀತಾನೆ. ಮಾರ್ಕನ್ ಬರೋ ಸುವಾರ್ತೆ 3ನೇ ಅಧ್ಯಾಯ ನೋಡಿ 28ನೇ ವಾಕ್ಯದಲ್ಲಿ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ 28ನೇ ವಾಕ್ಯದಲ್ಲಿ ಹೇಳ್ತಾನೆ, ಇವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದ್ದರಿಂದ ಅಂತ. ಇವನಿಗೆ ಸ್ವಾಮಿಗೆ ಇವರು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನ ಸಹಾಯದಿಂದ ದೆವ್ವ ಬಿಡಿಸ್ತಾನೆ ಅಂತ ಹೇಳ್ತಿಲ್ಲ. ಜೊತೆಲಿ ಏನು ಹೇಳ್ತಾ ಇದ್ದಾರೆ, ಇವನಿಗೆ ದೆವ್ವ ಹಿಡ್ಕೊಂಡಿದೆ ಅಂತ, ಸ್ವಾಮಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸರಿನಾ? ಇಲ್ಲಿ ನಾನು
ಒಂದು ವಿಚಾರನ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸನ್ನಿವೇಶ ನಡೀತಿರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಕಪೆರ್ನೌಮಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಬೈಬಲ್ ಸ್ಕಾಲರ್ಸ್ಗಳು ಹೇಳ್ತಾರೆ, ಒಂದು ಪೇತ್ರನ ಮನೆ ಆಗಿರ್ಬೇಕು, ಇಲ್ಲ ಜಬುದಾಯನ ಮನೆ ಆಗಿರ್ಬೇಕು. ಅದು ಅಲ್ಲದೆ ಯೇಸು ಸ್ವಾಮಿ ಸಹ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಂದು ಮತ್ತಾಯ ಬರೀತಾನೆ, 12ನೇ ವಾಕ್ಯ 12-13ನೇ ವಾಕ್ಯದಲ್ಲಿ ನೋಡ್ತೀವಿ, ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಿಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜಬುಲೂನ್, ನೆಫ್ತಲಿ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು ಅಂತ. ಯೇಸು ಸ್ವಾಮಿಯ ಸ್ಥಳದಲ್ಲಿ ಮನೆ ಮಾಡ್ಕೊಂಡಿದ್ರು ಅಂತಿದೆ. ಒಂದು ಪೇತ್ರನ ಮನೆ ನಡೆದಿರಬೇಕು, ಇಲ್ಲ ಜಬುದಾಯನ ಮನೆ ನಡೆದಿರಬೇಕು, ಇಲ್ಲ ಯೇಸು ಸ್ವಾಮಿ ಮನೆ ಮಾಡ್ಕೊಂಡಿದ್ರಲ್ಲ ಆ ಮನೇಲೆ ನಡೆದಿರಬೇಕು. 3ರಲ್ಲಿ ಒಂದು ಸನ್ನಿವೇಶದಲ್ಲಿ ಆಗಿರ್ಬೇಕು. ನಾನು ಸ್ಟಡಿ ಮಾಡಿರೋ ಪ್ರಕಾರ ಹೇಳ್ಬೇಕು ಅನ್ನೋದಾದ್ರೆ ಯೇಸು ಸ್ವಾಮಿ ಮನೆಯಲ್ಲಿ ನಡೆದಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ, ಸರಿನಾ? ಸೊ ಒಂದು ವಿಚಾರ ಇಲ್ಲಿ ನಾವು ಗಮನಿಸ್ಬೇಕು, ನಮ್ಮನೆಗೆ ಯಾರಾದ್ರೂ ಒಬ್ರು ಬಂದು ನಮ್ಮನೆ ಟೀಸ್ ಮಾಡಿದ್ರೆ ಹೆಂಗಿರ್ತದೆ ಅಲ್ವಾ? ಈ ಸ್ಥಳದಲ್ಲಿ ಅದನ್ನೇ ಮಾಡ್ತಿರೋದು. ಯೇಸು ಸ್ವಾಮಿ ಮನೆಗೆ ಬಂದ್ಬಿಟ್ಟು ಯೇಸು ಸ್ವಾಮಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ಹೇಳಿ ಏನ್ ಹೇಳ್ತಾ ಇದ್ರೆ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನ ಸಹಾಯದಿಂದಾಗೇ ದೆವ್ವ ಬಿಡಿಸ್ತಾ ಇದಾರೆ ಅಂತ ಬೇರೆ ಅಲ್ಲಿ ಬಂದ್ಬಿಟ್ಟು ಯೇಸು ಸ್ವಾಮಿಗೆ ಅಲ್ಲಿ ಪಟ್ಟಿ ಕಟ್ಟಕ್ ಬರ್ತಾ ಇದಾರೆ, ಜನಗಳಿಗೆ ಎತ್ತಿ ಕಟ್ಟಕ್ ಬರ್ತಾ ಇದಾರೆ. ಅವತ್ತು ಸೈತಾನು ಫರಿಸಾಯರನ್ನ ಆ ರೀತಿ ಯೂಸ್ ಮಾಡ್ಕೊಂಡ. ಇವತ್ತೇನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಂಥವ್ರನ್ನ ಇಟ್ಕೊಂಡು, ಯಾರು ಈ ತರ ಕಾಮಿಡಿ ಪೀಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವರೆಲ್ಲ ಅನ್ಯಭಾಷೆ ಆ ಥರ ಮಾತಾಡ್ತಾವ್ರೆ, ಈ ಥರ ಮಾತಾಡ್ತಾವ್ರೆ ಅಂತ ಹೇಳಿ ಒಂದು ನೋಡ್ಬೇಕಾದ್ರೆ ಇವ್ರಿಗೆ ಅನ್ಯಭಾಷೆ ದೆವ್ವ ಹಿಡ್ಕೊಬಿಟ್ಟೈತೆ. ಅಲ್ಲಿ ಅವ್ರಗಳಿಗೆ ಅನ್ಯಭಾಷೆ ಮಾತಾಡೋ ಹುಚ್ಚು ಹಿಡ್ಕೊಬಿಟ್ಟೈತೆ, ಇವ್ರುಗಳಿಗೆ ಅನ್ಯಭಾಷೆ ಬಗ್ಗೆ ಮಾತಾಡೋ ಹುಚ್ಚು ಹಿಡ್ಕೊಬಿಟ್ಟೈತೆ. ನಾನು ಅನ್ಯಭಾಷೆ ಮಾತಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಅನ್ಯಭಾಷೆ ಮಾತಾಡಬೇಕು, ಆದರೆ ಎಲ್ಲಿ ಮಾತಾಡಬೇಕು ಅನ್ನೋದಕ್ಕೆ 16 ಪ್ರಶ್ನೆಗಳು ಬೇಕಾದ್ರೆ ಅದನ್ನ ಹೇಳ್ತೀನಿ, ಖಂಡಿತ ಹೇಳ್ತೀನಿ ಎಲ್ಲಿ ಹೇಳ್ಬೇಕು ಅಂತ. ಅನ್ಯಭಾಷೆ ಮಾತಾಡುವಂಥ ವ್ಯಕ್ತಿ, ನಾನು ಪಕ್ಕಾ ಪೆಂಟಿಕಾಸ್ಟಲ್ ನನ್ನ ಡಿನಾಮಿನೇಷನ್, ಸರಿ? ಸೈತಾನಿಗೆ ಗೊತ್ತು ಚೆನ್ನಾಗಿ. ನೋಡಿ, ಅವನು 2000 ವರ್ಷಗಳಿಂದ ಸಭೆ ನೋಡ್ಕೊ ಬರ್ತಾವನೆ. ನಾವು ಕೊಣಮಿಣಿ ನೆನ್ನೆ ಮೊನ್ನೆ ನೋಡಿರ್ಬೋದು ಸಭೆನ, ಅವನು 2000 ವರ್ಷಗಳಿಂದ ನೋಡ್ತಾ ಇದ್ದಾನೆ ಸಭೆನ. ಪೆಂಟಿಕಾಸ್ಟ್ಗಳನ್ನ ಯಾವ ರೀತಿ ಅಮರ್ಸ್ಬೇಕು, ಕ್ಯಾಥಲಿಕ್ಸ್ಗಳನ್ನ ಯಾವ ರೀತಿ ಅಮರ್ಸ್ಬೇಕು, CSIಗಳನ್ನ, ಬ್ಯಾಪ್ಟಿಸ್ಟ್ಗಳನ್ನ, ಲೂಥರನ್ಸ್ಗಳನ್ನ, ಬ್ರದರಿನ್ಸ್ಗಳನ್ನ, ಸೆವೆಂತ್ ಡೇ ಅಡ್ವೆಂಟಿಸ್ಟು, ಜವಾ ವಿಟ್ನೆಸ್ಸು, ಒನ್ಲಿ ಜೀಸಸ್ ಕ್ರೈಸ್ಟು, ಯಾರನ್ನ ಹೆಂಗೆಲ್ಲ ಇನ್ನು ಯಾವ್ಯಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಡಿನಾಮಿನೇಷನ್ಗಳಿದೆ, ಎಲ್ಲ ಡಿನಾಮಿನೇಷನ್ ಯಾರ್ಯಾರುಗಳನ್ನ ಹೆಂಗೆ ಅಮರ್ಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಈ ಕರಿಸ್ಮ್ಯಾಟಿಕ್ ಚರ್ಚ್ ಆಗಿರೋಂಥ ಈ ಪೆಂಟಿಕಾಸ್ಟಲ್ ಚರ್ಚ್ಗಳೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ವರಗಳು, ಅಭಿಷೇಕ, ಅನ್ಯ ಭಾಷೆ ಅನ್ಕೊಂಡು ಅದರಿಂದನೇ ಹೋಗಿ ವಾಕ್ಯನ ಬಿಟ್ಬಿಟ್ಟಿದ್ದಾರೆ. ಇವತ್ತು ಬೇರೆ ಆ ಒಂದು ರಿಫಾರ್ಮರ್ಸ್ ಅಂತ ಹೇಳ್ಕೊಬಂದಂಥ ಚರ್ಚ್ಗಳೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ವಾಕ್ಯ ಅನ್ಕೊಂಡು ಇವತ್ತು ಅದಿತ್ತು, ಅವಾಗಿತ್ತು, ಇವಾಗಿಲ್ಲ ಕತೆ ಹೊಡ್ಕೊಂಡು ಬರ್ತಾರೆ. ಎಲ್ಲ ಸಭೆಗಳನ್ನ ಏಮಾರಿಸ್ಕೊ ಬರ್ತಾ ಇದ್ದಾನೆ. ನೋಡಿ, 2 ಕರೆಕ್ಟ್ ಆಗಿರಬೇಕು. ದೇವರು 23ನೇ ಅಧ್ಯಾಯ, ಅರಣ್ಯಕಾಂಡ 23ನೇ ಅಧ್ಯಾಯದಲ್ಲಿ ಓದ್ತೀವಿ, ದೇವರು ಮನುಷ್ಯನಂತೆ 2 ಮಾತಿನವಲ್ಲ, ಮಾನವಂತೆ ಮನಸ್ಸನ್ನ ಬೇರೆ ಮಾಡ್ಕೊಳ್ಳಲ್ಲ ಅಂತ ಸ್ಥಳದಲ್ಲಿ ಬರೀತಾರೆ. ಅವತ್ತಿದ್ದಂಥ ದೇವರೇ ಇವತ್ತು ಇರೋದು. ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದ್ತೀವಿ, ಯೇಸು ಕ್ರಿಸ್ತ ನೆನ್ನೆದಂತೆ ಇಂದು ನಾಳೆ ಇರೋಂಥವು ಹಾಗೆ ಇರ್ತಾರೆ ಅಂತ. ಇವ್ರುಗಳೇನು ಹೇಳ್ತಾರೆ ಗೊತ್ತಾ ಇದಕ್ಕೆ? ಇದು ಕಾಂಟೆಕ್ಸ್ಟ್ ಬೇರೆ ಇದು ಅಂತ. ಇದು ಕಾಂಟೆಕ್ಸ್ಟ್ ಬೇರೆ. 13ನೇ 8ನೇ ಕಾಂಟೆಕ್ಸ್ಟ್ ಒಪ್ಕೊಳ್ಳೋಣ, ಕಾಂಟೆಕ್ಸ್ಟ್ ಬೇರೆ. ಆದರೆ ಕಂಟೆಂಟ್ ಅಂತ ಬರ್ತಲ್ಲ, ಕಂಟೆಂಟ್ ಅಂತ ಬಂದಾಗ ಅದನ್ನೇ ಯಾರಿಗೂ ಹೋಗಿ ಹೇಳೋದು? ನೋಡಿ, ಟ್ರಾನ್ಸ್ಲೇಷನ್ಸ್ ಅಲ್ಲಿ 3 ಮೇಜರ್ ಟ್ರಾನ್ಸ್ಲೇಷನ್ಸ್ಗಳಿದೆ. ಒಂದು ಕಾಂಟೆಕ್ಸ್ಟ್ ಓರಿಯೆಂಟೆಡ್ ಟ್ರಾನ್ಸ್ಲೇಷನ್, ಕಂಟೆಂಟ್ ಓರಿಯೆಂಟೆಡ್ ಟ್ರಾನ್ಸ್ಲೇಷನ್, ಕ್ರಾನಾಲಜಿಕಲ್ ಓರಿಯೆಂಟೆಡ್ ಟ್ರಾನ್ಸ್ಲೇಷನ್ ಅಂತ. ಇವತ್ತು ಓಕೆ, ಕಾಂಟೆಕ್ಸ್ಟ್ ಸೈಡ್ಗೆ ಇಡೋಣ, ಕ್ರಾನಾಲಜಿಕಲ್ ಸೈಡ್ಗೆ ಇಡೋಣ, ಆದರೆ ಕಂಟೆಂಟ್ ಓರಿಯೆಂಟೆಡ್ ಟ್ರಾನ್ಸ್ಲೇಷನ್ ಅಂತ ಒಂದಿದೆಯಲ್ಲ, ಇದು ಕಂಟೆಂಟ್ ಬಗ್ಗೆ ಮಾತಾಡ್ತಿರೋದು. ಯೇಸು ಸ್ವಾಮಿ ಹಾಗಾದ್ರೆ ಆ ವಾಕ್ಯದ ಪ್ರಕಾರ ಮಾರ್ಪಟ್ಟಿದ್ದಾರಾ? 2 ಮನ್ಸವರ ಇಲ್ಲ. ನಾವು ಅರ್ಥ ಮಾಡ್ಕೊಬಿಟ್ಟು ಯಾರೋ ನಮಗೆ ಕಲಿಸ್ಕೊಟ್ರು ಅಂತ ನಾವು ಬಂದು ಅದನ್ನ ಓದಬಾರ್ದು. ಬೈಬಲ್ ಏನ್ ಹೇಳುತ್ತೆ ಅದನ್ನ ಹೇಳ್ಕೊಡ್ಬೇಕು. ಯೇಸು ಸ್ವಾಮಿ ನೆನ್ನೆದಂತೆ ಇವತ್ತು ನಾಳೆ ಯಾವಾಗ್ಲೂ ಮಾರ್ಪಡಲ್ಲ ಅವರು, ಸರಿನಾ? ಸೊ ಈ ಸ್ಥಳದಲ್ಲಿ ಅದನ್ನ ಹೇಳ್ತಾ ಇದಾರೆ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನ ಸಹಾಯದಿಂದ ದೆವ್ವ ಬಿಡಿಸ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? 25ನೇ ವಾಕ್ಯ ನೋಡೋಣ. ಆತನು ಅವರ ಆಲೋಚನೆಗಳನ್ನ ತಿಳಿದುಕೊಂಡು ಅವರಿಗೆ ಹೇಳಿದ್ದೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು ಅಂದ್ಬಿಟ್ಟು ಆ ಸ್ಥಳದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ. ಲೂಕನ್ ಬರೋ ಸುವಾರ್ತೆಯಲ್ಲಿ ಇದೇ ವಿಚಾರಗಳನ್ನ ನಾವು ನೋಡ್ಬೇಕು ಅನ್ನೋದಾದ್ರೆ 11ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆತನು ಅವರ ಆಲೋಚನೆ ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಅಂದ್ರೆ ಇದೇ ವಾಕ್ಯನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಲೂಕನ್ ಬರೋ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಆತನು ಅವರ ಆಲೋಚನೆಗಳನ್ನು ತಿಳ್ಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ತನ್ನಲ್ಲಿ ಭೇದ ಹುಟ್ಟಿದ ರಾಜ್ಯವು ಹಾಳಾಗ್ತದೆ.
ಮತ್ತು ತನ್ನಲ್ಲಿ ಭೇದ ಹುಟ್ಟಿದ ಮನೆ ಬೀಳ್ತದೆ. ಅದರಂತೆ ಸೈತಾನನು ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು? ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನ ಬಿಡಿಸ್ತಿ ಎಂದು ನನಗೆ ಹೇಳ್ತಿರಲ್ಲ, ನೀವು ನನಗೆ ಹೇಳ್ತಿದ್ದೀರಲ್ಲ ಅಂತ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅವತ್ತು ಬೆಲ್ಜೆಬೂಲನ ಸಹಾಯದಿಂದ ದೆವ್ವ ಬಿಡಿಸ್ತಾ ಇದಾರೆ ಅಂತ ಯೇಸು ಸ್ವಾಮಿಗೆ ಹೇಳಿದ್ರು. ಯೇಸು ಸ್ವಾಮಿ ಮತ್ತೆ ಪ್ರಶ್ನೆ ಕೇಳ್ತಾ ಇದಾರೆ, ನಾನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವ ಬಿಡಿಸಿದ್ರೆ ನೀವು ಯಾರಿಂದ ದೆವ್ವ ಬಿಡಿಸ್ತಿದ್ದೀರಾ ಅಂತ. ಇವತ್ತು ಇವರೇನೇ ಸುಳ್ಳು ಉಪದೇಶ ಮಾಡ್ತಿರೋದು ಇವರು. ಈಗ ನೋಡಿ, 100ಕ್ಕೆ 100 ಕರೆಕ್ಟಾಗಿ ಹೇಳಬೇಕು. ಎ ಇಂದ ಝೆಡ್ ವರ್ಗೂ, ಎ ಟು ಝೆಡ್ 26 ಲೆಟರ್ಸ್ಗಳು ABCD XYZ ಗಂಟನೂ ನಾವು ನೀಟಾಗಿ 26 ಲೆಟರ್ಸ್ಗಳನ್ನ ಫುಲ್ ಹೇಳಿದ್ರೆ ಅದು ಆಲ್ಫಾಬೆಟ್ಸ್ ಆಗುತ್ತೆ. ಆದರೆ ಅದರಲ್ಲಿ ಒಂದೇ ಒಂದು ಅಕ್ಷರ ತೆಗೆದು ಅದು ಸ್ಪೆಲ್ಲಿಂಗ್ ಆಗೋಯ್ತದೆ, ಅದು ಆಲ್ಫಾಬೆಟ್ಸ್ ಆಗಲ್ಲ. ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಒಂದೇ ಒಂದು ಲೆಟರ್ ತೆಗೆದ್ರು ಅದು ಯಾವುದೋ ಒಂದು ಸ್ಪೆಲ್ಲಿಂಗ್ ಆಗೋಯ್ತದೆ, ಸರಿನಾ? ಈಗ ಫಾರ್ APPಯಲ್ಲಿ ಆ್ಯಪಲ್ ಅಂತ ಹೇಳ್ತೀವಲ್ಲ, ಆ ಥರ ಯಾವ್ದಾರ 1 ಲೆಟ್ರು 2 ಲೆಟ್ರ್ 3 ಲೆಟ್ರ್ ತೆಗೆದ್ರು ಅದೊಂದು ಸ್ಪೆಲ್ಲಿಂಗ್ ಥರ ಆಗೋಯ್ತದೆ. ಅದನ್ನ ಹೇಳಕ್ ಬರ್ತಿರೋದು. ಆದಿಕಾಂಡದಿಂದ ಪ್ರಕಟಣೆ ತನಕ ಒಂದು ವಿಚಾರ ತಗೊಂಡ್ರೆ ಆದಿಕಾಂಡದಿಂದ ಪ್ರಕಟಣೆ ತನಕ ಏನ್ ಹೇಳುತ್ತೆ ಎಲ್ಲಾನು ಹೇಳ್ಕೊಡ್ಬೇಕು. ಅಲ್ಲೇನಿಕಾಯ್ತು, ಇಲ್ಲೇನಿಕಾಯ್ತು, ಅಲ್ಲಿ ಯಾಕೆ ಹಿಂಗಾಯ್ತು, ಅಲ್ಲಿ ಹಿಂಗೇನಾಯ್ತು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ತಂದೆ ದೇವರು ಹೇಳ್ತಾರೆ, ನಿನ್ನನ್ನು ಶಪಿಸೋರ್ನ ಶಪಿಸ್ತೀನಿ, ನಿನ್ನ ಅರಸವ್ರನ್ನ ಅರಸ್ತೀನಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಬಂದು ಹೇಳ್ತಾರೆ, ಇನ್ನು ಶಪಿಸೋರ್ನ ಶಪಿಸ್ತೆ ಅವ್ರನ್ನ ಆಶ್ವಸಿಸು ಅಂತ ಹೇಳ್ತಾರೆ. ಹಾಗಾದ್ರೆ ದೇವ್ರು ಎರಡು ಮಾತನವ್ರ? ಇಲ್ಲ. ಅಲ್ಲಿ ಹೇಳಿದಕ್ಕೆ ಕಾರಣ ಬೇರೆ ಇದೆ, ಇಲ್ಲಿ ಹೇಳಿದಕ್ಕೆ ಕಾರಣ ಬೇರೆ ಇದೆ. ಅಲ್ಲಿ ನಿನ್ನನ್ನು ಶಪಿಸೋರ್ನ ಶಪಿಸ್ತೀನಿ, ಇಲ್ಲೂ ಹೊಸ ಒಡಂಬಡಿಕೆ ಹೇಳ್ತಾರೆ ನಿನ್ನನ್ನು ಶಪಿಸೋರ್ನ ಶಪಿಸ್ತೀನಿ, ಆದ್ರೆ ನೀನು ಪ್ರಾರ್ಥನೆ ಮಾಡು, ಅದನ್ನ ನಾನು ಆಶೀರ್ವಾದವಾಗಿ ಮಾರ್ಪಡಿಸ್ತೀನಿ ಅಂತ ಹೇಳಕ್ ಬರ್ತಿರೋದು ಅಷ್ಟೇ. ಅದನ್ನೇ ಹೇಳ್ತಿರೋದು. ರೀಸನ್ ಕಾರಣ ಹುಡುಕ್ದಾಗ ಏನಕ್ಕೆ ಹೇಳಿದ್ರು ಅಂತ ಹೇಳಿದಾಗ ನಮ್ಗೆ ಇದೆಲ್ಲ ಸಿಕ್ಕುವಂಥದ್ದು. ನಾವೇನ್ ಮಾಡ್ತೀವಿ ಅಂತ ರೀಸನ್ ನೋಡಲ್ಲ, ಅಲ್ಲಿ ಹಿಂಗೆ ಹೇಳಿದ್ರು ಇಲ್ಲಿ ಹಿಂಗೆ ಹೇಳಿದ್ರು ಅದನ್ನ ಮಾತ್ರ ಓದ್ಬಿಡ್ತೀವಿ. ಹಂಗಲ್ಲ. ಆದಿಕಾಂಡದಿಂದ ಪ್ರಕಟಣೆ ತನಕ ಒಂದು ವಿಚಾರ ತಗೊಂಡಾಗ ಏನಕ್ಕೆ ಅದನ್ನ ಹೇಳಕ್ ಬರ್ತಾ ಇದಾರೆ ಅಂತ ತಿಳ್ಕೊಂಡಾಗ ಮಾತ್ರನೇ ನಾವು ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗಿ ಲ್ಯಾಂಡ್ ಮಾಡಕ್ಕೆ ಅದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಕೊಂಕಣ ಸುತ್ಕೊಂಡು ಎಲ್ಲೆಲ್ಲೋ ಹೋಗಿ ತಗೋ ಬರ್ಬೇಕಾಗುತ್ತೆ. ಅದೆಲ್ಲ ಬೇಡ, ಸರಿನಾ? ಇಲ್ಲಿ ನೋಡಿ, ಯೇಸು ಸ್ವಾಮಿ ಹೇಳ್ತಿರೋ ತನ್ನಲ್ಲಿ ಭೇದ ಹುಟ್ಟಿದ ರಾಜ್ಯ ಹಾಳಾಗ್ತದೆ. ಇವತ್ತು ಸೈತಾನ ಏನ್ ಮಾಡ್ತಾ ಇದ್ದಾನೆ? ನಂಬಲ್ಲಿಟ್ಟು ನಮ್ಮ ಕಣ್ಣೆ ಚುಚ್ಚಿಸ್ತಾ ಇದ್ದಾನೆ. ನಮ್ಮ ಜನಗಳನ್ನ ಇಟ್ಟೇನೆ ಎಲ್ಲ ಅಲ್ಲಲ್ಲ ಕಲ್ಲಲ್ಲ ಮಾಡ್ತಾ ಇದ್ದಾನೆ. ಸರಿಯಪ್ಪ, ನಾನು ಕೇಳುವಂಥದ್ದು ನಿಮ್ಮ ಉಪದೇಶಗಳನ್ನ ನೀವು ಕರೆಕ್ಟಾಗಿ ಹೇಳ್ಕೊಡಿ, ಬೇಡ ಅಂತ ಹೇಳ್ತಿಲ್ಲ. ಆದರೆ ನಾನು ಹೇಳುವಂಥ ಮಾತೇನು ಅಂದರೆ, ನಿನ್ನ ಕೈಲಿ ಚಿನ್ನ ಇದೆಯಾ, ನಿಂದು ಚಿನ್ನ ಅಂತ ಪ್ರೂವ್ ಮಾಡು ಸಾಕು. ನನ್ನ ಕೈಲಿ ಚಿನ್ನ ಇರೋದಾದ್ರೆ ಅದನ್ನ ನನ್ನ ಕೈಲಿ ಚಿನ್ನ ಇದೆ ಅಂತ ನಾನು ಇದನ್ನ ಚಿನ್ನ ಅಂತ ಪ್ರೂವ್ ಮಾಡಿದ್ರೆ ಸಾಕು. ನಿನ್ನ ಕೈಲಿರೋದು ತಗೊಡು, ನನ್ನ ಕೈಲಿರೋದು ಮಾತ್ರ ಚಿನ್ನ ಅಂತ ಹೇಳಿದ್ರೆ ಅದು ಚಿಲ್ಲರೆ ಬುದ್ಧಿ, ಅದು ಕಚಡ ಬುದ್ಧಿ. ಅದು ನನ್ನ ಕೈಲಿ ಚಿನ್ನ ಇದೆ ಅನ್ನೋದಾದ್ರೆ ನಾನು ಇದು ಚಿನ್ನ, ಇದಕ್ಕೆ ಚಿನ್ನ ಅಂತ ಪ್ರೂವ್ ಮಾಡೋಕ್ಕೆ ನಾನು ಏನೇನೆಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನ ಪ್ರಯತ್ನ ಮಾಡ್ಬೇಕು. ಅದು ಬಿಟ್ಬಿಟ್ಟು ನಿನ್ನ ಕೈಲಿ ತಗಡಿದೆ, ನಿನ್ನ ಕೈಲಿ ತಾಮ್ರ ಇದೆ, ನಿನ್ನ ಕೈಲಿ ಮತ್ತೊಂದು ಇಟ್ಕೊಂಡಿದ್ಯಾ ಅನ್ಕೊಂಡು ಅದು ನನ್ನ ಹೆಚ್ಚಿಸ್ಕೊಳಕ್ ಹೋದಾಗ ಅಲ್ಲೇ ಸೈತಾನ ನುಗ್ಗುವಂಥದ್ದು. ಅದು ಬೇಡ. ಅದೇನಾಗಿದೆ ಕರೆಕ್ಟಾಗಿರ್ಬೇಕು. ಅದನ್ನೇ ಇಲ್ಲಿ ಯಾರ ಮನಸ್ಸು ನೋಯಿಸುವಂಥ ಉದ್ದೇಶ ಇಲ್ಲ, ಅರ್ಥ ಮಾಡಿಸುವಂಥ ಉದ್ದೇಶ ಅಷ್ಟೇ. ನೀವು ಹೆಂಗೆ ಅರ್ಥ ಮಾಡ್ಕೋದ್ರೆ ನನಗೆ ಗೊತ್ತಿಲ್ಲ, ಸರಿನಾ? ಇಲ್ಲಿ ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗ್ತದೆ. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆ ಆದರೂ ನಿಲ್ಲಲಾರದು. ಸೈತಾನಿಗೆ ಚೆನ್ನಾಗಿ ಗೊತ್ತಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆದರೆ ನನ್ನ ಜನಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಅದರಂತೆ ಸೈತಾನ ನೋಡಿಸಿದ್ರೆ ತನ್ನಲ್ಲಿ ಭೇದ ಹುಟ್ಟಿಸ್ಕೊಂಡು ಆಗಾಯ್ತು. ಹಾಗಾದ್ರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನ ಬಿಡಿಸೋದಾದ್ರೆ ನಿಮ್ಮವ್ರು ಯಾರ ಬಲದಿಂದ ಬಿಡಿಸ್ತಾ ಇದಾರೆ? ನಾನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವ ಬಿಡಿಸಿದ್ರೆ ನಿಮ್ಮವ್ರು ಯಾರು ಬಿಡಿಸ್ತಾ ಇದಾರೆ? ಹಾಗಾದ್ರೆ ಈಗ ಒಂದು ಸತ್ಯ ಇರಬೇಕು, ಇಲ್ಲ ಒಂದು ಸುಳ್ಳು ಇರಬೇಕು. ಎರಡು ಸತ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಸುಳ್ಳು 1000 ಇರ್ತದೆ, 2 ಸತ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ಹೇಳ್ತಿರೋ ಸತ್ಯ ಇರಬೇಕು, ಇಲ್ಲ ನೀವು ಹೇಳ್ತಿರೋ ಸತ್ಯ ಆಗಿರ್ಬೇಕು. ಒಂದು ನೀವು ಹೇಳ್ತಿರೋ ಸುಳ್ಳಾಗಬೇಕು, ಇಲ್ಲ ನಾನು ಹೇಳ್ತಿರೋ ಸುಳ್ಳಾಗಬೇಕು. 2 ಸತ್ಯ ಇರೋಕ್ಕಲ್ಲ ಸಾಧ್ಯ ಇಲ್ಲ. ಅದನ್ನೇ ಅರ್ಥ ಮಾಡ್ಕೋಬೇಕು. ನಾನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವ ಬಿಡಿಸ್ತೀನಿ ಅಂದ್ರೆ ನೀವು ಯಾರಿಂದ ಬಿಡಿಸ್ತೀರಪ್ಪ? ಈಗ ಇವ್ರುಗಳೇ ತಪ್ಪಾದ ಉಪದೇಶ ಮಾಡ್ತಿರುವಂಥದ್ದು. ಇನ್ನೊಬ್ಬರು ನೋಡಿ ಹೇಗೆ ಅಂತ ಹೇಳಿದ್ರೆ, ಮೇಲ್ ನೋಡೋಕಣ್ಣಾಗೆ, ಮೇಲ್ ನೋಡೋಕೋದ್ರೆ ಎಲ್ಲಿ ಬೀಳುತ್ತೆ? ಮಕ್ಕಕ್ಕೆ ಬೀಳ್ತದೆ. ಅವ್ರ ಮಕ್ಕಕ್ಕೆ ಬೀಳ್ತದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೈತಾನು ಶಬ್ದ ಸರಿಯಾಗಿ ಗೊತ್ತಿಲ್ಲ, ಅವ್ನು ಹೆಂಗ್ ಟ್ರ್ಯಾಪ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಇವ್ನು ಸೈತಾನ್ ಹೇಳ್ಕೊಡ್ತಾನೆ, ಇವರು ದುರಾತ್ಮ ಪೀಡಿತ ಆಗಿ ಮಾತಾಡ್ತಾರೆ ಅಂತ. ಏನ್ ದೇವರಾತ್ಮ ಬಂದು ಹೇಳ್ಕೊಟ್ಟಿದ್ರಾ? ಸುಮ್ಮನೆ ತಲಾಟೆಗಳ ಥರ ಏನೇನೋ ಮಾತಾಡುವಂಥದ್ದು. ದೇವರೇ ನಿಮ್ನೆಲ್ಲ ಕಾಪಾಡಬೇಕು. ನೋಡಿ ನೆಕ್ಸ್ಟ್, ಅದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗೋರು ಅಂತ. ಆಮೇಲೆ ಹೇಳ್ತಾರೆ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನ ಬಿಡಿಸೋದು. ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ.
ನೆಕ್ಸ್ಟ್ ಹಂಗೆ ಹೇಳ್ಬೇಕಾದ್ರೆ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನ ಸುಳ್ಕೊಳ್ಳೋದಾದ್ರೂ ಹೇಗೆ, ಕಟ್ಟಿ ಹಾಕಿದ್ಮೇಲೆ ಅವನ ಮನೆಯನ್ನು ಸುಳ್ಕೊಳ್ತಾನಲ್ವಾ ಅಂತ. 34ದಲ್ಲಿ ನನ್ನ ಪಕ್ಷ ಹಿಡಿಯೋದವನು ನನಗೆ ವಿರೋಧಿ, ನನ್ನಲ್ಲಿ ಜೊತೆಗೂಡಿಸ್ತವನು ಛೇದಿಸುವನಾಗ್ತಾನೆ ಅಂತ. ಇಲ್ಲಿ ನೋಡಿ ಇದು ವಿರೋಧಿ ಅಂತ ಹೇಳ್ತಾ ಇದಾರಲ್ಲ, ಈ ವಿರೋಧಿ ಅಂದ್ರೆ ಯಾರು ಅಂತ ನೋಡ್ಕೊಂಡು ಬರೋಣ ನಾವು. ಮತ್ತಾಯ ಬರೋ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೊಪ್ಪದಲ್ಲಿ ಯಾರು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಅಂತ 12ನೇ 27ನೇ ಅಧ್ಯಾಯದಲ್ಲಿ ಓದ್ತಾ ಇದೀವಿ. ಸೊ ಸ್ವಸ್ಥಚಿತ್ತರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಸ್ವಸ್ಥಚಿತ್ತತೆ ಅಂತ ಏನು ಅಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು. ಸ್ವಸ್ಥಚಿತ್ತತೆ ಬಗ್ಗೆ ನೀವು ಕನ್ನಡ ಡಿಕ್ಷನರಿ ತೆಗೆದು ನೋಡಿದ್ರೆ ಇದನ್ನೇ ಬರೋದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು. ಅವಾಗಲೇ ಹೇಳಿದೆ ಗೊತ್ತಾ, ಇವ್ರಿಗೆ ಅನ್ಯ ಭಾಷೆ ಮಾತಾಡೋರ ಬಗ್ಗೆ ಮಾತಾಡೋದೇ ಪರತಾಳ ಕೂತ್ಕೊಳ್ಳೋದೇ ಅನ್ನೋ ದೆವ್ವ ಇವ್ರಿಗೆ ಹಿಡ್ಕೊಬಿಟ್ಟೈತೆ. ಇವ್ರಿಗೆ ಮಾನಸಿಕವಾಗಿ ಇವ್ರಿಗೆ ಅದೊಂದು ಕಾಯಿಲೆ ಬಂದ್ಬಿಟ್ಟೈತೆ. ಅದನ್ನ ಹೇಳ್ತಿರೋದು ಸ್ವಸ್ಥರಾಗಿರಿ ಅಂತ. ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು. ಯಾವಾಗ ನೋಡಿದ್ರು ದಿನ ಸರ್ಗಳವ್ರು ಯಾರ ಹತ್ರ ದಿನ ಬರೋದು ಅದನ್ನೇ ಹೇಳೋದು, ದಿನ ಬರೋದು ಅದೇ ಕತೆ ಹೊಡೆಯೋದು. ಸರಿ ನೋಡಿ, ಶಾಂತವಾಗಿರೋದು ಮತ್ತು ಯಾವುದೇ ರೀತಿಯ ಬಲವಾದ ಭಾವನೆಗಳಿಗೆ ಪ್ರಭಾವಿತರಾಗದೇ ಇರುವಂಥದ್ದು ಅಂತ ಸ್ವಸ್ಥತೆಗೆ ಅರ್ಥ. ಇದನ್ನೇ ಹೇಳ್ತಿರುವಂಥದ್ದು. ನೆಕ್ಸ್ಟ್, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೊಪ್ಪಲ್ಲಿ ಯಾರು ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ. ಈ ವಾಕ್ಯನ ನಾವು ಲಿಟ್ರಲಿ ಅರ್ಥ ಮಾಡ್ಕೊಬಾರದು. ಅವನೇನ್ ಮಾಡ್ತಾ ಇದ್ದಾನೆ, ಯಾರು ನುಂಗ್ಲಿ ಅಂದ್ರೆ ಈ ಜನಗಳನ್ನ ಇಟ್ಟೇನೆ, ಈ ತರ ಗಲಿಬಿಲಿ ಮಾಡೋರ್ನ ಇಟ್ಟೇನೆ. ನೋಡಿ, ಮತ್ತಾಯ ಬರೋ ಸುವಾರ್ತೆ 5ನೇ ಅಧ್ಯಾಯ 9ನೇ ಇರ್ತೀವಿ, ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವ್ರ ಮಕ್ಕಳು ಅಂತ ಅನ್ಸ್ಕೊಳ್ತಾರೆ. ಹಾಗಾದ್ರೆ ಗಲಿಬಿಲಿ ತಂದಾಕೋರು ಯಾರು? 1 ಕೊರಿಂಥಿ 14:33 ಓದ್ತೀವಿ, ದೇವರು ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿಗೆ ಕಾರಣ ಅಲ್ಲ. ಹಾಗಾದ್ರೆ ಗಲಿಬಿಲಿ ತಂದಾಕ್ತಿರೋದು ಯಾರು? ನನ್ನ ಪ್ರಶ್ನೆ ಇಲ್ಲಿ ನೋಡಿ, ಎದುರೇ ವಿರೋಧಿ ಆಗಿರುವ ಸೈತಾನು ಗರ್ಜಿಸುವ ಸಿಂಹದೊಪ್ಪಲ್ಲಿ ಯಾರು ನುಂಗಲಿ ಅಂತ ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. ಇವನು ಯಾರನ್ನ ನುಂಗ್ಲಿ ಅಂತ ಫಸ್ಟ್ ದೇವಜರನ್ನ ನುಂಗ್ತಾನೆ, ದೇವ್ರು ಹಾತ್ಕೊಂಡವ್ರನ್ನ ನುಂಗ್ತಾನೆ, ಆಮೇಲೆ ನೆಕ್ಸ್ಟ್ ಅವ್ರನ್ನ ಇಟ್ಕೊಂಡು ಬೇರೆಯವ್ರನ್ನ ನುಂಗಿಸ್ತಾನೆ. ಇದನ್ನೇ ಇವ್ರು ಮಾಡ್ತಾ ಇರೋದು. ಕೋತಿ ತಾನ್ ಕೆಡದೆ ವನ ಕೆಡಿಸ್ತು ಅಂತಾರಲ್ಲ ಹಾಗೆ. ನೆಕ್ಸ್ಟ್ ಹಂಗೆ ನೋಡ್ಬೇಕಾದ್ರೆ ಮಾರ್ಕನ್ ಬರೋ ಸುವಾರ್ತೆಯಲ್ಲಿ ಒಂದು ಸನ್ನಿವೇಶ ಇದೆ. ಯೋಹಾನ ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು, ಬೋಧಕನೇ, ಯಾವನೊಬ್ಬನು ನಿನ್ನ ಹೆಸರನ್ನು ಹೇಳಿ ದೇವ ಬಿಡಿಸ್ತವ ನಾವು ಕಂಡು ಅವನು ನಮಗೆ ಸೇರಿದಲ್ಲ, ಅದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಎಂದು ಹೇಳಲಾಗಿ ಯೇಸು, ಅವನಿಗೆ ಅಡ್ಡಿ ಮಾಡಬೇಡ್ರಿ, ನನ್ನ ಹೆಸರಿನ ಮೇಲೆ ಮಾತನ್ನು ಮಾಡಿ ಏಕಾಏಕಿ ದೂಷಿಸುವವನು ಒಬ್ಬನೂ ಇಲ್ಲ. ವಿರೋಧ ಮಾಡೋರೇನೆ ಇದನ್ನ ದೂಷಿಸುವಂಥದ್ದು ವಿರೋಧ ಮಾಡೋರೇನೆ. ಅದನ್ನೇ ಸ್ವಾಮಿ ಹೇಳ್ತಾರೆ, ನಮ್ಮನ್ನ ಎದುರಿಸದವನು ನಮ್ಮ ಪಕ್ಷದವನೇ ಅಂತ ಸ್ವಾಮಿಯ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ನೀವು ಕ್ರಿಸ್ತನವೆಂದು ನಿಮ್ಗೆ ಯಾರಾದ್ರೂ ಒಂದು ತಂಬಿ ನೀರನ್ನು ಕೊಡೋದಕ್ಕೆ ಕೊಟ್ಟರೆ ಪರತಕ ಪ್ರತಿಫಲ ನಿಮಗೆ ತಪ್ಪುದೇ ಇಲ್ಲ ಎಂದು ನಿಮ್ಗೆ ಹೇಳ್ತೇನೆ. ನೆಕ್ಸ್ಟ್ ಹಂಗೆ ಬರ್ಬೇಕಾದ್ರೆ 42ನೇ ವಾಕ್ಯದಲ್ಲಿ, ಮತ್ತು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದ್ರೂ ಅಡ್ಡಿ ಮಾಡಿದ್ರೆ ಅಂತನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನ್ನ ಸಮುದ್ರದಲ್ಲಿ ಹಾಕಿದರೂ ಲೇಸು. ಈಗ ಆಪೋಸ್ ಮಾಡ್ತಾವ್ರೆ ಅಂದ್ರೆ ಆಪೋಸ್ ಮಾಡೋರ ಬಗ್ಗೆ ಹೇಳ್ತಿರೋದು. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದ್ರೂ ಅಡ್ಡಿ ಮಾಡಿದ್ರೆ ಅಂತ ಅವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನ್ನು ಸಮುದ್ರದಲ್ಲಿ ಹಾಕಿದ್ರೆ ಅವನಿಗೆ ಲೇಸು. ಸರಿನಾ? ಅದೇ ಹೇಳಿದ್ನಲ್ಲ, ಕೋತಿ ಕೆಡುತ್ತೆ, ಇನ್ನೊಬ್ಬರನ್ನು ಕೆಡಿಸುತ್ತೆ. ಆ ಥರ ಕತೆ ಇದು. ಪ್ರತಿಯೊಬ್ಬನಿಗೂ ಅಲ್ಲಿಂದ ಮಧ್ಯ ಹೇಳ್ತಾರೆ, ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕಿದ್ರೆ ಹಂಗೆ ಹೇಳ್ಕೊಂಡ್ಬಿಟ್ಟು ಕೊನೆಯಲ್ಲಿ 49ನೇ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆ ಪದಾರ್ಥವೇ, ಉಪ್ಪು ಸಪ್ಪಗಾದರೆ ಅದನ್ನು ಇನ್ಯಾವುದರಿಂದ ರುಚಿಗೊಳಿಸುವಿರಿ. ಉಪ್ಪು ಒಳ್ಳೆ ಪದಾರ್ಥವೇ, ಉಪ್ಪು ಸಪ್ಪಗಾದರೆ ಅದನ್ನು ಇನ್ಯಾವುದರಿಂದ ರುಚಿಗೊಳಿಸುವಿರಿ. ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿರಿ ಅಂತ. ನೋಡಿ, ಈ ಸ್ಥಳದಲ್ಲಿ ಬೆಂಕಿ ಎಂಬ ಉಪ್ಪಿನ ಹದ ಅಂತ ಉಪ್ಪನ್ನ ಈ ಸ್ಥಳದಲ್ಲಿ ಹೇಳ್ತಾರೆ, ಬೆಂಕಿಗೆ ಹೋಲಿಸಿ ಬರಿತಾ ಇರುವಂಥದ್ದು. ನಿಮ್ಮೊಳಗೆ ಆ ಪರಿಶುದ್ಧಾತ್ಮನ ಬೆಂಕಿ ಹತ್ಕೊಂಡು ಉರಿತಾ ಇರಲಿ ಅಂತ ಈ ಸ್ಥಳದಲ್ಲಿ ಹೇಳಕ್ ಬರ್ತಿರೋದು. ನಮ್ಮೊಳಗೆ ಬೆಂಕಿ ಇದ್ರೆ ಇನ್ನೊಬ್ಬರಿಗೆ ಹಚ್ಚಿಸ್ತೀವಿ, ಒಳ್ಳೆ ಬೆಂಕಿ ಇದ್ರೆ ಕೆಟ್ಟ ಬೆಂಕಿ ಇಟ್ಕೊಂಡಿದ್ರೆ ಕೆಟ್ಟ ಬೆಂಕಿ ತಗೋಗಿ ಹಚ್ಚಿಸ್ತೀವಿ. ಬೆಂಕಿಯಲ್ಲಿ ಒಳ್ಳೆ ಬೆಂಕಿ ಕೆಟ್ಟ ಬೆಂಕಿ ಅಂತ ಯಾವ್ದಿದೆ ಅಂತ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಆಮೇಲೆ ಒಳ್ಳೆ ಬೆಂಕಿ ಯಾವುದು ಕೆಟ್ಟ ಬೆಂಕಿ ಯಾವುದು ಅಂತ ಕೇಳಕ್ ಬರ್ಬೇಡಿ. ಹೇಳ್ತಿರೋದು ಉದಾಹರಣೆಗೆ, ಒಳ್ಳೆ ಬೆಂಕಿ ಇದ್ರೆ ನಾವು ಒಳ್ಳೆ ವಿಚಾರ ಇದ್ರೆ ಒಳ್ಳೇದನ್ನ ಹಾಕ್ತಿವಿ, ಕೆಟ್ಟದಿದ್ರೆ ಕೆಟ್ಟದ್ ತಕ ಹೋಗ್ತಿದ್ವಿ. ನೆಕ್ಸ್ಟ್ ಬರ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಮುಂದೆ ನೋಡೋಣ, ಅದ್ರ ಬಗ್ಗೆನೇ ಮಾತಾಡ್ತಾರೆ ಯೇಸು ಸ್ವಾಮಿ. ನೆಕ್ಸ್ಟ್ ಮುಂದೆ ಹೋಗೋಣ. ಅಂಥವ್ರನ್ನ ಕುರಿತೆ ಯೂದನ ಪತ್ರಿಕೆಯಲ್ಲಿ ನೋಡ್ತೀವಿ ಒಂದು ವಾಕ್ಯ ನಾವು, ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವ್ರನ್ನ ಬೆಂಕಿಯ ಬಾಯೊಳಗೆ ಎಳ್ಕೊಂಡು ರಕ್ಷಿಸಿರಿ, ಕೆಲವ್ರನ್ನ ಭಯಭಕ್ತಿಯನ್ನು ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆ ಆದವ್ರ ಅಂಗೇನ ಆಶ್ರಯಿಸಿರಿ. ಯೂದ 1ನೇ ಅಧ್ಯಾಯ 22ನೇ ವಾಕ್ಯ 23ನೇ ವಾಕ್ಯದಲ್ಲಿ ನೋಡಿ. ಅವ್ರಿಗೆ ಸಂದೇಹ ಬಂದಿದ್ಯಾ? ಅವ್ರಿಗೆ ಸಂದೇಹ ಕ್ಲಿಯರ್ ಮಾಡಕ್ಕೆ ನಮ್ಮ ಕೈಲಿ ಏನ್ ಪ್ರಯತ್ನ ಮಾಡ್ಬೇಕು ಅದೋ ನಾವು ಮಾಡ್ತೀವಿ. ನೋಡಿ, ಒಂದು ಕುದುರೆಗೆ ನೀರು ಕುಡಿಬೇಕು ಅಂದ್ರೆ ಅದೇ ಕುಡಿಯುತ್ತೆ, ಇಲ್ಲಾಂದ್ರೆ 1000 ಜನ ಹಾಕೋದು ಅದ್ರೂ ಕುಡಿಯಲ್ಲ.
ನಮ್ಮೂರ್ ಕುದುರೆಗೆ 3 ಕಾಲು ಅಂತ ಅನ್ಕೊಂಡವ್ರಿಗೆ ನಾವು ಏನು ಹೇಳಕ್ಕೂ ಆಗಲ್ಲ. ಅವ್ರ ಮೈಂಡಲ್ಲಿ ಅದು ಫಿಕ್ಸ್ ಆಗ್ಬಿಟ್ಟಿರ್ತದೆ. ನೋಡಿ, ಈ ವಿಡಿಯೋ ನೋಡ್ಕೊಂಡು ಬಂದು ಕಮೆಂಟ್ ಕತೆ ಕಾದಂಬರಿ ಹೊಡೆಯಕ್ಕೆ ಬರ್ತಾರೆ. ಏನಕ್ಕೆ ಅಂದರೆ ಫರಿಸಾಯರ್ ಕ್ಯಾರೆಕ್ಟರ್ ಅದು ಏನು ಮಾಡೋಕ್ಕಾಗಲ್ಲ. ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೊಲಸು ನಡತೆಯಿಂದ ಮೈಲಿಗೆ ಅದ ಹಂಗೇನ ಅಸಹಿಸಿ ಅಂದರೆ ಆ ವ್ಯಕ್ತಿಗಳನ್ನ ಅಸಹಿಸ್ಬೇಡಿ, ನಡತೆನ ಅಸಹಿಸಿ ಅಂತ. ನಡತೆ ಅಂದ್ರೆ ಏನು? ಕಣ್ಣು ನೋಟ, ಬಾಯ ಮಾತು, ಕಿವಿಯಿಂದ ಕೇಳಿದ ವಿಷಯ, ಕೈಯಿಂದ ಮಾಡುವಂಥ ಕೆಲಸ, ಮನಸ್ಸಲ್ಲಿ ಮಾಡುವಂಥ ಆಲೋಚನೆ, ಕಾಲಿಂದ ನಡೆಯುವಂಥ ಮಾರ್ಗ. ಇದು ಒಳ್ಳೇದಾಗಿದ್ರೆ ಒಳ್ಳೆ ನಡತೆ, ಕೆಟ್ಟದಾಗಿದ್ರೆ ಕೆಟ್ಟ ನಡತೆ. ಈಗ ನಾವು ಸಮಾಧಾನ ತಂದಾಗ್ತಿದ್ವಿ ಅಂತ ಹೇಳಿದ್ರೆ ಅದು ಒಳ್ಳೆ ನಡತೆ, ಗಲಿಬಿಲಿ ತಂದಾಗ್ತಿದ್ವಿ ಅಂದ್ರೆ ಅದು ಕೆಟ್ಟ ನಡತೆ. ಈ ಸ್ಥಳದ ಅದನ್ನ ಹೇಳ್ತಿರೋದು, ಹೊಲಸು ನಡತೆಯಿಂದ ಮೈಲಿಗೆದ ಅವರ ಅಂಗಿಯನ್ನು ಸಹಿಸ್ರಪ್ಪ ಅಂತ. ನಾವು ನೋಡಿ ಬ್ರದರ್ಸ್, ನೋಡಿ ಸಿಸ್ಟರ್ಸ್, ನಿಮ್ಮ ಬಗ್ಗೆ ನಮಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ವಾಕ್ಯನ ಸರಿಯಾಗಿ ಹೇಳ್ಕೊಡಿ, ಅಷ್ಟೇ ನಾವು ಹೇಳುವಂಥದ್ದು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ನೀವು ಹಾಳಾಗಿ ಮತ್ತೊಬ್ಬರನ್ನ ಹಾಳು ಮಾಡಕ್ಕೆ ಹೋಗ್ಬೇಡಿ, ನೀವು ಗಲಿಬಿಲಿ ಮಾಡ್ಕೊಂಡು ಇನ್ನೊಬ್ರನ್ನೂ ಗಲಿಬಿಲಿ ಮಾಡಕ್ಕೆ ಹೋಗ್ಬೇಡಿ. ಸರಿ, ಈ ಚಿಕ್ಕವರಲ್ಲಿ ಒಬ್ಬನಿಗಾದರೂ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಸರಿನಾ? ನೆಕ್ಸ್ಟು ಹಂಗೆ ನೋಡಬೇಕಾದ್ರೆ ವಿರೋಧಿ ಬಗ್ಗೆ, ಈಗ ನಾವು ವಿರೋಧಿ ಯಾರು ಅಂತ ನೋಡ್ಬೋದು. ಈಗ 31ನೇ ವಾಕ್ಯ ನೋಡೋಣ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಮನುಷ್ಯನಿಗೆ ದೂಷಣೆ ಮಾಡ್ರಪ್ಪ, ಕ್ಷಮಾಪಣೆ ಉಂಟು. ಮನುಷ್ಯ ಕುಮಾರನು ವಿರುದ್ಧವಾಗಿ ದೂಷಣೆ ಮಾಡ್ರಪ್ಪ, ಕ್ಷಮಾಪಣೆ ಉಂಟು ಅಂತ ಸ್ವಾಮಿ ಹೇಳಿ, ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ ಅಂತ ಸ್ವಾಮಿ ಆ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದೂಷಣೆ ಅನ್ನೋ ಪದಕ್ಕೆ ನಾವು ಫಸ್ಟ್ ಅರ್ಥ, ವಿರೋಧಿ ಅಂತ ಹೇಗೆ ನೋಡ್ಬೋದು, ಅದೇ ರೀತಿ ದೂಷಣೆ ಅಂದ್ರೆ ಏನು ಅಂತ ನೋಡ್ಕೊ ಬಂದ್ಬಿಡೋಣ. ದೂಷಣೆ ಎಂಬುದು ಬೈಯೋದಲ್ಲ, ಬದಲಿಗೆ ಒಬ್ಬರ ಗೌರವಕ್ಕೆ ಧಕ್ಕೆ ಬರುವ ಹಾಗೆ ಮಾತಾಡುವುದು ಅಥವಾ ನಡ್ಕೊಳ್ಳೋದು, ಇಲ್ಲಾಂದ್ರೆ ಒಬ್ಬರ ಗೌರವಕ್ಕೆ ಕಳಂಕ ಬರುವ ಹಾಗೆ ಮಾತಾಡುವುದು ಅಥವಾ ನಡ್ಕೊಳ್ಳೋದು. ಇದಕ್ಕೆ ದೂಷಣೆ ಅಂತ ಹೇಳುವಂಥದ್ದು. ಏನಂದ್ರೆ ಒಬ್ಬರ ಗೌರವಕ್ಕೆ ಧಕ್ಕೆ ಬರುವ ಹಾಗೆ ಮಾತಾಡೋದು ಅಥವಾ ನಡ್ಕೊಳ್ಳೋದು, ಒಬ್ಬರ ಗೌರವಕ್ಕೆ ಕಳಂಕ ಬರುವ ಹಾಗೆ ಮಾತಾಡೋದು, ಇದಕ್ಕೆ ದೂಷಣೆ ಅಂತ ಹೇಳೋದು. ನಮ್ಗೆ ಹೇಳ್ಕೊಟ್ಬಿಟ್ಟಾರೆ ಅಂತ ಹೇಳಿದ್ರೆ ದೂಷಣೆ ಅಂದ್ರೆ ಬೈಯೋದು ಅಂತ ಹೇಳ್ಕೊಟ್ಬಿಟ್ಟಾರೆ, ಬೈಯೋದಲ್ಲ. ಮೂಲ ಬೈಬಲ್ ಏನ್ ಹೇಳುತ್ತೆ ನೋಡೋಣ. ದೂಷಣೆ ಎಂಬುದು ಬಾಯಿಂದ ಹೊರಡೋ ಮಾತಿಗೆ ಮಾತ್ರ ಸಂಬಂಧಪಟ್ಟದಲ್ಲ, ಬದಲಿಗೆ ನಮ್ಮ ಕ್ರಿಯೆಗಳಿಗೆ ಅಂದ್ರೆ ನಡೆ, ನುಡಿ, ಭಾವನೆಗಳಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಭಾವನೆಗಳು ಅಂದ್ರೆ ನಡತೆಗೆ ಸಂಬಂಧಪಟ್ಟದು ಅಂತ ಆ ಸ್ಥಳದಲ್ಲಿ ಹೇಳ್ತಿರೋದು. ಸರಿನಾ? ಓಕೆ, ನೆಕ್ಸ್ಟ್ ಹಂಗೆ ಬರ್ಬೇಕಾದ್ರೆ ಅದ್ರದ್ದು ಮೂಲ ನೋಡೋಣ. ಒರಿಜಿನಲ್ ಪದ ಹೇಳ್ಬೇಕಾದ್ರೆ ಇದು ಬ್ಲಾಸ್ಫೆಮಿಯಾ ಅಂತ ಹೇಳ್ತಾರೆ. ಇದಕ್ಕೆ ಒರಿಜಿನಲ್ ನೀವು ಕಾನ್ಫಿಡೆನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಇದಕ್ಕೆ ಅಲ್ಲಿ ಕೆಳಗಡೆ ಪ್ರೊನೌನ್ಸಿಯೇಷನ್ ಎಲ್ಲ ಇರ್ತದೆ, ಬ್ಲಾಸ್ಫೆಮಿಯಾ ಅಂತ ಹೇಳ್ತಾರೆ. ಅದಕ್ಕೆ ಟ್ರಾನ್ಸ್ಲಿಟರೇಷನ್ ನೋಡ್ಬೇಕಾದ್ರೆ ಬ್ಲಾಸ್ಫೆಮಿಯಾ ಇಲ್ಲಿ ನೋಡ್ತೀವಿ ನೋಡಿ, ಇದು ಫೊನೆಟಿಕ್ ಬ್ಲಾಸ್ಫೆಮಿಯಾ ಅಂತ ಇಲ್ಲಿ ಬಿಡಿಸಿ ಬರ್ತಿದ್ದಾರೆ. ಉಚ್ಚಾರಣೆ ಮಾಡ್ಕೊಳ್ಳೋರು ಕೆಲವರು ಕಾನ್ಫಿಡೆನ್ಸ್ ನೋಡ್ಕೊಂಡು ಇದನ್ನೇ ಪ್ರೊನೌನ್ಸಿಯೇಷನ್ ಮಾಡೋದು. ಸೊ ಇಂಗ್ಲೀಷಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಬ್ಲಾಶ್ಮಿ ಅಂತ ಹೇಳ್ತಾರೇನು, ಇಂಗ್ಲೀಷಲ್ಲಿ ಹೇಳ್ಬೇಕದಕ್ಕೆ ಬ್ಲಾಶ್ಮಿ ಅಂತ ಹೇಳುವಂಥದ್ದು. ಈ ಬ್ಲಾಶ್ಮಿ ಅನ್ನೋ ವರ್ಡು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇದ್ರದ್ದು ರೂಟೇನೆ ಇದ್ರದ್ದು. ಇಂಗ್ಲಿಷ್ ಭಾಷೆ ಅದೆಯಲ್ಲ, ಅದು ಬೇರೆ ಬೇರೆ ಭಾಷೆಗಳಿಂದ ತೆಗೆದು ಜೋಡಿಸಿ ಒಂದು ಭಾಷೆ ಮಾಡ್ಕೊಂಡಿರೋದು. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ರ್ಯಾಪ್ಚರ್ ಅನ್ನೋ ಪದದ ಮೂಲ ರ್ಯಾಪ್ಚುರೇ ಅನ್ನೋ ಲ್ಯಾಟಿನ್ ವರ್ಡ್ ಇಂದ ಬಂದಿರುವಂಥದ್ದು. ಅದನ್ನ ಫ್ರೆಂಚಲ್ಲಿ ರ್ಯಾಪ್ಚುರಾ ಅಂತ ಮಾಡಿ ಇಂಗ್ಲಿಷಲ್ಲಿ ರ್ಯಾಪ್ಚರ್ ಅಂತ ಮಾಡಿರುವಂಥದ್ದು. ಈ ರ್ಯಾಪ್ಚುರೇಗೆ ಅರ್ಥ ಏನು ಅಂತ ಹೇಳಿದ್ರೆ, ಲ್ಯಾಟಿನಲ್ಲಿ ರ್ಯಾಪ್ಚುರೇಗೆ ಅರ್ಥ ಏನು ಅಂತ ಹೇಳಿದ್ರೆ ಕಿಡ್ನಾಪ್ ಅಂತ ಅರ್ಥ. ಹಾಗೇನೆ ಇದು ಬ್ಲಾಶ್ಫೆಮಿಯಾ ಅನ್ನೋ ವರ್ಡಿಂದಾನೆ ಬ್ಲಾಶ್ಮಿ ಅನ್ನೋ ವರ್ಡ್ ಮಾಡಿರುವಂಥದ್ದು. ಹೀಗೆ ತುಂಬಾ ಇದೆ. ಎನ್ಕ್ರಿಪ್ಟ್ ಅನ್ನೋ ಪದ ಅದನ್ನು ಸಹ ಗ್ರೀಕಿಂದನೇ ತೆಗೆದು ಮಾಡಿರುವಂಥದ್ದು. ಆಮೇಲೆ ಈ ಒಂದು ಹಿಪೋಕ್ರೈಟ್ಸ್ ಅಂತ ಹೇಳ್ತಾರಲ್ಲ, ಅದು ಸಹ ಗ್ರೀಕ್ ಪದಗಳಿಂದಾನೇ ಹೇಳಿರುವಂಥದ್ದು. ಮೂಲ ಪದ ಅದ್ರದ್ದು ಸಬ್ಜೆಕ್ಟ್ ಅದಲ್ಲ, ಸೊ ಎಕ್ಸಾಂಪಲ್ಗೆ ಹೇಳ್ತಿರುವಂಥದ್ದು. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಡೆಫಿನೇಷನ್, ಅದು ಇಂಗ್ಲೀಷಲ್ಲಿ ಇದ್ರದ್ದು ಬ್ಲಾಶ್ಮಿಗೆ ಇಂಗ್ಲೀಷಲ್ಲಿ ಅರ್ಥ ತೆಗೆದು ನಾವು ನೋಡ್ಬೇಕು ಅಂದ್ರೆ ಸ್ಲ್ಯಾಂಡರ್ ಅಂತ ಹೇಳ್ತಾರೆ. ಸ್ಲ್ಯಾಂಡರ್ ಅಂದ್ರೆ ಸುಳ್ಳು ಸುದ್ದಿ, ಅಪನಿಂದೆ, ತಪ್ಪು ವರದಿ ಅಥವಾ ಚಾಡಿ. ತಪ್ಪು ವರದಿ, ಬ್ಲಾಶ್ಮಿಗೆ ತಪ್ಪು ವರದಿನೂ ಆಗುತ್ತೆ, ಕಳಂಕ ಬರುವ ಹಾಗೆ ಮಾಡುವಂಥದ್ದು ಎಲ್ಲ ಅರ್ಥ. ಈಗ ಉದಾಹರಣೆಗೆ ಈಗ ಕನ್ನಡದಲ್ಲಿ ಇರುವೆ ಅಂತ ಹೇಳ್ತೀವಿ ನಾವು, ಇರುವೆ ಅಂತ ಹೇಳ್ತೀವಲ್ಲ, ಇರುವೆಗೆ ಅರ್ಥ ಏನು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಏಂಟಿ ಆ್ಯಂಟ್ ಅಂತ, ಇಂಗ್ಲೀಷಲ್ಲಿ ಏಂಟಿ ಆ್ಯಂಟ್ ಅಂತ ಇರುವೆ ಅಂತ. ಆದರೆ ಇನ್ನೊಂದು ಅರ್ಥ ಇದೆ, ಇರುವೆ ನಾನು ಈ ಸ್ಥಳದಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೂ ಇರುವೆ ಅಂತ ಹೇಳೋದು ಹಂಗೇನೆ. ಸೊ ಬ್ಲಾಶ್ಮಿ ಅನ್ನೋ ವರ್ಡ್ಗೆ
ಬೇರೆ ಬೇರೆ ಅರ್ಥಗಳಿದೆ. ಸೊ ಅದರಲ್ಲಿ ಇದು ಒಂದು ಸಹ ಒಂದು ಬರುತ್ತೆ. ಮುಂದೆ ನೋಡೋಣ, ಇನ್ನೂ ಇದೆ. ನೆಕ್ಸ್ಟ್ ಹಾಗೆ ಡಿಸ್ಟ್ರಾಕ್ಷನ್ ಅಂದರೆ ಲಘುಕರಣ ಅಂತ ಹೇಳ್ತಾರೆ. ಈ ಡಿಸ್ಟ್ರಾಕ್ಷನ್ ಅಂತ ಹೇಳೋದು, ಲಘುಕರಣ ಅಂತ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸಿಂಪ್ಲಿಫಿಕೇಶನ್ನು, ಈ ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಆ ಥರ ಅಲ್ಲ, ಈ ಕೆಳಗಾಕಿ ತುಳಿಯುವಂಥದ್ದು, ಇವನೇನು ದೊಡ್ಡ ಇವನ ಅಂತಾರಲ್ಲ, ಇದಕ್ಕೆ ಈ ಲಘುಕರಣ ಅಂತ ಹೇಳಿರುವಂಥದ್ದು ಆ ಅರ್ಥಕ್ಕೆ, ಡಿಸ್ಟ್ರಾಕ್ಷನ್ಗೆ ಆ ಅರ್ಥಕ್ಕೆ ಹೇಳಿರುವಂಥದ್ದು. ನೆಕ್ಸ್ಟು ಸ್ಪೀಚ್ ಇಂಜುರಿಯಸ್ ಟು ಅನದರ್ಸ್ ಗುಡ್ ನೇಮ್ ಇಂಪಿಯರ್ಸ್ ಅಂದರೆ ಒಬ್ಬರ ಒಳ್ಳೆ ಹೆಸರಿಗೆ ಕೆಟ್ಟದಾಗಿ ಹಾನಿ ಮಾಡುವಂಥ ಮಾತು. ನೆಕ್ಸ್ಟ್ ರಿಪ್ರೋಚ್ಫುಲ್ ಸ್ಪೀಚ್ ಇಂಜುರಿಯಸ್ ಟು ಡಿವೈನ್ ಮೆಜೆಸ್ಟಿ, ದೈವಿಕ ಮಹಿಮೆಗೆ ಹಾನಿಕರವಾದ ನಿಂದಾತ್ಮಕ ಮಾತು. ಯಾಕೆ ಹೇಳ್ತಿರೋದಂದ್ರೆ ಈ ಬ್ಲಾಸ್ಫೆಮಿಯಾ ಅರ್ಥ ಇದ್ರದಲ್ಲ, ಅರ್ಥ ಮೂಲ ಭಾಷೆಯ ಅರ್ಥ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಸ್ಟ್ರಾಂಗ್ ಡೆಫಿನೇಷನ್ ತಗೊಳ್ಬೇಕಾದ್ರೆ ಇಲ್ಲಿ ವಿಲಿಫಿಕೇಶನ್ ಅಂತ ಹೇಳ್ತಾರೆ, ಅಂದ್ರೆ ಹೆಸರು ಕೆಡಿಸೋದು, ಮಾನ ಕಳಿಯೋದು, ಎಸ್ಪೆಷಲಿ ಅಗೇನ್ಸ್ಟ್ ಗಾಡ್. ನೆಕ್ಸ್ಟು ಇವಿಲ್ ಸ್ಪೀಕಿಂಗು, ಕೆಟ್ಟ ಮಾತು. ನೆಕ್ಸ್ಟು ರೈಲಿಂಗ್ ಅಂದರೆ ನಿಂದನೆ ಮಾತು. ಇಷ್ಟಕ್ಕೂ ಸೇರಿನೇ ಸಹ ಬ್ಲಾಸ್ಫೆಮಿಯಾ ಅಂತ ಹೇಳುವಂಥದ್ದು. ಓಕೆನಾ, ದೂಷಣೆಗೆ ಅರ್ಥ ಇದ್ದೇನೆ. ಸೊ ಇದನ್ನೇ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಹೇಳೋಕ್ಕೆ ಬರ್ತಿರುವಂಥದ್ದು. ದೂಷಣೆ, ಪರಿಶುದ್ಧಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ ಅಂತ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡೋಣ. ಈಗ 32ನೇ ವಾಕ್ಯ, ಯಾವನಾದರೂ ಮನುಷ್ಯಕುಮಾರನ ವಿರುದ್ಧವಾಗಿ ಮಾತಾಡಿದರೆ ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡಿದರೆ ಅದು ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಇಲ್ಲಿ ಸ್ಥಳದಲ್ಲಿ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅಂತ ಬರೆದಿರುವಂಥದ್ದು. ವಿರೋಧ ಮಾಡಿದ್ರೆ ಅಂತ ಹೇಳ್ತಿರುವಂಥದ್ದು. ಕರೆಕ್ಟಾಗಿ ವಾಕ್ಯನ ಅರ್ಥ ಮಾಡ್ಕೊಳ್ಳಿ. ವಿರೋಧ ಮಾಡಿದರೆ, ಪವಿತ್ರಾತ್ಮನಿಗೆ ವಿರೋಧ ಮಾಡಿದರೆ, ಪವಿತ್ರಾತ್ಮನ ಕಾರ್ಯಗಳಿಗೆ ವಿರೋಧ ಮಾಡಿದರೆ. ಇವತ್ತು ಅನ್ಯ ಭಾಷೆ ಮಾತಾಡ್ತಿರೋನು, ಅವನು ದುರಾತ್ಮ ಪೀಡಿತನಾಗಿ ಮಾತಾಡ್ತಾವನೋ ಇಲ್ಲ ಪವಿತ್ರಾತ್ಮ ಪೀಡಿತವಾಗಿ ಮಾತಾಡ್ತಾ ಇದ್ದಾನೋ ಅದು ಸೆಕೆಂಡ್ರಿ, ಆಮೇಲೆ ವಿಚಾರಕ್ಕೆ ಬರೋಣ. ಆದರೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂತ ಲೋಕದವ್ರು ಒಂದು ಗಾದೆ ಹೇಳ್ತಾರೆ. ಅವ್ರು ಏನೋ ಮಾಡ್ತಾವ್ರೆ ಅಂತ ಹೇಳಿದ್ರೆ ನಿನ್ ಬಾಯಿನ ಯಾಕೆ ಹೊಲಸು ಮಾಡ್ಕೋತೀಯ? ಅವನಿಗೆ ಗೊತ್ತು, ಅನ್ಯನ್ಗೆ ಗೊತ್ತು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂತ. ಅವ್ರು ಮಾಡಿದ್ರೆ ಅವ್ರು ಅನುಭವಿಸ್ಕೊಂಡು ಹೋಗ್ತಾರೆ, ಸರಿನಾ? ಅವ್ರಿಗೋಸ್ಕರ ನಾವು ಅಷ್ಟೊಂದು ನೀತಿವಂತ ಆದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅದ್ ಬಿಟ್ಬಿಟ್ಟು ಒಬ್ರು ತಪ್ಪನ್ನ ಎತ್ತಾಡೋದ್ರಿಂದ ನಾನು ನೀತಿವಂತ ಆಗಲ್ಲ. ಬೈಬಲ್ ತೆಗೆದೋದು ನೋಡಿ, ದೋಷಗಳನ್ನ ಮುಚ್ಚಿಬಿಡೋದಾದ್ರೆ ಪ್ರೀತಿನ ಎತ್ತಿ ಆಡೋದನ್ನ ಕಳ್ಕೊಳ್ತಾನೆ ಅಂತ. ಯಾರು ದೇವ್ರ ಹತ್ರನೂ ಕಳ್ಕೊಳ್ತಾನೆ, ಮನುಷ್ಯರ ಹತ್ರನೂ ಕಳ್ಕೊಳ್ತಾನೆ. ಮನುಷ್ಯರ ಹತ್ರ ಮಾತ್ರ ಅಲ್ಲ, ದೇವರಿಂದನೂ ಕಳ್ಕೊಳ್ತಾನೆ ಅದನ್ನ. ಹಾಗಾಗಿ ಅವ್ರವ್ರು ಮಾಡಿದವ್ರು ಅನುಭವಿಸ್ಕೊಳ್ತಾರೆ. ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅದ್ ಬಂದ್ಬಿಟ್ಟು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಬ್ಬೆದಳಿಸೋದು, ಈ ಅನ್ಯ ಭಾಷೆ ಮಾತಾಡೋ ಹೇಳುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು. ಸೊ ಬೇರೆಯವರು ಮಾತಾಡ್ಬೇಕಾದ್ರೆ ಏನಾಯ್ತು, ಈ ರೋಮಾಪುರ ಪುಸ್ತಕದಲ್ಲಿ ಬರೀತಾರೆ, ನಿಮ್ಮ ನಿಮಿತ್ತ ಅನ್ಯರ ಮಧ್ಯೆ ನಾನು ರಾಮ ದೂಷಣೆಗೆ ಒಳಪಡ್ತು ಅಂತ. ಅವ್ರು ದೂಷಣೆ ಮಾಡೋಕ್ಕೆ ಕಾರಣ ಯಾರು? ನಾವೇ ಕಾರಣ. ಅಲ್ಲಿ ಬಾಗ್ಲಾಕೊಂಡು ಮಾತಾಡ್ಬೇಕಾಗಿರೋದು, ಏಕಾಂತ ಕೋಣೆಯಲ್ಲಿ ಹೋಗಿ ಮಾತಾಡ್ಬೇಕಾಗಿರೋದನ್ನ ಬಂದು ಪಬ್ಲಿಕಲ್ಲಿ ಮಾತಾಡ್ಕೊಂಡು ವಿಡಿಯೋ ಹಾಕೊಂಡು ಕೂತ್ಕೊಂಡು, ಅದು ತಪ್ಪೇ. ನಾನು ಹೇಳೋದನ್ನ ಅದನ್ನ ಸರಿ ಅಂತ ಹೇಳೋದು ಅದು ತಪ್ಪೇ. ಅದು ವೈಯಕ್ತಿಕವಾಗಿ ಮಾತಾಡೋಕ್ಕೆ ಗೊತ್ತಿರುವಂಥದ್ದು, ವೈಯಕ್ತಿಕವಾಗಿ ಹೋಗಿ ಮಾತಾಡ್ಕೋಬೇಕು. ಅದು ಬಿಟ್ಬಿಟ್ಟು ಗುಂಪಲ್ಲಿ ಹಾಕೊಂಡು ಈ ಥರ ಎಲ್ಲ ಬಂದ್ಬಿಟ್ಟು ಗಬ್ಬೆದಳಿಸೋದು. ಅವ್ರು ಆ ಥರ ಗಬ್ಬೆದಳಿಸ್ತಾರೆ, ಇವ್ರು ಈ ಥರ ಗಬ್ಬೆದಳಿಸ್ತಾರೆ. ಎಲ್ಲ ಏನು ಮಾಡೋದು? ಸರಿಯಾಗಿ ಬೆಂದಿಲ್ಲ, ಸರಿಯಾದ ಒಂದು ಉಪದೇಶದಲ್ಲಿ ಬಂದು ಎಲ್ಲ ಕಡೆನೂ ಬಂದು ಗೋಜಲು ಮಾಡೋದೇ ಕೆಲಸ. ಹೇಳಿದ್ರೆ ಕೆಟ್ಟವ್ರಾಗ್ತೀವಿ. ಏನು ಮಾಡೋದು? ನಾವು ಕೆಟ್ಟವರಾಗೇ ಇರ್ತೀವಿ ಕೊನೆವರೆಗೂ. ನೋಡಿ, ನಾನು ಪೆಂಟಿಕಾಸ್ಟೇ. ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು. ನೋಡಿ, ಒಳ್ಳೆಯದನ್ನು ಕೆಟ್ಟದೆಂದು, ಕೆಟ್ಟದನ್ನು ಒಳ್ಳೆಯದೆಂದು ಹೇಳೋರು ಇಬ್ಬರು ಅವನಿಗೆ ಅಸಹ್ಯ. ಶಿಷ್ಟನ್ನು ದುಷ್ಟನೆಂದು, ದುಷ್ಟನ ಶಿಷ್ಟನೆಂದು ಹೇಳೋರು ಇಬ್ಬರು ದೇವರಿಗೆ ಅಸಹ್ಯ ಅಂತ ವಾಕ್ಯದಲ್ಲೇ ಬರೆದಿರೋದು, ಸರಿನಾ? ಹಾಗಾಗಿ ತಪ್ಪನ್ನ ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಸರಿನಾ ತಪ್ಪು ಅಂತ ಹೇಳೋದು ತಪ್ಪನ್ನ ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಈ ಸ್ಥಳದಲ್ಲಿ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾವು ಏನಕ್ಕೆ ಹೇಳ್ತಾ ಇದೀವಿ ಅಂತ. ದೇವ್ರ ನಮ್ಮಿಂದ ದೂಷಣೆಗೆ ಒಳಪಡಬಾರ್ದು ಬ್ರದರ್ಸ್ ಸಿಸ್ಟರ್ಸ್. 33ನೇ ವಾಕ್ಯ ನೋಡೋಣ. ಮರ ಒಳ್ಳೆದಿದ್ರೆ ಅದರ ಫಲ ಒಳ್ಳೇದೇನಿರಿ, ಮರ ಹುಡುಕು ಅಂದ್ರೆ ಅದರ ಫಲವು ಸಹ ಹುಡುಕುವನಿರಿ. ಫಲದಿಂದಲೇ ಮರದ ಗುಣ ಗೊತ್ತಾಗ್ತದೆ ಅಂತ ಸ್ಥಳದಲ್ಲಿ ಸ್ವಾಮಿ ಹೇಳ್ತಿದ್ದಾರೆ. ನೋಡಿ, ನೆಕ್ಸ್ಟ್ ಹಂಗೆ ಬರ್ಬೇಕಾದ್ರೆ ನೆಕ್ಸ್ಟ್ 34ನೇ ವಾಕ್ಯ, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳನ್ನಾಡೋದಕ್ಕೆ ನಿಮ್ಮಿಂದ ಹೇಗಾದೀತು? ಯಾರಿಗೆ ಹೇಳ್ತಿರೋದು? ಫರಿಸಾಯರಿಗೆ. ಅಂದು ಫರಿಸಾಯರಿಗೆ, ಇಂದು ನಮ್ಗೆ. ಯಾರಿಗೆ? ದೂಷಣೆ ಮಾಡೋರಿಗೆ ಹೇಳ್ತಿರುವಂಥದ್ದು ಸರ್ಪ ಜಾತಿಯವರೇ ಅಂತ. ಅದು ವಂಚಿಸುವಂಥ ಕಾರ್ಯ. ಅದು ಸರ್ಪ ಅನ್ನೋದು ವಂಚಿಸುವಂಥದ್ದು.
ಇವತ್ತು ವಂಚನೆ ಆತ್ಮಕ್ಕೆ ಒಳಗಾಗಿ ವಂಚಿಸುವಂಥ ಆತ್ಮಕ್ಕೆ ಶಬ್ದಕ್ಕೆ ಕಿವಿಗೊಡ್ತು ನಾವು ವಂಚನೆಗೊಳಪಟ್ಟು ಎಲ್ಲರನ್ನೂ ವಂಚಿಸ್ತಾ ಇದ್ದೀವಿ. ಅದಕ್ಕೆ ಸ್ಥಳದಲ್ಲಿ ಹೇಳ್ತಾರೆ, ಸರ್ಪಜಾತಿಯವರೇ ನೀವು ಕೆಟ್ಟವರಾಗಿರೋರಾಗಿ ಒಳ್ಳೆ ಮಾತುಗಳನ್ನ ಆಡೋದಕ್ಕೆ ನಿಮ್ಮಿಂದ ಹೇಗ ಆದೀತು. ನೆಕ್ಸ್ಟ್, ಹೃದಯದಲ್ಲಿ ತುಂಬಿರೋದೇ ಅಲ್ವಾ ಬಾಯಲ್ಲಿ ಬರೋದು. ಒಳ್ಳೆಯವನು ತನ್ನ ಒಳ್ಳೆ ಬೊಕ್ಕಸ್ತನಿಂದ ಒಳ್ಳೆ ವಸ್ತುಗಳನ್ನ ತೆಗಿತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸ್ತನ ಕೆಟ್ಟ ವಸ್ತುಗಳನ್ನ ತೆಗಿತಾನೆ. ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಒಳ್ಳೆತನ ಇರೋದಾದ್ರೆ ನಾನು ಸಮಾಧಾನ ತಂದಾಕ್ತೀನಿ, ಕೆಟ್ಟತನ ಇದ್ರೆ ಗಲಿಬಿಲಿ ತಂದಾಕ್ತಿದ್ದೀನಿ. ನೋಡಿ, ಇಲ್ಲಿ ಒಳ್ಳೇದು ಅಂತ ಹೇಳ್ತಿರೋ ಸಮಾಧಾನಕ್ಕೆ, ಕೆಟ್ಟದು ಅಂತ ಹೇಳ್ತಿರೋದು ಗಲಿಬಿಲಿಗೆ. ನಾನು ಇವತ್ತು ಸಮಾಧಾನ ತಂದಾಕ್ತಿದ್ದೀನ, ಒಳ್ಳೆ ತಂದಾಕ್ತಿದ್ದೀನ. ಸಮಾಧಾನ ಪಡಿಸೋದ್ರೆ ನಾನು ದೇವ್ರ ಮಗ, ಸಮಾಧಾನ ಪಡಿಸೋದ್ರೆ ನಾನು ದೇವ್ರ ಮಗಳು. ಗಲಿಬಿಲಿ ತಂದಾಕ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಯಾರ ಮಗಳು, ಯಾರ ಮಗ ನಾನು ಅರ್ಥ ಮಾಡ್ಕೋಬೇಕು ನಾವೇ. ನೆಕ್ಸ್ಟ್ 36ನೇ ವಾಕ್ಯ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಲೇಬೇಕು. ಸ್ವಾಮಿ ಹೇಳ್ತಿರುವಂಥದ್ದು. ನಿನ್ನ ಮಾತುಗಳಿಂದ ನೀತಿವಂತನ ತೀರ್ಪು ಅಂತೀವಿ, ನಿನ್ನ ಮಾತುಗಳಿಂದ ಅಪರಾಧ ತೀರ್ಪು ಅಂತೀಯಪ್ಪ ಅಂತ ಹೇಳ್ತಾ ಇದಾರೆ. ಸರಿನಾ? ಈ ಸ್ಥಳದಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಾವು ಮಾತಾಡೋ ಒಂದೊಂದು ಮಾತುಗಳು ಸಹ ಅದು ದೇವರ ಎಣಿಕೆಯಲ್ಲಿ ಇರ್ತದೆ. ನಾವು ಏನು ಮಾತಾಡ್ತೀವಿ, ಸುಮ್ಮನೆ ಏನೋ ಬಾಯಿ ಲೊಡ ಗೊಡ ಅಂತ ಮಾತಾಡೋದು, ಒಂದು ಕುದುರೆ ಥರ ಮಾತಾಡ್ಕೊ ಹೋಗೋದು, ಅದೆಲ್ಲ ಇರಬಾರ್ದು. ತೂಕವಾಗಿರ್ಬೇಕು ನಮ್ಮ ಮಾತು. ಈಗ ನಾನು ಸ್ವಲ್ಪ ಈ ಥರ ಮಾತಾಡೋದ್ರಿಂದ ನಮ್ಮನ್ನ ರೂಢು ಅಂತ ಹೇಳ್ತಾರೆ. ಇರೋದನ್ನ ಇರೋದಾಗಿ ಹೇಳ್ಬೇಕಲ್ವಾ? ಇರೋದನ್ನ ಇರೋದಾಗಿ ಹೇಳ್ಬೇಕಾದ್ರೆ ಸ್ವಲ್ಪ ಅದೇ ಭಾವನೆಯಲ್ಲೇ ಹೇಳ್ಬೇಕಾಗುತ್ತೆ. ಸ್ವಾಮಿ ಇಲ್ಲಿ 34ನೇ ಕೇಳ್ಬೇಕಾದ್ರೆ ಸರ್ಪ ಜಾತಿಯವರೇ ಅಂತ ಏನು ಸ್ಮೂತಾಗಿ ಹೇಳಿಲ್ಲ ಆ ಸ್ಥಳದಲ್ಲಿ. ಎಷ್ಟು ಕೋಪ ಹತ್ಕೊಂಡು ಹೇಳಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ನಾವೇನು ಮಾಡ್ತಾಯಿದ್ರಿ, ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರ್ಲಾಗಿ ಒಳ್ಳೆ ಮಾತುಗಳನ್ನ ಆಡೋದಕ್ಕೆ ನಿಮ್ಮಿಂದ ಹೇಗಾದಿತ್ತು. ನಾವು ಹಿಂಗೆ ಡ್ರಾಮ್ಯಾಟಿಕ್ ಆಗಿ ಓದಿ ನಾವೆಲ್ಲ ಯೇಸು ಸ್ವಾಮಿಯ ಸ್ಥಳದಲ್ಲಿ ಭಾವನೆಗಳನ್ನ ಬದಲಾಯಿಸಿ ಮಾತಾಡಿದ್ದಾರೆ. ಅದು ಹೆಂಗೆ ಹೇಳ್ಬೇಕು ಅದನ್ನ ಹಂಗಂಗೆ ಹೇಳಿರೋದು. ಅವತ್ತು ಮಾತಾಡೋದೇ ಸ್ವಾಮಿ ಇವತ್ತು ನಮ್ಮ ಮುಖಾಂತರನೂ ಮಾತಾಡ್ತಿರುವಂಥದ್ದು. ಮಾತುಗಳಿಂದಲೇ ನೀತಿವಂತನ ತೀರ್ಪು ಅಂತೀವಿ, ನಿನ್ನ ಮಾತುಗಳಿಂದ ಅಪರಾಧಿನ ತೀರ್ಪು ಅಂತೀವಿ ಅಂತ. ಆಗ 38ನೇ ನೋಡಿ, ಆಗ ಶಾಸ್ತ್ರಿಗಳಲ್ಲಿ ಫರಿಸಾಯರು ಕೆಲವರು ಬೋಧಕನೇ ನಿನ್ನಿಂದಾಗ ಒಂದು ಸೂಚರ ಕಾರ್ಯವನ್ನು ನೋಡಬೇಕೆಂದು ನಮಗೆ ಅಪೇಕ್ಷೆ ಅದೇ ಎಂದು ಆತನು ಕೇಳಲಾಗಿ ಆತ ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ಇವರು ಸೂಚಕ ಕಾರ್ಯನೇ ಎದುರು ನೋಡ್ತಾ ಇದ್ದಾರೆ. ಈಗ ಉದಾಹರಣೆಗೆ, ಈಗ ವರಗಳಿದೆ, ನಾನು ವರಗಳಿದೆ ಅಂತ ನಂಬುವಂಥ ವ್ಯಕ್ತಿ. ದೇವರು ನಮ್ಮ ಪ್ರಾರ್ಥನೆ ಮುಖಾಂತರನೇ HIV ರೋಗಗಳನ್ನ ಗುಣಪಡಿಸಿದ್ದಾರೆ, ಕಿಡ್ನಿ ಪೇಷಂಟ್ಸ್ಗಳನ್ನ ಗುಣಪಡಿಸಿದ್ದಾರೆ, ಲಿವರ್ ಪೇಷಂಟ್ಸ್ಗಳನ್ನ ಗುಣಪಡಿಸಿದ್ದಾರೆ. ಸೊ ಈ ಥರ ಅನೇಕ ಕಾರ್ಯಗಳು ದೇವರು ನಮ್ಮ ಪ್ರಾರ್ಥನೆ ಮುಖಾಂತರನೇ ಅದ್ಭುತ ಮಾಡಿದ್ದಾರೆ. ಸರಿನಾ? ಸೊ ಈ ಅದ್ಭುತ ಕಣ್ಮುಂದೆ ನೋಡಿರೋದ್ರಿಂದ ಅದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಈ ಸೂಚಕ ಕಾರ್ಯ ಇಷ್ಟೆಲ್ಲ ಹೇಳೋದ್ರಿಂದ ಯೇಸು ಸ್ವಾಮಿ ಹತ್ರ ಬಂದ್ರೆ ಹಾಗಾದ್ರೆ ಒಂದು ಸೂಚಕ ಕಾರ್ಯ ತೋರಿಸು ಅಂತ. ಇವತ್ತು ವರಗಳಿದೆ ಅಂತ ಹೇಳಿದ್ರೆ ಟಕ್ಕಂತ ಆ ಕಡೆಯಿಂದ ಕೌಂಟ್ರ್ ಬರೋದೇನು ಅಂತ ಹೇಳಿದ್ರೆ ಮಾಡಿ ತೋರಿಸು ಅಂತ. ಇದೇನು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ತೋರ್ಸಕ್ಕೆ ಇದೇನು ರೋಡ್ ಶೋನ? ಇದು ದೇವ್ರು ಮಾಡುವಂಥ ಕಾರ್ಯ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ಬರೀತಾನೆ ಆಕಾಶದ ಕೆಳಗೆ ನಡೆಯುವಂಥ ಪ್ರತಿಯೊಂದು ಕ್ಲುಪ್ತ ಸಮಯ ಇದೆ. ನನ್ನ ಹತ್ರ ವರ ಇದೆ ಅನ್ಕೊಂಡು ಹೋಗ್ಬಿಟ್ಟು ಅದು ಶೋ ಮಾಡಕ್ ಕೊಟ್ಟಿರೋದಲ್ಲ. ಅದು ದೇವ್ರ ನಾಮದ ಮಹಿಮೆಗೋಸ್ಕರ ಕೊಟ್ಟಿರುವಂಥದ್ದು, ದೇವ್ರ ತರ ನಾಮದ ಮಹಿಮೆಗೋಸ್ಕರ ಕೊಟ್ಟಿರುವಂಥದ್ದು. ಇವತ್ತೇನು ಮಾಡ್ತಾರೆ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡ್ಕೊಳ್ಳೋದು, ತಗೊಂಡ್ಬಿಟ್ಟು ಪೋಸ್ಟ್ ಮಾಡ್ಕೊಳ್ಳೋದು. ಈ ಯಾರನ್ನ ಮೆಚ್ಚಕ್ಕೆ ಅದನ್ನೆಲ್ಲ ಹಾಕುವಂಥದ್ದು. ನಾವು ಯಾರನ್ನ ಮೆಚ್ಚಕ್ಕೆ ಹಾಕುವಂಥದ್ದು. ಯೇಸು ಸ್ವಾಮಿ ಹೇಳ್ತಾರೆ, ಯಾರಿಗೂ ಹೋಗಿ ಹೇಳ್ಬೇಡ, ಹೋಗು, ಯಾರಿಗೂ ಹೋಗ್ಬೇಡ. ಆದರೆ ಇವತ್ತು ನಾವು ಎಲ್ಲ ಮಾಡಿದ್ನ ವಿಡಿಯೋ ಮಾಡಿ ಶೂಟ್ ಮಾಡಿ ಹಾಕೊಂಡು ಹೋಗ್ತಿದ್ದೀವಿ. ಒಂದು ಪೋಸ್ಟ್ ನೋಡಿದೆ ನಾನು, ಯೋನೊಂದು ಟೈಮಲ್ಲಿ ಸೆಲ್ಫಿ ಸ್ಟಿಕ್ ಇದ್ದಿದ್ರೆ, ಕ್ಯಾಮ್ರಾ ಇದ್ದಿದ್ರೆ ಅವನು ಮೀನು ಬಾಯಿ ಒಳಗಿಂದ ಫೋಟೋ ತೆಗೆದ್ಬಿಟ್ಟು ಹಾಕತ್ತಾ ಇದ್ದ ಅಂದ್ಬಿಟ್ಟು ಅಂತ. ಆ ಥರ ಕಾಮಿಡಿ ಆಗಿದ್ರು ಸತ್ಯ ಅದಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ತೆಗೆದು ಶೂಟ್ ಮಾಡಿ ಇವರು ಪಬ್ಲಿಸಿಟಿಗೋಸ್ಕರ ಹಾಕ್ತಾರೆ ಹೊರತು ಅಲ್ಲಿ ದೇವ್ರ ನಾಮದ ಮಹಿಮೆಗೋಸ್ಕರ ಯಾರು ಏನು ಮಾಡ್ತಾ ಇಲ್ಲ. ವಾಕ್ಯ ಹಾಕಿ ಅದ್ರ ಬದಲು, ವಾಕ್ಯ ಕಲಿಸ್ಕೊಟ್ಟು ಹಾಕಿ ಅದ್ರ ಬದಲು ನಾನು ಹೇಳುವಂಥದ್ದು ಸುಮ್ಮನೆ ಈ ಥರ ಎಲ್ಲ ಶೂಟ್ ಮಾಡ್ಕೊಂಡು ಬ್ಯಾಪ್ಟಿಸಮ್ ಮಾಡೋದನ್ನ ತೆಗೆದು ಹಾಕುವಂಥದ್ದು, ಆಮೇಲೆ ತಗೊಂಡು ಅನ್ಯಭಾಷೆ ಮಾತ್ರ ತಗೊಬಂದು ಹಾಕುವಂಥದ್ದು, ದೆವ್ವ ಮೈ ಮೇಲೆ ಬಂದಿರೋದನ್ನ ತೆಗೆದಬಂದು ಹಾಕೊಳ್ಳೋದು. ಅಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಹಾಕ್ತಾರೆ, ಹಾಕಿ ಕಾಮಿಡಿ ಮಾಡ್ತಾರೆ, ಅವ್ರನ್ನ ಇಟ್ಬಿಟ್ಟು ಕಾಮಿಡಿ ಮಾಡ್ತಾರೆ. ಕಾಮಿಡಿ ಪೀಸ್ಗಳಾಗಬೇಕಾಗುತ್ತೆ ಅಲ್ಲಿ. ಸರಿಯಾಗಿ ಅದಕ್ಕೆ ದೇವ್ರು ಬರೀತಾರೆ Hoshea ಪುಸ್ತಕದಲ್ಲಿ ಜನರು ಜ್ಞಾನಹೀನರಾಗಿದ್ದಾರೆ ಅಂತ. ಜ್ಞಾನಹೀನತೆ ಅದಲ್ಲ. ಸೊ ದಯವಿಟ್ಟು ವಾಕ್ಯಗಳಿಗೆ ಬಂದು ವಾಕ್ಯನ ಕಲಿಸ್ಕೊಡಿ ಜನಗಳಿಗೆ. ವಾಕ್ಯ ಆದರೂ ಹಾಕಿ, ವಾಕ್ಯ ಉಪಯೋಗ ಆಗುವಂಥದ್ದು. ನಾವು ದೇವರು ಮಾಡುವಂಥ ಅದ್ಭುತಗಳನ್ನ ಆಗೋದ್ರಿಂದ ಜನಗಳಿಗೆ ಉಪಯೋಗ ಆಗಲ್ಲ. ಎಲ್ಲಿಂದ ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಸರಿ, ಹಂಗೆ ಕಂಟಿನ್ಯೂ ಮಾಡೋಣ. ಉತ್ತರ ಕೊಟ್ಟಿದ್ದೇನೆಂದರೆ, ವ್ಯಭಿಚಾರಿಣಿ ಅಂತಿರುವ ಕೆಟ್ಟ ಸಂತಿಯು ಸೂಚಕಾರ್ಯಗಳನ್ನ ನೋಡಬೇಕೆಂದು ಅಪೇಕ್ಷಿಸಿದೆ. ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಯಾವುದು ಸೂಚಕಾರ್ಯ ಹೊರತು ಬೇರೆ ಯಾವುದು ಸಹ ಸಿಕ್ಕೋಲ್ಲ ಅಂತ. ಅಲ್ಲಿ ಕೌಂಟರ್ ಕೊಡ್ತಾ ಇದ್ರೆ, ಸ್ವಾಮಿ ವ್ಯಭಿಚಾರಿಣಿ ಅಂತಿರುವ ಈ ಕೆಟ್ಟ ಸಂತತಿ, ಇಲ್ಲಿ ಬರವಣಿಗೆಯಲ್ಲಿ ಅದರ ಬರೆದಿದ್ದಾರೆ. ಸ್ವಾಮಿ ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡಿರ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕು ನಾವು.
ಸೂಚಕ ಕಾರ್ಯ ನೋಡಬೇಕಂತ ಅಪೇಕ್ಷಿಸ್ತಾ ಇದೆ ಅದು. ಇವತ್ತು ಸಹ ವರ ಈಗ ಹೆಗ್ಗೆ ಅಂತ ಹೇಳಿದ್ರೆ ಸರ್ಕಾರ ಕೊಡುವಂತ ಫ್ರೀ ಫೆಸಿಲಿಟೀಸ್ಗಳು ಬೇಕು, ಸರ್ಕಾರ ಬೇಡ ಅಂತಾರಲ್ಲ ಆ ತರ. ಪರಿಶುದ್ಧಾತ್ಮ ನಂಬ್ತಾರಂತೆ, ಪರಿಶುದ್ಧಾತ್ಮನ ಕ್ರಿಯೆಗಳನ್ನ ನಂಬಲ್ವಂತೆ. ಆ ರೀತಿ ಇದು ಕಾಮಿಡಿ. ಅದಕ್ಕೆ ಸ್ವಾಮಿ ಹೇಳ್ತಿದ್ರೆ ವ್ಯಭಿಚಾರಿಣಿ ಅಂತಿರೋ ಈ ಕೆಟ್ಟ ಸಂತತಿ ಸೂಚಕ ಕಾರ್ಯ ನೋಡಬೇಕಂತ ಅಪೇಕ್ಷಿಸ್ತದೆ ಅಂತ. ಕೆಲವೊಬ್ರಿಗೆ ನಾನು ಹೇಳ್ತಿದ್ದೀನಿ ವರ ಇಲ್ಲ ಅಂತ ಹೇಳ್ತಾರೆ. ವರ ನಿನಗಿಲ್ಲ ಅಂತ ಹೇಳು, ವರ ಇರಲಿಲ್ಲ ಅಂತ ಹೇಳ್ಬೇಡ ಅಂತ ಹೇಳ್ತೀನಿ. ವರ ನಿನಗಿಲ್ಲ ಅಂತ ಹೇಳು ಅಂತ. ಸೊ ಪರಿಶುದ್ಧಾತ್ಮ ನಾನು ನಂಬೋದು. ಈಗ ನೋಡಿ, ಮಾರ್ಕನ್ ಬರೆಸುವಾರ್ದೆ 4ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಮಾರ್ಕ ಬರೀತಾನೆ, ಎಸ್ ಸ್ವಾಮಿ ಅವರವರ ಗ್ರಹಿಕೆಗೆ ತಕ್ಕಂತೆ ಮಾತಾಡಿದ್ರು ಅಂತಿದೆ. ಅವರವ್ರ ರಿಸೀವಿಂಗ್ ಕೆಪಾಸಿಟಿ. ನೀವು ನಂಬುವುದಾದ್ರೆ ದೇವರ ಮಹಿಮೆನ ಕಾಣ್ತೀಯ ಅಂತ ಬರೆದಿರುವಂಥದ್ದು ವಾಕ್ಯದಲ್ಲಿ. ಮಹಿಮೆನ ಕಂಡ್ಮೇಲೆ ನಂಬು ಅಂತ ಬಡ್ದಿಲ್ಲ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೂಚಕ ಕಾರ್ಯ ನಡಿಬೇಕು, ಅವಾಗಲೇ ನಂಬೋದು. ಎಲ್ಲ ಬಂದ್ಬಿಟ್ಟು ನಿಮಗೆ ಎಲ್ಲ ಬರ್ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ನಾವು, ಎಲ್ಲ ಬರ್ದು ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಇದನ್ನೆಲ್ಲ ಏನಕ್ಕೆ ನಂಬಲ್ಲ? ಅದನ್ನೇ ಸ್ವಾಮಿ ಹೇಳ್ತಾರೆ, ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯ ಹೊರತು ಬೇರೆ ಯಾವುದು ಇದಕ್ಕೆ ಸಿಕ್ಕಲ್ಲ ಅಂತ. ನೆಕ್ಸ್ಟ್ ಏನು ಹೇಳ್ತಾ ಇದಾರೆ ನೋಡಿ, ಅಂದ್ರೆ ಯೋನನು ಹೇಗೆ 3 ರಾತ್ರಿ 3 ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ, ಹಾಗೆ ಮನುಷ್ಯ ಕುಮಾರನು 3 ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ನ್ಯಾಯ ವಿಚಾರಣೆ ನಿರ್ವಹಿಪಟ್ಟನು. ಈ ಸಂತತಿಯವರೊಂದಿಗೆ ನಿಂತು ಇವರನ್ನ ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದ್ರೆ ಇಲ್ಲಿ ಯೋನನಿಗಿಂತಲೂ ದೊಡ್ಡವನಿದ್ದಾನೆ. ಏನಕ್ಕೆ ಅಂತ ಹೇಳಿದ್ರೆ, ಯೋನ ಮೀನು ಹೊಟ್ಟೆಗಡೆ ಇದ್ದ, ಆದ್ರೆ ಮನುಷ್ಯ ಕುಮಾರ ಭೂಗರ್ಭದೊಳಗೆ ಇರ್ತಾ ಇದ್ದಾನೆ. ಅದಕ್ಕೆ ಯೋನಿಗಿಂತ ಇಲ್ಲಿ ದೊಡ್ಡವನಿದ್ದಾನೆ ಅಂತ ಸ್ವಾಮಿ ಹೇಳಕ್ ಬರ್ತಿರೋದು. ನೆಕ್ಸ್ಟ್ 42ನೇ ವಾಕ್ಯ, ದಕ್ಷಿಣ 42ನೇ ವಾಕ್ಯ, ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿ ಎಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳಿದುಕೊಳ್ಳೋಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ನೋಡಿ, ಈ ಸಂತತಿಯವರೊಂದಿಗೆ, ಈ ಸಂತತಿ ಅಂತ ಹೇಳ್ತಾ ಇದಾರೆ ಗೊತ್ತಾ? ಈ ಸಂತತಿ ಯಾರನ್ನ ಕುರಿತು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ಅಂಚುರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತೆಂದು ತಿಳ್ಕೊಳ್ಳುತ್ತಿರಲ್ಲ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೇ, ಬಾಗಿಲಲ್ಲೇ ಅದೇ ಎಂದು ತಿಳ್ಕೊಳ್ಳಿರಿ. ನೋಡಿ 34ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲ ಎಂದು ನಿಮಗೆ ನಿಜವಾಗಿ ಹೇಳ್ತೇನೆ. ಭೂಮಿ ಆಕಾಶಗಳು ಅಳಿದು ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಅಂತ. 34ನೇ ಹೇಳಿದ್ರೆ ಈ ಸಂತತಿ ಅಳಿದು ಹೋಗುವುದೇ ಇಲ್ಲ ಅಂತ. ಇದು ಆವಾಗಲೇ ಹೇಳಿದೆ ಗೊತ್ತಾ, ಪ್ರೋಟೋ ಫುಲ್ಫಿಲ್ಮೆಂಟ್, ಡಿಟರೋ ಫುಲ್ಫಿಲ್ಮೆಂಟ್, ಟ್ರೀಟೋ ಫುಲ್ಫಿಲ್ಮೆಂಟ್ ಅಂತ. ಇದು ಟ್ರೀಟೋ ಫುಲ್ಫಿಲ್ಮೆಂಟ್. ಈ ಸಂತತಿ ಆದಿ ಸಭೆಯಲ್ಲಿತ್ತು, ಮಧ್ಯಂತರ ಸಭೆಯಲ್ಲೂ ಇತ್ತು, ಈಗಿನ ಸಭೆಯಲ್ಲೂ ಇದೆ. ಮುಂದೆ ಯೇಸುಸ್ವಾಮಿ ಬರೋಣ ಏನಾದರೂ ಲೇಟ್ ಆದರೆ ಮುಂದೆ ನಮ್ಮ ಕಾಲ ನಂತರನೂ ಸಹ ಸಂತತಿ ಇರ್ತದೆ. ಯೇಸುಸ್ವಾಮಿ ಇದು ಟ್ರೀಟ್ ಆಫ್ ಫುಲ್ಫಿಲ್ಮೆಂಟು. ಇದರ ಬಗ್ಗೆನೇ ಹೇಳ್ತಿರುವಂಥದ್ದು. ಇದು ಟ್ರೀಟ್ ಆಫ್ ಫುಲ್ಫಿಲ್ಮೆಂಟು. ಈ ಸಂತತಿ ಯಾರು? ಫರಿಸಾಯ, ಸದ್ದುಕಾಯ ಶಾಸ್ತ್ರಿಗಳು. ಫರಿಸಾಯರು ಬರೀ ಕೊಂಡ್ಮಿಣಿ ಅನ್ಕೊಂಡು ಬಂದ್ಬಿಟ್ಟು ಕಂಡವ್ರ ಮನೆ ನಿಂತ್ಕೊಳೋದು, ಕಂಡವ್ರ ಕಿಟಕಿ ನಿಂತ್ಕೊಳೋ ಬುದ್ಧಿ ಇದು. ಅಲ್ಲಿ ಏನು ಮಾಡ್ತಿದ್ದಾರೆ, ಇಲ್ಲೇನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಇವ್ರ ತಟ್ಟೆಯಲ್ಲಿ ಎಗಣ ಬಿದ್ದಿರ್ತದೆ, ಬೇರೆ ತಟ್ಟೆಲ್ಲಿ ಹೋಗಿ ಜಿರಳೆ ಹೊಡ್ಕಕ್ಕೆ ಹೋಗೋದು. ಇದು ಫರಿಸಾಯರ ಬುದ್ಧಿ. ಸದ್ದುಕಾಯರು ಯಾರು? ಇವರು ಪುನರುತ್ಥಾನ ಇಲ್ಲ ಅಂತ ನಂಬೋರು. ಅಂದ್ರೆ ಇದೆಲ್ಲ ಆಗೋಗಿದೆ, ವರ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕತೆ ಕಾದಂಬರಿ ಹೊಡಿಯೋರು. ಈ ಕ್ಯಾರೆಕ್ಟರ್ಗಳಿದೆ ಗೊತ್ತಾ? ಶಾಸ್ತ್ರಿಗಳು ನಾವೇ ಎಲ್ಲದ್ರಲ್ಲೂ ಹೆಚ್ಚು, ನಮ್ಗೆ ಎಲ್ಲ ಗೊತ್ತು, ನಾವು ಆ ಡಿಗ್ರಿ ತಗೊಂಡ್ಬಿಟ್ಟಿದೀವಿ, ಈ ಡಿಗ್ರಿ ತಗೊಂಡ್ಬಿಟ್ಟಿದೀವಿ, ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಸುತ್ತಾಡೋರು ಇವರಲ್ಲ. ಸೊ ಇಂಥ ಸಂತತಿ ಇದೆ ಗೊತ್ತಾ, ಇದು ಅಳಿದು ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದಾರೆ. ಈ ಸಂತತಿಯನ್ನ ಗುರುತಿಡಿರಿ. ಈ ಸಂತತಿ ಯಾವುದು ಅಂತ ಗುರುತಿಡಿರಿ. ಅದನ್ನೇ ಹೇಳ್ತಾ ಇದಾರೆ, ಅವರವ್ರ ನಡತೆಯಿಂದ ಅವರ ಫಲಗಳು ಗೊತ್ತಾಗ್ತದೆ ಅಂತ. ಈ ಸ್ಥಳದಲ್ಲಿ ಹೇಳ್ತಾ ಇದಾರೆ ನೋಡಿ, ಇಲ್ಲಿ ಸೊಲೊಮೋನನಿಗಿಂತ ಹೆಚ್ಚಿನವನಿದ್ದಾನೆ ಅಂತ. ಸೊಲೊಮೋನ್ ಜ್ಞಾನ ಹುಡ್ಕಕ್ ಬಂದವಳು, ಆದ್ರೆ ಸೊಲೊಮೋನ್ಗೆ ಜ್ಞಾನ ಕೊಟ್ಟ ಆತನು ಇಲ್ಲಿ ನಿಂತಿದ್ದಾನೆ. ಸೊಲೊಮೋನಿಗಿಂತ ಹೆಚ್ಚಿನವನು. ಆ ಸೊಲೊಮೋನ್ ಎಕ್ಸಾಂಪಲ್ ಕೊಟ್ಟರು, ಅವರು ಕಿವಿ ಕೊಡ್ತಾ ಇಲ್ಲ, ಈ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ನೋಡಿ, ಇವತ್ತು ಜನಗಳಿಗೆ ಒಂದು ವಿಚಾರ ಹೇಳಿದ್ರೆ ಏನಕ್ಕೆ ಅರ್ಥ ಆಗ್ತಿಲ್ಲ ಅನ್ನೋದಾದ್ರೆ, ಅವರು ಹೇಳೊಂದು ವಿಚಾರನ ಅರ್ಥ ಮಾಡ್ಕೊಳ್ಳದೆ ಮೈಂಡಲ್ಲಿ ಇನ್ನೊಂದು ಪ್ರಶ್ನೆ ಆಲ್ರೆಡಿ ರೆಡಿ ಮಾಡ್ಕೊಳ್ತಿರ್ತಾರೆ. ಅವ್ರು ಏನು ಹೇಳ್ತಾ ಇದಾರೆ ಅನ್ನೋದಕ್ಕೆ ಕೇಳ್ತಾ ಇರಲ್ಲ. ನಾವು ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ. ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ, ನೀವು ನನ್ನ ಮಾತನ್ನ ಗ್ರಹಿಸದಿರೋದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿ ಕೊಡಲಾರದೇ ಇರುವುದೇ ಕಾರಣ ಅಂತ. ಇವತ್ತು ಹೇಳ್ತಿರೋ ವಿಚಾರನ ಇವರು ಕಿವಿ ಕೊಟ್ಟು ಗ್ರಹಿಸ್ತಾ ಇಲ್ಲ. ಅದನ್ನೇ ಹೇಳ್ತಿರೋದು. ನೀವು ಪ್ರಶ್ನೆ ಕೇಳ್ಬಿಟ್ಟು ಹೇಳ್ತಾ ಇದಾರೆ, ನೀವು
ನನ್ನ ಮಾತನ್ನು ಗ್ರಹಿಸ್ತಿರೋದಕ್ಕೆ ಕಾರಣ ಏನು? ನನ್ನ ಬೋಧನೆಗೆ ಕಿವಿ ಕೊಡ್ತಾ ಇಲ್ಲ ಅಂತ ಯಾರು ಹೇಳ್ತಿರೋದು? ಮೇಲೆ ಸದ್ದುಕಾಯರು, ಫರಿಸಾಯರು, ಶಾಸ್ತ್ರಿಗಳಿಗೆ ಹೇಳ್ತಿರೋವಂಥದ್ದು. ಇವತ್ತು ಇವ್ರುಗಳಿಗೆ ಅಂತ ಅವತ್ತು ಅವ್ರಿಗೆ ಹೇಳಿದ್ರು, ಇವತ್ತು ಇವ್ರಿಗೆ ಹೇಳ್ತಾ ಇದ್ದಾರೆ ಏನಂತ? ಹೇಳಂತ ವಿಚಾರನ ಕಿವಿಗೊಟ್ಟು ಕೇಳಿಸ್ಕೊಳ್ತಲ್ಲ. ಅದಕ್ಕೆ ಕೇಳೋದಕ್ಕೆ ಕಿವಿಗಳವನು ಕೇಳಲಿ, ಸಭೆಯಲ್ಲಿ ಕೇಳೋದಕ್ಕೆ ಕಿವಿಗಳವನು ಕೇಳಲಿ. ಆತ್ಮಿಕ ಕಿವಿ ತೆರೆಯಲ್ಪಟ್ಟವನು ಕೇಳ್ತಾನೆ. ಕಿವಿ ಸತ್ತೋಗ್ಬಿಟ್ಟು ಆತ್ಮಿಕ ಕಿವಿ ಸತ್ತೋಗ್ಬಿಟ್ಟಿದ್ರೆ, ಆತ್ಮಿಕ ಜೀವಿತ ಸತ್ತೋಗ್ಬಿಟ್ಟಿದ್ರೆ ಹಿಂಗೆ ಮಂಗ್ನಂಗ್ ಆಡೋದು, ಹೆಂಗೆ ಮೆಂಟ್ಲ ಥರ ಆಡೋದು, ಇಷ್ಟ ಒಂದಂಗಲ್ಲ ಆಡೋದು, ಬಿಚ್ ಕುದುರೆ ಥರ ಓಡೋದು. ನೋಡಿ, ಯೇಸು ಸ್ವಾಮಿ ಲೂಕನ್ ಬರೋ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, 32ನೇ ವಾಕ್ಯದಲ್ಲಿ, ಹೋಗಿ ಆ ನರಿಗೆ ಹೇಳಿ ಅಂತ. ಹೋಗಿ ಆ ನರಿಗೆ ಹೇಳಿ. ಯೇಸು ಸ್ವಾಮಿ ಸರ್ಪ ಜಾತಿ, ನರಿ, ಈ ಥರ ನಾಯಿ, ಈ ಥರ ಎಲ್ಲ ಬಳಸಿದ್ದಾರೆ ಪದಗಳು, ಸರಿನಾ? ಈ ಸ್ಥಳದಲ್ಲಿ ನರಿ ಅಂತ ಹೇಳ್ತಿರುವಂಥದ್ದು ಹೋಗಿ ಆ ಸಿಂಹಕ್ಕೆ ಹೇಳಿ, ಆ ಹುಲಿಗೇಳಿ, ಆ ಚಿರತೆಗೇಳಿ, ಆನೆಗೇಳಿ ಅಂತ ಹೇಳಿಲ್ಲ. ಈ ಸ್ಥಳದಲ್ಲಿ ಆ ನರಿಗೇಳಿ ಅಂತ. ಈ ಎಲ್ಲ ಪ್ರಾಣಿಗಳು ಹೇಳಿದಾಗ ಚಿರತೆ, ಆನೆ, ಸಿಂಹ, ಹುಲಿ ಇವೆಲ್ಲ ಕಂಟ್ರೋಲ್ ಬರ್ತವೆ. ಯಾಕೆ ನರಿಗೇಳಿ ಅಂತ ಹೇಳಿದರೆ ಅಂತ ಹೇಳಿದ್ರೆ, ಯಾವ ಸರ್ಕಸಲ್ಲಿ ಹೋಗಿ ನೋಡಿ, ನೀವು ಸರ್ಕಸಲ್ಲಿ ನೋಡ್ಬೇಕಾದ್ರೆ ಎಲ್ಲ ಪ್ರಾಣಿಗಳು ಇರ್ತವೆ, ಎಲ್ಲ ಥರ ಪ್ರಾಣಿಗಳು ಇಟ್ಟಿರ್ತಾರೆ. ಡೈನೋಸಾರ್ ಇರುತ್ತೆ, ಹಂಗೆಲ್ಲ ಕೇಳಕೋಬೇಡಿ. ಆಮೇಲೆ ಹೇಳ್ತಿರೋದು ಉದಾಹರಣೆಗೆ, ಎಲ್ಲ ಥರ ಪ್ರಾಣಿಗಳು ಇಟ್ಕೊಂಡಿರ್ತಾರೆ. ನರಿ ಇರಲ್ಲ. ಏನಕ್ಕೆ ಅಂದರೆ ನರಿನ ಪಳಗ್ಸಕ್ಕೆ ಆಗಲ್ಲ, ನರಿ ಯಾರ ಕಂಟ್ರೋಲ್ಗೂ ಬರಲ್ಲ. ಇವರೆಲ್ಲ ಹೆಂಗ್ ಗೊತ್ತಾ ಅಂದರೆ, ಸಭೆ ಬಿಟ್ಟು ಸಭೆ ಹಾರ್ಕೊಂಡು ಯಾರ ಕಂಟ್ರೋಲ್ಗೂ ಸಿಕ್ಕದೆ ಸೆಲ್ಫ್ ಡಿಕ್ಲರೇಷನ್ ಸರ್ವೆಂಟ್ ಆಫ್ ಗಾಡ್ ಅಂತ ಇವರೇ ಹೆಂಗೆ ಅಂತ ಹೇಳಿದ್ರೆ, ಇವ್ರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋದು, ನಾವು ಸೇವಕರು, ನಾವು ಹಂಗೆ ಅಂತ ಬಂದ್ಬಿಟ್ಟು ಕೂತ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕತೆ ಕಾದಂಬರಿ ಹೊಡೆದು ಜನಗಳನ್ನೆಲ್ಲ ಆಡ್ಬೋದು. ಅದಕ್ಕೆ ನರಿ ಬುದ್ಧಿ ಅಂತ ಹೇಳುವಂಥದ್ದು. ನರಿ ಬುದ್ಧಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಹೇಳ್ತಿರೋದು. ಆ ನರಿ ಕಂಟ್ರೋಲ್ಗೆ ಸಿಕ್ಕಲ್ಲ, ಯಾರ ಕಂಟ್ರೋಲ್ಗೂ ಸಿಕ್ಕಲ್ಲ, ಅದಕ್ಕೆ ನರಿ ಬುದ್ಧಿ ಅಂತ ಹೇಳಿ. ಅದಕ್ಕೆ ಹೋಗಿ ಆ ನರಿಗೇಳಿ ಅಂತ ಸ್ವಾಮಿ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ಹಂಗೆ ಉಚ್ಕುದ್ರೆ ಥರ ಆಡ್ತಿದ್ದ ಅವನು. ಫರಿಸಾಯರಿಗೂ ಹಂಗೆ ಅಲ್ವಾ ಆಡೋದು, ಉಚ್ಕುದ್ರೆಗಳ ಥರನೇ ಆಡೋದು. ಈ ಸ್ಥಳದಲ್ಲಿ ಸೊಲೊಮೋನಿಗಿಂತಲೂ ಹೆಚ್ಚಿನವಿದ್ದಾನೆ. ಆ ಮಾತು ಅವ್ರು ಕಿವಿಗೊಡದೆ ನೆಕ್ಸ್ಟ್ ಹಂಗಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ನೋಡೋಣ, 43ನೇ ವಾಕ್ಯ ನೋಡೋಣ. ದೆವ್ವವು ಮನುಷ್ಯನನ್ನ ಬಿಟ್ಟು ಹೋದ್ಮೇಲೆ ವಿಶ್ರಾಂತಿ ಹುಣ್ಣು ಹುಡುಕುತ್ತಾ ನೀರಿರದ ಸ್ಥಳಗಳಲ್ಲಿ ತಿರುಗಾಡ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ಮನೆಗೆ ತಿರುಗಿ ಹೋಗ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದಾಗಿರೋದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟಾಗಿರೋ ಬೇರೆ ಹೇಳುಗಳನ್ನು ಕರ್ಕೊಂಡು ಬರುವುದು, ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿ ಮೊದಲಿಗಿಂತ ಕೆಟ್ಟದಾಗಿರುವುದು. ಇದರಂತೆ ಈ ಕೆಟ್ಟ ಸಂತತಿಗೆ ಆಗುವಂತ. ಈ ಸ್ಥಳದಲ್ಲಿ ಸ್ವಾಮಿ ದೆವ್ವ ಅಂತ ಬರೆದಿರುವಂಥದ್ದು ಈ ಮೈ ಮೇಲೆ ಬಂದು ಎಲ್ಲ ಆಡ್ತಲ್ಲ, ಆ ಥರ ದೆವ್ವಕ್ಕೆ ಈ ಸ್ಥಳದಲ್ಲಿ ಹೇಳ್ತಿಲ್ಲ. ಕೋಪ, ಕಹಿ, ಹೊಟ್ಟೆ ಕಿಚ್ಚು, ಹಿಂದೆ ಒಂದು ಬ್ಯಾಕ್ ಬೈಟಿಂಗ್, ಹಿಂದೆ ಒಂದು ಮುಂದೆ ಒಂದು, ಆಮೇಲೆ ಒಳಗಡೆ ಇಟ್ಕೊಳ್ಳೋದು, ಅಸೂಹೆ, ಇನ್ನೊಬ್ರು ಹೇಳಿಗೆನ ಸಹಿಸ್ಕೊಳಕ್ಕಾಗಲ್ಲ, ಆಮೇಲೆ ಇನ್ನೊಬ್ರ ಬಗ್ಗೆ ಒಳ್ಳೇದಾಗಿ ಮಾತಾಡೋದು ತಡ್ಕೊಳಕ್ಕಾಗಲ್ಲ. ಇದೆಲ್ಲ ದುರಾತ್ಮನ ಕಾರ್ಯಗಳೇ. ಈ ಗಂಡ ಹೆಂಡತಿ ಮೇಲೆ ಸಂದೇಹ ಪಡೋದು, ಹೆಂಡತಿ ಗಂಡನ ಮೇಲೆ ಸಂದೇಹ ಪಡೋದು, ಇವೆಲ್ಲ ದುರಾತ್ಮಗಳೇ. ಇವೆಲ್ಲ ಮೈ ಮೇಲೆ ಬಂದಾಡಲ್ಲ, ಒಳಗಿದ್ದು ಕಿವಿ ಊದಿ. ನೋಡಿ, ಕೀರ್ತನೆಗಳು 36 ಅಂತ ತೆಗೆದೋಗ್ಬೇಕಾದ್ರೆ, ಪಾಪವು ದುಷ್ಟನ ಮನಸ್ಸಿನಲ್ಲಿ ನುಡಿತಾ ಇರೋದ್ರಿಂದ ಅಂತ ಬರೀತಾನೆ ಸ್ಥಳದಲ್ಲಿ. ಅದು ಒಳಗಡೆ ಕುತ್ಕೊಂಡು ನುಡಿತಾ ಇರುತ್ತೆ. ಬ್ರಹ್ಮ ಪ್ರಯೋಜನದಲ್ಲಿ ಬರೀತಾನೆ, ನಾನು ಮಾಡಬಾರ್ದು ಅನ್ಕೊಂಡಿದ್ದೀನಿ, ಆದರೆ ಮಾಡ್ತಿದ್ದೀನಿ, ಆದರೆ ಮಾಡ್ತಿರೋದು ನಾನಲ್ಲ, ನನಗಿರೋ ಪಾಪ ಅಂತ ಬರೀತಾನೆ ಬ್ರಹ್ಮ ಪ್ರಯೋಜನದಲ್ಲಿ ಪೌಲು. ಇವತ್ತು ನಾವೇನು ಅನ್ಕೋತೀವಿ ಅಂತ ಹೇಳಿದ್ರೆ, ದುರಾತ್ಮ ಮೈ ಮೇಲೆ ಬಂದರೆ ಆಡ್ಬಿಟ್ರೆ ಮಾತ್ರ ಅಲ್ಲ. ಅದಕ್ಕೆ ಕೊನೆಯಲ್ಲಿ ಬರೀತಾನೆ, ಇದರಿಂದ ನನಗೆ ಕಾಪಾಡೋರು ಯಾರು ಇಲ್ವಾ ಅಂತ ಕಿರ್ಚ್ಕೋತಾನೆ ಅವನು. ಹೊರಗಡೆ ಬಂದಿದ್ದಾನೆ. ಆದರೆ ಇವತ್ತು ನಾವು ಹೊರಗಡೆ ಬಂದಿದ್ದೀವಾ? ಇನ್ನೂ ಎಷ್ಟೋ ಒಳಗಡೆ ಇಟ್ಕೊಂಡಿದ್ದೀವಲ್ಲ, ಇನ್ನು ಇಟ್ಕೊಂಡು ಒಣಗಾಡ್ಕೊಂಡು ಅವ್ರಿವ್ರ ಮೇಲೆ ಕತೆ ಕಾದಂಬರಿ ಹೊಡ್ಕೊಂಡು ಅವ್ರಿವ್ರ ಮೇಲೆ ಗೊಣಗುಟ್ಕೊಂಡು ಅವ್ರಿವ್ರ ಮೇಲೆ ಏನೋ ತಪ್ಪಾದ ವಿಚಾರಗಳನ್ನ ಹಬ್ಬಿಸ್ಕೊಂಡು ಒಂದು ವಿಚಾರ ನಮ್ಮ ತಪ್ಪು ಕಣ್ಣು ಕಾಣಿಸ್ತಿದೆ ಅಂತ ಹೇಳಿ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ಬೇಕಾದ್ರೆ ಅದನ್ನ ಮಾಡ್ತಿಲ್ಲ ನಾವು. ಇದೆಲ್ಲ ಇಟ್ಕೊಂಡು ನಾವು ದೇವ್ರ ಮಕ್ಕಳು ಅಂತ ಹೇಳ್ಕೊಂಡು ಸುತ್ತಾಡ್ತೀವಿ. ಅದನ್ನ ಹೇಳ್ತಿರೋದು, ದೆವ್ವವು ಮನುಷ್ಯನ ಬಿಟ್ಟು ಹೋದ್ಮೇಲೆ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ನಾನು ಬಿಟ್ಟು ಬಂದ ಮನೆಗೆ ಹೋಗಿ ತಿರುಗಿ ಸೇರ್ಕೊಳ್ತೀನಿ ಅಂದ್ಕೊಂಡು ಬಂದು ಕಲ್ಲದು ಗುಡಿಸಿ ಅಲಂಕರಿಸಿರುವ ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟಾಗಿರುವ ಬೇಡ ದೆವ್ವಗಳನ್ನ ಕರ್ಕೊಬಂದು ಒಳಗಕ್ಕೂ ಅಲ್ಲಿ ವಾಸ ಮಾಡುವಂತ. ಆಗ ಮನುಷ್ಯನ ಅಂತರಿಸಿ ಮೊದಲಿಗಿಂತ ಕೆಟ್ಟದಾಗಿರ್ತದೆ. ನೋಡಿ, ಆಂಟಿ ಸ್ಮೋಕಿಂಗ್ ತಾಲಿಬಾನಿಸ್ಟ್ ಅಂತ ಒಂದು ಡಿಸೀಸ್ ಇದೆ. ಆ ಡಿಸೀಸ್ ಹೇಗೆ ಅಂತ ಹೇಳಿದ್ರೆ, ಸ್ಮೋಕ್ ಮಾಡ್ತಿರ್ತಾರೆ. ಮೊದಲು ಸ್ಮೋಕ್ ಮಾಡಿಬಿಟ್ಟಿದ ತಕ್ಷಣ ಸ್ಮೋಕ್ ಮಾಡೋರು ಕಂಡ್ರೆ ಆಗಲ್ಲ. ನಾನು ಸ್ಮೋಕ್ ಮಾಡ್ತಾ ಇದ್ದೆ, ಸಿಗರೇಟ್ ಅಲ್ಲ, ನಾನು ಗಂಜಾನು ಹೊಡಿತಾ ಇದ್ದೆ, ಆ ರೀತಿ ವ್ಯಕ್ತಿ. ಇವತ್ತು ಹೊಗೆ ಕಂಡ್ರೆ ನಮಗೆ ಆಗಲ್ಲ. ಅವ್ರು ನೋಡೋದೇ ಸ್ವಲ್ಪ ಏನೋ ಒಂಥರ ವ್ಯಂಗ್ಯವಾಗಿ ನೋಡ್ತೀವಿ. ಅದನ್ನ
ಆ್ಯಂಟಿ ಸ್ಮೋಕಿಂಗ್ ತಾಲಿಬಾನಿಸ್ಟ್ ಅಂತ ಹೇಳುವಂಥದ್ದು. ಇವತ್ತೇನಾಗಿದೆ ಅಂದರೆ ಅನ್ಯ ಭಾಷೆ ಬಗ್ಗೆ ಅಪೋಸ್ ಮಾಡ್ತಾ ಇದ್ದಾರೆ ಗೊತ್ತಾ. ಇದರಲ್ಲಿ 100ಕ್ಕೆ 90 ಭಾಗ ಜನ ಅನ್ಯ ಭಾಷೆ ಮಾತಾಡಿರೋರೇ ಆಗಿರ್ತಾರೆ. ಅವ್ರು ಒಳ್ಳೆ ಮನಸ್ಸಾಕ್ಷಿ ಮುಟ್ಟಿ ಬೇಕಾದ್ರೆ ಹೇಳಿ ಅವ್ರು ಅನ್ಯ ಭಾಷೆ ಮಾತಾಡೋರೇ ಆಗಿರ್ತಾರೆ. ಇವ್ರಿಗೆ ಯಾವನೋ ಒಬ್ಬ ಬಂದು ತಲೆ ಕೆಡಿಸಿರ್ತಾನೆ. ಇವ್ರು ತಲೆ ಕೆಡಿಸ್ಕೊಂಡು ಇವ್ರುಗಳ ಬಗ್ಗೆ ಎಲ್ಲರಿಗೂ ತಲೆ ಕೆಡ್ಸೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದೇ ಹೇಳಿದ್ಮೇಲೆ ಆಗ ಹೇಳ್ತಿರ್ತೀನಿ, ಕೋತಿ ತಾನು ಕೆಡದೆ ವನ ಕೆಡಿಸ್ತು ಅಂತ. ಇವ್ರು ಹಾಳಾಗೋದಲ್ದೆ ಎಲ್ಲರನ್ನೂ ಕರ್ಕೊಬಂದು ಹಾಳು ಮಾಡೋದು. ಇವ್ರ ಸಭೆಗಳಿಗೆಲ್ಲ ಹೋಗಿ ನೋಡಿ, ಫ್ರೆಶ್ ಆತ್ಮಗಳು ಯಾವುದೂ ಇರಲ್ಲ. ಆ ಸಭೆಯಿಂದ ಎತ್ಕೊಂಡ್ಬಂದಿರೋದು ಈ ಸಭೆಯಿಂದ ಎತ್ಕೊಂಡ್ಬಂದಿರೋದೇ ಇರ್ತವೆ. ಇವ್ರು ಹೋಗಿ ಹೇಳೋದು ನಾವು ಆ ಸ್ಟಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಈ ಸ್ಟಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಹಿಂಗೆ ಬಂದ್ಬಿಟ್ಟು ಸೆಲ್ಫ್ ರೈಚಸ್ನೆಸ್ಸು, ಸ್ವಾನಿತ್ಯವಂತಿಕೆ ತೋರ್ಸಕ್ಕೆ ಬರೋದು ಈ ಸ್ಥಳದಲ್ಲಿ. ಅದೆಲ್ಲ ನಡೆಯೋಕ್ಕಿಲ್ಲ. ಅದನ್ನೇ ಹೇಳ್ತಿರೋದು ಆ್ಯಂಟಿ ಸ್ಮೋಕಿಂಗ್ ತಾಲಿಬಾನಿಸ್ಟು. ಇಂಥವ್ರೇನೆ ಇದೆಲ್ಲ ಇವತ್ತು ದೂಷಣೆ ಮಾಡ್ಕೊಂಡು ಬರ್ತಿರುವಂಥದ್ದು. ಇದನ್ನೇ ಸ್ವಾಮಿ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ, ಈ ಕೆಟ್ಟ ಸಂತತಿಗೆ ಆಗುವುದು, ಈ ಕೆಟ್ಟ ಸಂತತಿ ಇದೇ ಆಗೋದು, ಇದನ್ನೇ ಆಗಿ ಕೂತಿರೋದು. ಇವ್ರಿಗೆ ಬಿಟ್ಟೋಗಿದೆ, ಮತ್ತೆ ಕರ್ಕೊಂಡ್ಬಿಟ್ಟು ಒಳಗೆ 7ರಷ್ಟು ಸೇರ್ಕೊಬಿಟ್ಟೈತೆ. ನೋಡಿ, ಒಂದು ಒಳ್ಳೇದನ್ನ ಹಾಳು ಮಾಡಬೇಕು ಅಂದರೆ ಕೆಟ್ಟದ್ದು ತಂದಾಕಬೇಕು ಅಂತೆಲ್ಲ ಏನೂ ಇಲ್ಲ. ಇನ್ನೊಂದು ಒಳ್ಳೇದನ್ನ ತಂದ್ಬಿಟ್ಟು ಅದನ್ನ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಬಿಟ್ಟರೆ ಸಾಕು. ಸ್ವಲ್ಪ ರೆಕ್ಕೆ ಪುಕ್ಕ ಸೇರಿಸಿ ಒಗ್ಗರಣೆ ಹಾಕ್ಬಿಟ್ಟು ಸೇರಿಸಿದ್ರೇ ಓ ಹಂಗೆ ಸ್ಟಾರ್ಟ್ ಆಗೋಯ್ತೆ. ಇದನ್ನೇ ಇವತ್ತು ಹಿಂಗೇನೆ ರಾಂಗ್ ಟೀಚಿಂಗ್ಸ್ಗಳು ಬರ್ತಾ ಇರುವಂಥದ್ದು. ಆದರೆ ಜನಗಳಿಗೆ ಸರಿಯಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ವಾಕ್ಯ ಹೇಳ್ಕೊಟ್ಬಿಟ್ರೆ ಅವರು ಪಕ್ಕ ವೈಯಕ್ತಿಕವಾಗಿ ನೋಡಿದಾಗ ಅವ್ರದ್ದು ಏನಿದೆ ಅಂತ ಅವ್ರಿಗೆ, ಈಗ ನಾವು ವಾಕ್ಯ ಕೂತ್ಕೊಂಡು ಮಾತಾಡ್ತಿದ್ದೀವಿ, ನಮ್ಮ ವೈಯಕ್ತಿಕ ವಿಚಾರಗಳು ನಮ್ಮ ಜೊತೆ ಪಳಗದವ್ರು ಗೊತ್ತಿರುತ್ತೆ, ನಾವು ಯಾವ್ಯಾವ ಟೈಮಲ್ಲಿ ಹೆಂಗೆ ಆಡ್ತೀವಿ ಅಂದ್ಬಿಟ್ಟು. ನಾವೇನು 100ಕ್ಕೆ 100 ಪರ್ಫೆಕ್ಟ್ ಅಲ್ಲ. ನಮ್ಮದು ನಾವು ಸಹ ಪರ್ಫೆಕ್ಟ್ ಆಗ್ತಾ ಬರ್ತಾ ಇದ್ದೀವಿ ದೇವರಿಂದ. ಎಲ್ಲರೂ ಪರ್ಫೆಕ್ಟ್ ಆಗಿ ಕರೆಯಲ್ಪಟ್ಟಿರೋ, ಯಾರು 100ಕ್ಕೆ 100 ಪರ್ಫೆಕ್ಟ್ ಇಲ್ಲ. ಪರ್ಫೆಕ್ಟ್ ಆಗಿ ಕರೆಯಲ್ಪಟ್ಟಿರೋ ಎಲ್ಲರೂ ಪರ್ಫೆಕ್ಟ್ ಆಗಬೇಕು, ಕ್ರಿಸ್ತನಂತೆ ಆಗಬೇಕು ಅನ್ನೋಕ್ಕೋಸ್ಕರ ದೇವ್ರು ನಮ್ಮನ್ನು ಕರೆದಿರುವಂಥದ್ದು. ಸೊ ನಾವು ಯಾರು 100ಕ್ಕೆ 100 ಪರ್ಫೆಕ್ಟ್ ಇಲ್ಲ. ತಪ್ಪು ಅಂತ ಗೊತ್ತಾಯ್ತಾ, ನಾವು ಅದಕ್ಕೆ ತಲೆ ಹಾಕ್ತೆ ಸರಿಪಡಿಸ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಬಿಜ್ಜಾಗದಲ್ಲೇ ಒದ್ದಾಡ್ಕೊಂಡು ನಾ ಇರೋದೇ ಹಂಗೆ ಏನು ಇವಾಗ ಅನ್ಕೊಂಡೆಲ್ಲ ಹೇಳಿದ್ರೆ ಅದು ಮಂಡುತನ, ಏನು ಮಾಡೋಕ್ಕಾಗಲ್ಲ. ಮಂಡುತನ ಅನ್ನೋದು ಹೋಗಿ ಶರೀರ ಕರ್ಮದಲ್ಲಿದೆ, ಗಲಾತಿ 5:19. ಅದು ಮಂಡುತನ ಆ ಥರ ಬಂದು ಸೇರ್ಕತ್ತದೆ ಒಳಗಡೆ. ಸೇರ್ಕೊಂಡು ಇವೆಲ್ಲ ಹೇಗೆ ಅಂತ ಹೇಳಿದ್ರೆ, ಎಷ್ಟು ಓಡಿಸಿದ್ರು ಓಡಕ್ಕಿಲ್ಲ. ತಲೆ ಮೇಲೆ ಕೈ ಇಟ್ಬಿಟ್ಟು ಹೋಗು ಅಂತ ಹೇಳಿದ್ರಲ್ಲ, ಸತ್ಯದ ಒಳಗಡೆ ಬರಬೇಕು ಇವರಲ್ಲ, ಅದರಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ. ಅದನ್ನೇ ಹೇಳ್ತಿರುವಂಥದ್ದು. ನೋಡಿ, ನಾನು ಕಡೆಯದಾಗಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನರಿ, ಸ್ಕೂಲಲ್ಲಿ ಓದಿರ್ತೀವಿ, ನರಿ ಕತೆ ಓದಿರ್ತೀವಿ ನಾವು. ಈ ನರಿ ದ್ರಾಕ್ಷಿ ಒಂದು ಬಳ್ಳಿನ ನೋಡ್ಬಿಟ್ಟು ತಿನ್ಬೇಕು ಅಂತ ದ್ರಾಕ್ಷಿನ ತಿನ್ನೋಣ ಅಂತ ಹೋಯ್ತಂತೆ. ಎಗ್ರಿ ನೋಡ್ತು, ದ್ರಾಕ್ಷಿ ಎಟಕ್ಸ್ಲಿಲ್ಲ. ಬೆಳಗ್ಗೆ ಸಂಜೆಗಂತ ಕುಣಿದು ನೋಡೋದೆ, ಯಾರಿಲ್ಲ, ಎಗ್ರಿ ಟ್ರೈ ಮಾಡೈತೆ, ಆಗಿಲ್ಲ. ಸಿಕ್ಕಿಲ್ಲ ಅಂದ ತಕ್ಷಣ ಏನು ಮಾಡ್ತೋದು, ಇದು ಹುಳಿ ಅನ್ಕೊಂಡು ಹೋಯ್ತಂತೆ. ಹಂಗೇನೆ ಇವತ್ತು ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಕೈಯಲ್ಲಾಗ್ತಿರೋರು ಮೈ ಪರ್ಚ್ಕೊಂಡ್ರು ಅಂತ. ನಮಗೆ ಆಯ್ತಿಲ್ಲ ಅಂದ ತಕ್ಷಣ, ಅದು ನಮಗಿಲ್ಲ ಅಂದ ತಕ್ಷಣ ಅದಿಲ್ಲ ಅನ್ಕೊಳ್ಳೋದು. ನೋಡಿ, ಒಂದು ವಸ್ತು ಇದ್ರೇನೆ ಅದನ್ನ ಇಲ್ಲ ಅಂತ ವಾದ ಮಾಡಕ್ ಸಾಧ್ಯ. ಇಲ್ದಿರೋ ವಸ್ತು ನೋಡೇ ಇಲ್ಲ, ಅದು ಹಿಂಗೆ ಇದು ಇಲ್ಲ ಅಂತ ಹೇಳಕ್ ಸಾಧ್ಯ. ಒಂದು ವಸ್ತುನ ಇದೆ ಅನ್ನೋ ವಸ್ತುನೇ ಇಲ್ಲ ಅಂತ ಹೋಗಿ ವಾದಿಸ್ಬೋದು. ಇಲ್ದೇ ಇರೋ ವಸ್ತುನ ಬಂದ್ಬಿಟ್ಟು ನಾವು ಇಲ್ಲ ಅಂತ ಅದು ಹೆಂಗೆ ಕಾಣ್ದೇ ಇರೋ, ಒಂದು ವಸ್ತುನೇ ಇಲ್ಲ, ಆ ವಸ್ತುನೇ ಇಲ್ಲ ಅನ್ನೋ ಹೇಳೋದು ಹೆಂಗಿದೆ? ಅದಕ್ಕೆ ಹೇಳುವಂಥದ್ದು, ವರ ನಿನಗಿಲ್ಲ ಅಂತ ಹೇಳು, ಆದರೆ ವರನೇ ಇಲ್ಲ ಅಂತ ಹೇಳ್ಬೇಡ ಅಂತ ಹೇಳುವಂಥದ್ದು. ಓಕೆನಾ? ಸೊ ಫಸ್ಟು ಸತ್ಯದ ಒಳಗೆ ಬರಬೇಕು ನಾವು. ಯೋಹಾನ 8:32 ವಾಕ್ಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ. ಅದು ಅರ್ಧ ವಾಕ್ಯ. ಆದರೆ 31ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಸ್ವಾಮಿ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ. ಇದು ಪೂರ್ಣವಾದದ್ದು. ನಾವೇನು ಮಾಡ್ತೇವೆ ಅಂದರೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆದರೆ ಆದ್ರಲ್ಲ, ಸ್ವಾಮಿ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ. ತಿಳುವಳಿಕೆಗೆ ಅರ್ಥ ಕೇಳಿದ್ರೆ ಏನೇನೋ ಹೇಳ್ತೀವಿ ನಾವು. ತಿಳುವಳಿಕೆ ಅಂದರೆ ಅರ್ಥ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ತಿಳಿದ ಮೇಲೆ ಅಳವಡಿಸ್ಕೊಳ್ಳೋದಕ್ಕೆ ತಿಳುವಳಿಕೆ ಅಂತ ಹೇಳುವಂಥದ್ದು. ಒಂದು ವಿಚಾರ ತಿಳಿದ ಮೇಲೆ ನಾವು ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ತಿಳುವಳಿಕೆ. ಸತ್ಯನ ತಿಳಿದ ಮೇಲೆ ನಾವು ಅದನ್ನ ಅಳವಡಿಸ್ಕೊಳ್ಬೇಕು. ಕೇಳೋದ್ರಿಂದ ಬಿಡುಗಡೆ ಇಲ್ಲ, ಓದೋದ್ರಿಂದ ಬಿಡುಗಡೆ ಇಲ್ಲ, ಮಾತಾಡೋದ್ರಿಂದ ಬಿಡುಗಡೆ ಇಲ್ಲ, ಅಳವಡಿಸ್ಕೊಂಡ್ರೆ ಬಿಡುಗಡೆ. ಸೊ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡಾಗಲೇ ನಮಗೆ ಅದು ಬಿಡುಗಡೆ ಆಗೋಕ್ಕೆ ಸಾಧ್ಯ. ಕಡೆಯದಾಗಿ ಮತ್ತಾಯನ ಬರೋ ಸುವಾರ್ತೆ 16ನೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ ಕೆಲವೊಂದು ಸನ್ನಿವೇಶಗಳನ್ನ ಚಿಕ್ಕದಾಗಿ ಹೇಳಿ ನಾನು ಮುಗಿಸೋಕೆ ಇಷ್ಟಪಡ್ತೀನಿ. 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಶಿಷ್ಯರ ಜೊತೆ ಫಿಲಿಪಿಯ ಸಿಸೇರಿಯಾ ಪಟ್ಟಣಕ್ಕೆ ಬಂದಾಗ
ಅಲ್ಲಿ ಕೇಳ್ತಾರೆ ಜನಗಳು ನನ್ನ ಬಗ್ಗೆ ಏನಪ್ಪ ಹೇಳ್ತಾರೆ ಅಂತ. ಅದಕ್ಕೆ ಶಿಷ್ಯಂದ್ರು ಹೇಳ್ತಾರೆ, ನೀನು ಯೋಹಾನ ಅಂತಾರೆ, ನೀ ಎಲಿಯಾ ಅಂತಾರೆ, ನೀ ಯೆರೆಮೀಯ ಅಂತಾರೆ, ನೀನು ಪ್ರವಾದಿಗಳಲ್ಲಿ ಒಬ್ಬ ಅಂತ ಹೇಳ್ತಾರೆ ಅಂತ. ಅದು ಸರಿ, ನೀವೇನು ಹೇಳ್ತೀರ ನನ್ನ ಬಗ್ಗೆ ಅಂತ ಹೇಳಿದಾಗ ಪಟ್ಟ ಅಂತ ಪೇತ್ರ ಹೇಳ್ತಾನೆ, ನೀನು ಬರಬೇಕಾದ ಕ್ರಿಸ್ತನು, ಜೀವಸ್ವರೂಪನ, ದೇವರ ಕುಮಾರನು ಅಂತ ಹೇಳ್ತಾನೆ. ಪಟ್ಟಂತ ಸ್ವಾಮಿ ಖುಷಿ ಆಗ್ಬಿಟ್ಟು, ವಾವ್ ಸೂಪರ್ ಕಣ ಅಂತೇಳಿ, ಇದನ್ನ ನಿನಗೆ ತಿಳಿಸಿದವರು ನನ್ನ ತಂದೆನೇ ಅಂತ, ಅಂದರೆ ತಂದೆಯ ಆತ್ಮ ನಿನಗೆ ತಿಳಿಸಿದ್ದು ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಸೀನು ಮನೆಗೆ ಹೋದಾಗ ಯೇಸು ಸ್ವಾಮಿ ತನ್ನ ಮರಣದ ಬಗ್ಗೆ ಹೇಳ್ತಾರೆ, ಮನುಷ್ಯ ಕುಮಾರನ ಹಿಂಗೆಲ್ಲ ಹೊಡೆದು ಸಾಯಿಸ್ತಾರೆ ಅಂತ ಹೇಳಿದಾಗ ಇದೇ ಪೇತ್ರ ಯೇಸು ಸ್ವಾಮಿ ಪಟ್ಟಂತ ಕೈ ಹಿಡ್ಕೊಬಿಟ್ಟು ಯೇಸು ಸ್ವಾಮಿನ ಗದರಿಸಿ ಶಟ್ ಮಾಡ್ಬಿಡ್ತಾನೆ. ನಿನಗೆ ಆಗ್ಬಿಡಕ್ಕಿಲ್ಲ ಸ್ವಾಮಿ ಅಂದ್ಬಿಟ್ಟು ಅಂತ. ಯೇಸು ಸ್ವಾಮಿ ಪಟ್ಟನ್ ತಿರುಗಿ ನೋಡ್ಬಿಟ್ಟು ಎಲ್ಲ ಸೈತಾನೆ ನನ್ ಬಿಟ್ಟು ತೊಲಗು, ಇದು ಮನುಷ್ಯರ ಆಲೋಚನೆ ಹೊರತು ದೇವರ ಆಲೋಚನೆ ಅಲ್ಲ ಅಂತ. ಅಲ್ಲಿ ತಂದೆ ಆತ್ಮನ ಶಬ್ದನ ಕೇಳ್ದ, ಇಲ್ಲಿ ಯಾರ ಶಬ್ದನ ಕೇಳ್ತಾನೆ? ದುರಾತ್ಮನ ಶಬ್ದ ಕೇಳ್ತಾವನೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಕಟ್ ಮಾಡಿದ್ರೆ 17ನೇ ಅಧ್ಯಾಯದಲ್ಲಿ 6 ದಿನ ಬಿಟ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ, ಅವರ ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಮೋಶೆ ಮತ್ತೆ ಎಲಿಯನ್ನ ನೋಡ್ತಾನೆ ಯೇಸು ಸ್ವಾಮಿ ಜೊತೆ. ಇದೇ ಪೇತ್ರ ನೋಡ್ಬಿಟ್ಟು ಎಮೋಷ್ನಲ್ ಆಗ್ಬಿಟ್ಟು, ನಿನಗೊಂದು ಪರ್ಣಶಾಲೆ, 3 ಜನಕ್ಕೆ ಇಲ್ಲೇ ಕಟ್ಬಿಡ, ಇಲ್ಲೇ ಹೋಗೋದು ಅಂತ ಫುಲ್ ಉದ್ವೇಗ ಆಗಿ ಮಾತಾಡ್ತಾವನೆ. ಅವ್ನು ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ ಅಂತ ಅಲ್ಲಿ ನೋಡ್ತೀವಿ. ಮಾರ್ಕನು ಬರೀತೀನಿ, ಲೂಕಾನು ಬರೀತೀನಿ ಅದ್ರ ಬಗ್ಗೆ. ಇಲ್ಲಿ ನಾವು ಗಮನಿಸ್ಬೇಕು, ಇಲ್ಲಿ 3 ಸನ್ನಿವೇಶಗಳು ನಡೀತಾ ಇದೆ. ಯೇಸು ಸ್ವಾಮಿ ಜೊತೆ ಯೇಸು ಸ್ವಾಮಿಗೆ ಆಪ್ತರು ಪೇತ್ರ, ಯಾಕೋಬ, ಯೋಹಾನ. ನಾನು ಹೇಳುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಒಂದು 3 ಸನ್ನಿವೇಶಗಳನ್ನ, ಒಂದು ಪೇತ್ರನಿಗೆ, ಒಂದು ಯಾಕೋಬನ್ಗೆ, ಇನ್ನೊಂದು ಯೋಹಾನನ್ ಕೊಡಬೇಕಿತ್ತಲ್ಲ ಯೇಸು ಸ್ವಾಮಿ. ಅಲ್ಲಿ ಬೈಬಲಲ್ಲಿ ಆ ಥರ ಸನ್ನಿವೇಶ ಹೇಳ್ಬೋದಿತ್ತಲ್ವ. ಆದರೆ 3 ಸನ್ನಿವೇಶನೂ ಒಬ್ಬ ವ್ಯಕ್ತಿಯ ಸುತ್ತನೇ ಆಗುತ್ತೆ, ಇಲ್ಲಿ ದೇವರಾತ್ಮನ, ಒಂದು ತಂದೆ ಆತ್ಮನ ಶಬ್ದ ಕೇಳ್ದ, ಇಲ್ಲಿ ದುರಾತ್ಮನ ಶಬ್ದ ಕೇಳ್ದ, ಇಲ್ಲಿ ತನ್ನ ಆತ್ಮ. ಜ್ಞಾನಕ್ಕೆ 27ನೇ ಅಧ್ಯಾಯದಲ್ಲಿ ಓದ್ತೀವಿ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ ಅಂತ. ಮನುಷ್ಯನ ಆತ್ಮ, ಇಲ್ಲಿ ದುರಾತ್ಮ, ಇಲ್ಲಿ ದೇವರಾತ್ಮ ಅಂದ್ರೆ ತಂದೆ ಆತ್ಮ. 3 ಆತ್ಮಗಳು ಒಬ್ಬ ವ್ಯಕ್ತಿಯಲ್ಲೇ ಕ್ರಿಯೆ ಮಾಡ್ತಾ ಇದೆ. ಇಲ್ಲಿ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಅಟ್ ಎ ಟೈಮ್ 3 ಆತ್ಮಗಳು ಸಹ ಕೆಲಸ ಮಾಡ್ತಾ ಇರ್ತದೆ. ಅಂದ್ರೆ ಒಳಗಿದ್ದು ಅಂತ ಹೇಳ್ತಿಲ್ಲ, ಕಿವಿಯಲ್ಲಿ ಬಂದು ದೇವರಪ್ಪ ಒಂದ್ ಕಡೆ ಹೇಳ್ತಿರ್ತಾರೆ, ಒಂದು ವಿಚಾರನ ಮಾಡ್ಬೇಡ, ಅದ್ ಮಾಡ್ಬೇಡ, ಸರಿ ಇಲ್ಲ, ಬೇಡ ಅಂತ. ಈ ಕಡೆ ದುರಾತ್ಮ ಅದನ್ನ ಮಾಡು ಅಂತ. ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ದೇವರು ನೇರವಾಗಿ ಬಂದು ಕುತ್ಕೊಂಡು ನಮ್ಮ ಹತ್ರ ಮಾತಾಡೋದು ಅನ್ಕೋತೀವಿ. ಇಲ್ಲ, ಒಳ್ಳೆ ಮನಸ್ಸಾಕ್ಷಿಯಲ್ಲಿ ಬಂದು ದೇವರಾತ್ಮ ಮಾತಾಡ್ತಾರೆ, ಕೆಟ್ಟ ಮನಸ್ಸಾಕ್ಷಿಯಲ್ಲಿ ಬಂದು ದುರಾತ್ಮ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಪೌಲ್ ಬರೀತಾನೆ, ಒಳ್ಳೆ ಮನಸ್ಸಾಕ್ಷಿ ನೀಡಿದವರಾಗಿರಿ. ಪೇತ್ರ ಬರೀತಾನೆ, ಒಳ್ಳೆ ಮನಸ್ಸಾಕ್ಷಿ ನೀಡಿದವರಾಗಿರಿ ಅಂತ. ಯಾಕಂದ್ರೆ ಕೆಟ್ಟ ಮನಸ್ಸಾಕ್ಷಿ ಯಾವಾಗ ಬೇಕಾದ್ರೆ ಏಮಾರಿಸುತ್ತೆ ನೋಡಿ. ಒಂದು ಕತೆ ಹೇಳ್ತೀನಿ. ಒಂದು ಸ್ಟ್ರೀಟ್ ಟಾಕ್ ಫೈಟ್ ನಡೀತಾ ಇತ್ತಂತೆ. ಅಲ್ಲಿ ಬೀದಿ ನಾಯಿ ಜಗಳ. ಅಲ್ಲಿ ಪ್ರತಿ ವಾರನೂ ಜಗಳ ನಡಿಬೇಕಾದ್ರೆ ಬೆಡ್ಸ್ ಕಟ್ಟಿ ಗೆಲ್ತಾ ಇದ್ರು. ಅದರಲ್ಲಿ ಯಾರೋ ನಂತರ ಒಬ್ಬ ನಿಂತ್ಕೊಂಡು ಒಬ್ಬ ನೋಡ್ತಾ ಇದ್ದಾನೆ. ಒಬ್ಬ ಮಾತ್ರ ಅವ್ನು ಯಾವ ನಾಯಿ ಮೇಲೆ ಬೆಡ್ಸ್ ಕಟ್ತಾನೆ ಆ ನಾಯಿ ಮಾತ್ರ ಗೆಲ್ತಾ ಇರ್ತದೆ. ಅವ್ನು ಕಪ್ಪು ನಾಯಿ ಮೇಲೆ ಕಟ್ಟಿದ್ರೆ ಆ ವಾರ ಕಪ್ಪು ನಾಯಿ ಗೆಲ್ತದೆ, ಇನ್ನೊಂದು ವಾರ ಬಿಳಿ ನಾಯಿ ಮೇಲೆ ಕಟ್ಟಿದ್ರೆ ಬಿಳಿ ನಾಯಿ ಗೆಲ್ತದೆ. ಹೀಗೆ ನೋಡ್ತಿರ್ತಾನೆ. ಹೆಚ್ಚಿಕಮ್ಮಿ ಒಂದು 6 ತಿಂಗಳಾಗ್ತದೆ. ಇವನ್ಗೆ ಫುಲ್ ತಲೆ ಕಟ್ಟತ್ತೆ. ಎಲ್ಲ ಇವ್ನು ಕಟ್ಟ ನಾಯಿ ಗೆಲ್ತದಲ್ಲ, ಅದು ಹೆಂಗೆ ಅನ್ಕೊಂಡು ಇವನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವನು ಕೈಗೆ ಸಿಕ್ಕಲ್ಲ ಡಿಮ್ಗಿ ಕಟ್ಕೊಂಡು ಓಡಾಡ್ತಿರ್ತಾನೆ. ಒಂದಿನ ಇವನ್ಗೆ ತಲೆ ಕೆಟ್ಟಾಗ್ಬಿಟ್ಟು, ಅದ್ ಹೆಂಗಣ ನೀನ್ ಕಟ್ಟಾಗ ನಾಯಿ ಗೆಲ್ತದೆ ಅಂತ ಕೇಳಿದಾಗ, ಇವಾಗ ಅದಲ್ಲ, ಬಿಸ್ನೆಸ್ ಸೀಕ್ರೆಟ್ ಹೇಳಕ್ಕಾಗಲ್ಲ ಅಂತೇಳಿ ಇವನ್ನ ಅವಾಯ್ಡ್ ಮಾಡ್ತಿರ್ತಾನೆ. ಇವನೇನ್ ಮಾಡ್ತಾನೆ, ಹೋಗಿ ಪೀಡ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಹೇಳೋಣ ಅದ್ ಹೆಂಗಣ, ಹೇಳೋಣ ಅಂತ ಪೀಡಿಸ್ತಾರೆ. ವಾಪ, ನಾಯಿಗೆ ಓನರ್ ನಾನು ಅಂತಾನೆ. ಅವನು ನಾಯಿನ ಸಾಕ್ತಿರೋದೆ ನಾನು. ಯಾವ ನಾಯಿ ಗೆಲ್ಬೇಕು ಅಂತ ಡಿಸೈಡ್ ಮಾಡ್ತೀನಿ, ಆ ನಾಯಿಗೆ ಚೆನ್ನಾಗಿ ತಿನ್ನಿಸ್ತೀನಿ. ಆ ವಾರ ಅಂದ್ರೆ ಬಿಳಿ ನಾಯಿ ಗೆಲ್ಬೇಕು ಅಂತ ಹೇಳಿದ್ರೆ ಬಿಳಿ ನಾಯಿಗೆ ಚೆನ್ನಾಗಿ ತಿನ್ನಿಸ್ತೀನಿ, ಕಪ್ಪು ನಾಯಿಗೆ ಸ್ವಲ್ಪ ತಿನ್ನಿಸ್ತೀನಿ. ಯಾವ ಕಪ್ಪು ನಾಯಿ ಗೆಲ್ಬೇಕು ಅಂದ್ರೆ ಕಪ್ಪು ನಾಯಿಗೆ ಚೆನ್ನಾಗಿ ತಿನ್ನಿಸ್ತೀನಿ, ಬಿಳಿ ನಾಯಿಗೆ ಸ್ವಲ್ಪ ತಿನ್ನಿಸ್ತೀನಿ. ಯಾವ ನಾಯಿ ತಿಂದು ಕೊಬ್ಬುತ್ತೆ ಆ ನಾಯಿ ಗೆಲ್ತದೆ ಅಂತ. ಇಲ್ಲಿ ಕಥೆ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಮನುಷ್ಯನಲ್ಲಿ 3 ಕಾರ್ಯಗಳಿದೆ. ನಾವು ತೆಸಲೋನಿಕ ಪುಸ್ತಕದಲ್ಲಿ ಓದ್ತೀವಿ 5ನೇ ಅಧ್ಯಾಯದಲ್ಲಿ, ಆತ್ಮ, ಪ್ರಾಣ, ಶರೀರ ಅಂತ. ಆತ್ಮ ದೇವ್ರಿಗೂ ಬೇಕು, ದುರಾತ್ಮನಿಗೂ ಬೇಕು. ಶರೀರ ಅನ್ನೋದು ಇಲ್ಲಿದೆ. ನನ್ನ ಶರೀರನೂ ದೇವ್ರಿಗೂ ಬೇಕು, ದುರಾತ್ಮನಿಗೂ ಬೇಕು. ಇದರಲ್ಲಿ ಪ್ರಾಣ ಅನ್ನೋದೇ ತುಂಬಾ ಮೇಜರ್ ಆಗಿ ಕೆಲಸ ಮಾಡುವಂಥದ್ದು. ಈ ಪ್ರಾಣ ಅನ್ನೋದೇ ತುಂಬಾ ಮೇಜರ್ ಆಗಿ ಕೆಲಸ ಮಾಡುವಂಥದ್ದು. ಈಗ ನಾ ಆವಾಗಲೇ ಹೇಳ್ದಂಗೆ, ಆತ್ಮ ಅನ್ನೋದು ಜ್ಞಾನೋಕ್ತಿ 20ನೇ ಅಧ್ಯಾಯ 27ನೇ ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ ಅಂತ. ಶರೀರ ಇದು ನಮ್ಮ ಶರೀರ. ಯಾಕಂದ್ರೆ ಪ್ರಾಣ ಏನು ಅಂತ ಕೇಳಿದ್ರೆ ಆತ್ಮ ಅಂತ ಹೇಳ್ತೀವಿ, ಜೀವ ಅಂತ ಹೇಳ್ತೀವಿ, ಏನೇನೋ ಹೇಳ್ತೀವಿ. ಇಲ್ಲೇ ಆದ್ರೆ ಮೂಲ ವಿಭರಲ್ಲಿ ಪ್ರಾಣ ಅಂತ ಹೇಳಿದ್ರೆ ಈಗ ಸೆನ್ಸ್ ಅಂತ ಹೇಳ್ತಾರೆ. ಗಿಂಡಿದ್ರೆ ನೋವಾಗುತ್ತಲ್ಲ, ಸೆನ್ಸ್ ಅಂತ ಹೇಳುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೇಕಾದ್ರೆ, ನನ್ನ ಪ್ರಾಣವು ಸಾಯುವಷ್ಟು ನೋವಾಗ್ತಿದೆ ಅಂತ ಬರೀತಾರೆ.
ನನ್ನ ಆತ್ಮವು ನನ್ನ ಶರೀರವು ಅಂತ ಹೇಳೋರು, ನನ್ನ ಪ್ರಾಣವು ಅಂತ. ಅಂದರೆ ನೋವಾಗೋದು, ವೇದನೆ ಆಗುವಂಥದ್ದು ಪ್ರಾಣಕ್ಕೆ. ಈಗ ಆ ಸ್ಥಳದಲ್ಲಿ ಎಕ್ಸಾಂಪಲ್ಗೆ ಕೋಮಾ ಬಂದಿರ್ತವಲ್ಲ, ಕೋಮಾ ಬಂದಿರೋಂಥ ವ್ಯಕ್ತಿನ ನೀವು ಹೋಗಿ ನೋಡಿ, ಅವನು ಆತ್ಮ ಅಲ್ಲೇ ಇರ್ತದೆ, ಅವನ ಶರೀರ ಅಲ್ಲೇ ಇರ್ತದೆ, ಆದರೆ ಅಲ್ಲಿ ಪ್ರಜ್ಞೆ ಇರಲ್ಲ. ಆ ಪ್ರಜ್ಞೆ ಅನ್ನೋದಿರಲ್ಲ. ನಮಗೆ ಪ್ರಾಣ ಅಂದ ತಕ್ಷಣ ಪ್ರಾಣ ಹೊಂಟಾಯ್ತು ಅಂತ ಹೆಂಗೆ ಹೇಳಿ ಹಂಗೆ ಅನ್ಕೋತೀವಿ. ಆದರೆ ಡಿಪೆಂಡ್ ಅಪಾನ್ ಕಾಂಟೆಕ್ಸ್ಟ್. ಆ ಸ್ಥಳದಲ್ಲಿ ಅವನಿಗೆ ಪ್ರಜ್ಞೆ ಇಲ್ಲ, ಪಿನ್ ತಕ್ಕ ಚುಚ್ಚಿದ್ರು ಅವನಿಗೆ ನೋವಾಗ್ತಿರಲ್ಲ, ಯಾಕಂದರೆ ಆ ಸ್ಥಳದಲ್ಲಿ ಅವನಿಗೆ ಸೆನ್ಸ್ ಇಲ್ಲ. ಪ್ರಾಣನೇ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಾವು ನಮ್ಮ ಶರೀರಕ್ಕೆ ತಿನ್ಕೊಂಡು ಪನ್ಕೊಂಡು ಮತ್ತೊಂದು ಟಿ ವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ನೆಟ್ಫ್ಲಿಕ್ಸ್ ನೋಡ್ಕೊಂಡು ಟೈಮ್ ಇದು ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ, ಈ ಪ್ರಾಣ ಬಂದು ಶರೀರದ ಅಂಟ್ಕೊಂಡು ಆತ್ಮನ ಎತ್ಕೊಂಡ್ಬಿಟ್ಟು ಆತ್ಮನ ಬದುಕಲಾಗುತ್ತೆ. ಶರೀರ ಇಕ್ಕೊಂಡು ಪ್ರಾಣ ಕೊಪ್ಕೊಂಡು ಹೋಗ್ತಾ ಇರ್ತದೆ, ಪ್ರಾಣ ಶರೀರ ಕೊಪ್ಕೊಂಡು ಹೋಗ್ತದೆ, ಆತ್ಮ ಕುಗ್ತಾ ಇರ್ತದೆ. ಆದರೆ ಯಾವಾಗ ವಾಕ್ಯ ದೇವ್ರ ಜೊತೆ ಸೇರ್ಕೊಂಡು ಯಾವತ್ತು ಪ್ರಾರ್ಥನೆ ವಾಕ್ಯ ಅಂದ್ಕೊಂಡು ದೇವ್ರ ಮಹಿಮೆ ಪಡಿಸ್ಕೊಂಡಿರ್ತೀವಿ, ಈ ಆತ್ಮ ಜೊತೆ ಏನು ಮಾಡ್ತದೆ, ಪ್ರಾಣವಾಗಿ ಅಂಟ್ಕೊಂಡು ಶರೀರ ಜೊತೆಲೆ ತಗೊಬರ್ತದೆ. ಅದಕ್ಕೆ ಪೇತ್ರ 2:19 ಬರೀತಾನೆ, ಒಬ್ಬನು ಯಾವುದಕ್ಕೆ ಸೋತೇನೋ ಅದರ ದಾಸತ್ವಕ್ಕೆ ಒಳಗಾಗಿದ್ದಾನೆ ಅಂತ. ನಾವಿವತ್ತು ಯಾವುದು ಸೋತಿದ್ದೀವಿ? ನಮ್ಮ ಶರೀರದ ಭಾವದ ಕರ್ಮಕ್ಕೆ ಸೋತಿದ್ದೀವ, ಇಲ್ಲ ಪರಿಶುದ್ಧಾತ್ಮನ ಕಾರ್ಯಗಳಿಗೆ ಸೋತಿದ್ದೀವ? ನಾವು ಶರೀರ ಭಾವದ ಕರ್ಮಕ್ಕೆ ಸೋತಿರೋದಾದರೆ ನಾವು ಅವ್ರ ಬಗ್ಗೆ ಕಮೆಂಟ್ ಹೊಡ್ಕೊಂಡು ಬೇಡದರೆ ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಆದರೆ ನಾವು ದೇವರ ಆತ್ಮನ ಶಬ್ದಕ್ಕೆ ಕಿವಿಗೊಡೋಬೇಕಾದ್ರೆ ನಾವು ದೇವರ ಕಾರ್ಯಗಳ ಮಹಿಮೆ ಪಡಿಸಿ, ದೇವರ ಕಾರ್ಯಗಳನ್ನ ಏನು ಮಾಡ್ಕೊಂಡು ಹೋಗ್ಬೇಕು, ಮುಂದೆ ಏನು ಪ್ಲ್ಯಾನ್ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಅದನ್ನೇ ಸ್ಥಳದಲ್ಲೂ ಈ ಕೆಟ್ಟ ಸಂತತಿಗೆ ಆಗುವುದು. ಕೆಟ್ಟ ಸಂತತಿ ಅಂದರೆ ಒಳ್ಳೆ ಸಂತತಿನೂ ಇದೆ. ಒಳ್ಳೆ ಸಂತತಿಗೆ ಒಳ್ಳೆ ಕಾರ್ಯಗಳು ನಡ್ಕೊಂಡು ಹೋಗ್ತದೆ, ಕೆಟ್ಟ ಸಂತತಿಗೆ ಕೆಟ್ಟ ಕಾರ್ಯಗಳು ನಡ್ಕೊಂಡು ಹೋಗ್ತದೆ. ಆದರೆ ಇವತ್ತು ನಾವು ಯಾರ ಶಬ್ದಕ್ಕೆ ಕಿವಿ ಕೊಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ನಾನು ಮುಂದೆ ಇಡ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಕೆ ಇಷ್ಟಪಡ್ತೀನಿ. ದೇವರಿಷ್ಟ ಆದರೆ 16 ಪ್ರಶ್ನೆಗೆ ಉತ್ತರ ಕೊಡೋಣ. ಥ್ಯಾಂಕ್ ಯು. ಇಲ್ಲಿ ತನಕ ಸಮಾಧಾನ ಕುಳಿತು ವಾಕ್ಯವನ್ನು ಕೇಳಿದ್ದೀರಾ. ಸೊ ವಾಕ್ಯವನ್ನು ಕಲಿತು ನೀವು ಅನೇಕರಿಗೂ ಹೋಗಿ ಕಲಿಸ್ಕೊಡಿ. ನಿಮ್ಗೆ ಏನಾರ ಇಷ್ಟ ಆದರೆ ಇದನ್ನು ಇನ್ನೊಬ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.